Toss win by Lions Kutubadav, choosing to batting first. ಎರಡು ತಂಡದ ಆಟಗಾರರಲ್ಲಿ ಕೇಳ್ಕೊಳ್ತಿದ್ದೇವೆ, ಅಡಚಣೆಗಾಗಿ ಕ್ಷಮೆ ಇರಲಿ. ಪಂದ್ಯಕೂಟವನ್ನು ಮುಂದುವರಿಸುವಾಗ ನಾವಿದ್ದೇವೆ ಜೋ ಫ್ಯಾನ್ಸ್ ಅಟ್ ಲಯನ್ಸ್ ಕುದ್ದುಬದ ಹಾಗೂ ಗ್ಲಾಡಿಯೇಟರ್ಸ್ ತಂಡದ ಮಧ್ಯೆ. ಜೋ ಫ್ಯಾನ್ಸ್ ಅಡ್ಡಿನರ್ಕ ಹಾಗೂ ಅಡ್ಕಾ ಟೈಗರ್ಸ್ ಎರಡು ತಂಡದ ಕಪ್ತಾನರು ಗಮನಿಸಿ, ನಿಮಗೆ ಇದು ಕೊನೆಯ ಕರೆ. ಒಂದು ವೇಳೆ ನಮ್ಮೊಂದಿಗೆ ಸಹಕರಿಸದೇ ಇದ್ದಲ್ಲಿ ನೇರವಾಗಿ ಹೋಕರ್ ಎಂದು ಘೋಷಿಸಲಾಗುವುದು. ಪ್ರಥಮ ಓವರಿನ ದ್ವಿತೀಯ ಎಸೆತ ಚಾಲ್ತಿಯಲ್ಲಿರುವಾಗ ಸ್ಟ್ರೈಕಿಂಗ್ ವಿಭಾಗದಲ್ಲಿ ಅಭಿ ಮತ್ತೆ ಅಗಲವೆಸೆತ. ಒಂದು ಅಂಕವನ್ನು ಸುಲಭವಾಗಿ ಗಳಿಕೆ 2. ಸ್ಕೋರ್ ಬೋರ್ಡ್ ಶೋಯಿಂಗ್ ದಟ್ total scoreboard is 2. ಮೂರನೇ ಎಸೆತ ಚಾಲ್ತಿಯಲ್ಲಿರುವ ಹಾಗೆ ಬೊಗಸೆಯಿಂದ ತಪ್ಪಿದ ಚೆಂಡು ಒಂದು ಅಂಕ ಸೇರ್ಪಡೆಗೊಂಡಾಗ ಮೂರನೇ ಎಸೆತ ಮುಕ್ತಾಯಗೊಂಡಿದೆ. ಒಟ್ಟು ಗಳಿಕೆಯಾಗಿದೆ 3. ನೇರವಾಗಿ ಉತ್ತರಿಯ ಕಡೆಗೆ ಉತ್ತರಿಯ ಪತನಗೊಂಡಾಗ ಫಾರ್ ದ ಲಾಸ್ ಆಫ್ ಫಸ್ಟ್ ವಿಕೆಟ್. ಟೋಟಲ್ ಸ್ಕೋರ್ ಇಸ್ 3. ಲಾಸ್ಟ್ 2 ಬಾಲ್ is remaining from the side of Gladiators in the first over. ತಾಳಿಗಾರಿಕೆ ವಿಭಾಗದಲ್ಲಿ ಚಂದ್ರ ಕಂಡುಕೊಂಡ್ರೆ ದಾಂಡಿಗಾರಿಕೆ ವಿಭಾಗದಲ್ಲಿ ಪಚ್ಚು ಜಾನೆ ಪ್ರಶಾಂತ. ಒಂದಂಕ ಸೇರ್ಪಡೆಗೊಂಡಿದೆ ಕೊನೆಯ ಎಸೆತ ಚಾಲ್ತಿಯಲ್ಲಿ. ಒಟ್ಟು ಗಳಿಕೆಯಾಗಿದೆ 4. ಪ್ರಥಮ ಉತ್ತರಿಯ ನಷ್ಟಕ್ಕೆ. ಮುಂದಿನ ಪಂದ್ಯಕೂಟಕ್ಕಾಗಿ ಜೋ ಫ್ಯಾನ್ಸ್ ಅಡ್ಡಿನಾಡ್ಕ ಹಾಗೂ ಅಡ್ಕಾ ಟೈಗರ್ಸ್ ಕಪ್ತಾನರು ನಮ್ಮೊಂದಿಗೆ ಸಂಪರ್ಕಿಸಿ. ಜೋ ಫ್ಯಾನ್ಸ್ ಅಡ್ಡಿನಾಡ್ಕ ತಂಡದ ಕಪ್ತಾನರು ಅಡ್ಕಾ ಟೈಗರ್ಸ್ ತಂಡದ ಕಪ್ತಾನರಿಗಾಗಿ ಕಾಯ್ತಿದ್ದಾರೆ. ತಮ್ಮ ತಂಡ ಇಲ್ಲದಿದ್ದಲ್ಲಿ, ಆಡುವುದೇ ಇಲ್ಲದಿದ್ದಲ್ಲಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ. ಒಂದು ಬಾರಿ ಹೋಕರ್ ನೀಡಿದ ನಂತರ ಯಾವುದೇ ಮರು ಪಂದ್ಯಾಟಗಳು ನಡೆಯಲಾಗುವುದಿಲ್ಲ. ಸಂಘಟಕರ ತೀರ್ಮಾನವೇ ಅಂತಿಮವಾಗಿರುತ್ತದೆ.
ಯಾವುದೇ ತಂಡಗಳು ಚರ್ಚಿಸಿದಲ್ಲಿ ಪಂದ್ಯಕೂಟದಿಂದ ನೇರವಾಗಿ ಕೈ ಬಿಡಲಾಗುವುದು. ಕಪ್ತಾನರು ಗಮನಿಸಿಕೊಳ್ಳಿ. ಜೋ ಫ್ಯಾನ್ಸ್ ಅಡ್ಡಿನಾಡ್ಕ ತಂಡ ಕಪ್ತಾನ ನಿಮಗಾಗಿ ಕಾಯ್ತಿದ್ದಾರೆ ಅಡ್ಕ ಟೈಗರ್ಸ್ ತಂಡಕ್ಕೆ. ಅಂಕದ ಗಳಿಕೆ ಅಂಕವನ್ನು ಬಿಟ್ಟುಕೊಟ್ಟಾಗ ಒಟ್ಟು ಗಳಿಕೆಯಾಗಿದೆ 11. ದ್ವಿತೀಯ ಓವರಿನ 4ನೇ ಎಸೆತ ಚಾಲ್ತಿಯಲ್ಲಿರುವ ಹಾಗೆ ಮತ್ತೆ ಪದೇ ಪದೇ ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯವನ್ನು ಕಂಡುಕೊಂಡಾಗ once again it is illegal delivery from the side of bowler, umpire showing that it's a no ball. ದ್ವಿತೀಯ ಓವರಿನ 4ನೇ ಎಸೆತಗಳನ್ನು ಕಂಡುಕೊಂಡಾಗ ಮತ್ತೆ ಒಂದು ಗಳಿಕೆಯಾಗಿದೆ. ಕೇವಲ 2 ಎಸೆತಗಳು ಮಾತ್ರ ಬಾಕಿ ಇವೆ ದ್ವಿತೀಯ ಓವರಿನಲ್ಲಿ. ಇದೀಗಾಗಲೇ 10 ಎಸೆತಗಳನ್ನು ಸಂಪೂರ್ಣಗೊಂಡು ಒಟ್ಟು ಗಳಿಕೆಯಾಗಿದೆ 14. Once again, direct hit to the wicket for the loss of another wicket. Total scoreboard is 14. Remaining last ball. ದ್ವಿತೀಯ ಓವರಿನ 11 ಎಸೆತಗಳು ಮುಕ್ತಾಯಗೊಂಡಿದೆ. 2 ಉತ್ತರೀಯ ಪತನವಾಗಿದೆ. ಆದರೆ ಒಟ್ಟು ಗಳಿಕೆಯಾಗಿದ್ದು ಕೇವಲ 14 ಅಂಕಗಳು ಬರಬೇಕಾಗಿದೆ. ಇನ್ನಷ್ಟು ಬಲಿಷ್ಠ ಹೊಡೆತಗಳು. ಮಾನವೀಯತೆಯ ದೃಷ್ಟಿಯನ್ನು ಕಂಡುಕೊಂಡು ವಿಕೆಟ್ ಅನ್ನು ಒಪ್ಪಿಸದೆ ಬಿಟ್ಟುಕೊಟ್ಟಿದ್ದಾರೆ. ದ್ವಿತೀಯ ಓವರಿನ ಮುಕ್ತಾಯಕ್ಕೆ 12 ಎಸೆತಗಳನ್ನು ಸಂಪೂರ್ಣಗೊಂಡು ಒಟ್ಟು ಗಳಿಕೆಯಾಗಿದೆ 15. 6 ಎಸೆತಗಳು ಮಾತ್ರ ಬಾಕಿ ಇರುವ ಹಾಗೆ. ಮೂರನೇ ಓವರಿನ ಜವಾಬ್ದಾರಿಯನ್ನು ಹೊತ್ತುಕೊಂಡು ಬಂದಿರುವಂತಹ ದೀಕ್ಷಿತ್ ಸ್ಟ್ರೈಕಿಂಗ್ ವಿಭಾಗದಲ್ಲಿ ರಕ್ಷಿತ್, ನಾನ್ ಸ್ಟ್ರೈಕಿಂಗ್ ವಿಭಾಗದಲ್ಲಿ ಲೋಕೇಶ್. ಚುಕ್ಕಿ ಎಸೆತಗಳನ್ನು ಕಂಡುಕೊಂಡಾಗ ಉಳಿದಿರುವ 5 ಎಸೆತಗಳು ಮಾತ್ರ. ತೃತೀಯ ಓವರಿನ 2ನೇ ಎಸೆತ ಚಾಲ್ತಿಯಲ್ಲಿರುವ ಹಾಗೆ. From the side of Dikshit. What a fantastic, fabulous, marvelous shot. It's an out of the stadium. Umpire showing that it's a 6. ಒಟ್ಟು ಗಳಿಕೆಯಾಗಿದೆ 21. ಮೂರನೇ ಓವರಿನ 2 ಎಸೆತಗಳನ್ನು ಮುಕ್ತಾಯಗೊಂಡಿರುವ ಹಾಗೆ. ಸ್ಟ್ರೈಕಿಂಗ್ ವಿಭಾಗದಲ್ಲಿ ರಕ್ಷಿತ್. ಮತ್ತೆ ಚುಕ್ಕಿ ಎಸೆತ. 3 ಎಸೆತಗಳನ್ನು ಸಂಪೂರ್ಣಗೊಂಡು ಒಟ್ಟು ಗಳಿಕೆಯಾಗಿದೆ
21. ಇನ್ನಷ್ಟು ಬಲಿಷ್ಠ ಹೊಡೆತಗಳು 3 ಎಸೆತಗಳಲ್ಲಿ ಬರಬೇಕಾಗಿದೆ. ವಿಕೆಟ್ಗಾಗಿ ಮನವಿ, ಯಾವುದೇ ನಿಶಾನೆಗಳು ಕಂಡು ಬಂದಿಲ್ಲ. 2 ಅಂಕಕ್ಕೆ ತೃಪ್ತಿಪಟ್ಟುಕೊಂಡ ತಂಡ 4 ಎಸೆತಗಳನ್ನು ಮುಕ್ತಾಯಗೊಳಿಸಿರುವ ಹಾಗೆ. ತೃತೀಯ ಓವರಿನ 2 ಎಸೆತಗಳು ಮಾತ್ರ ಬಾಕಿ ಇರುವ ಹಾಗೆ. ಒಟ್ಟು ಗಳಿಕೆಯಾಗಿದೆ 23. ರೀತಿಯಲ್ಲೇ ಅಂಕವನ್ನು ಕಬಳಿಸಬಹುದು ಎಂದು ನೇರವಾಗಿ ಆಟಗಾರನ ಬತ್ತಳಿಕೆಯಲ್ಲಿ ಒಂದು ಉತ್ತರಿಯ ಪತನಗೊಂಡಾಗ ಫಾರ್ ದ ಎಂಡ್ ಆಫ್ 3rd ಓವರ್ ಟೋಟಲ್ ಸ್ಕೋರ್ ಬೋರ್ಡ್ ಇಸ್ 24. 18 ಎಸೆತಗಳ ಮುಂದೆ 25 ಓಟಗಳು ಬೇಕಾಗಿವೆ ಎದುರಾಳಿ ತಂಡಕ್ಕೆ ಜಯ ಗಳಿಸಲು ಈ ಪಂದ್ಯಕೂಟದಲ್ಲಿ. ಮುಂದಿನ ಪಂದ್ಯಕೂಟಕ್ಕಾಗಿ ಕೊನೆಯ ಕರೆಯನ್ನು ರವಾನೆ ಹಾಗೂ ಸೈಡ್ ಅಂಪೈರ್ ಆಗಿ ದೀಕ್ಷಿತ್ ಅವರು ಕಂಡುಕೊಳ್ತಿದ್ದಾರೆ. ಪ್ರಥಮ ಓವರಿನ ಪ್ರಥಮ ಎಸೆತ ಮುಕ್ತಾಯಗೊಂಡಾಗ ಒಟ್ಟು ಗಳಿಕೆಯಾಗಿದೆ 4. ಬೌಲಿಂಗ್ ಗಾರಿಕೆ ವಿಭಾಗದಲ್ಲಿ ಗಣೇಶನನ್ನು ಕಂಡುಕೊಂಡ್ರೆ ದೊಡ್ಡ ಆಘಾತವು ಸಂಭವಿಸುವ ಲಕ್ಷಣಗಳು ಕಂಡು ಬಂದಿತ್ತು. ಆದರೆ ಅಡ್ಡ ನಿಶಾನೆಗಳನ್ನು ಕಂಡುಕೊಂಡಾಗ 2 ಎಸೆತಗಳನ್ನು ಸಂಪೂರ್ಣಗೊಳಿಸಿ ಕ್ಷಮೆ ಇರಲಿ, 1 ಎಸೆತವನ್ನು ಸಂಪೂರ್ಣಗೊಂಡಾಗ ಉಳಿದಿರುವ 5 ಎಸೆತಗಳನ್ನು ಕಂಡುಕೊಳ್ಬೇಕಾಗಿದೆ. ಬೌಲಿಂಗ್ ವಿಭಾಗದಲ್ಲಿ ಗಣೇಶನನ್ನು ಕಂಡುಕೊಂಡ್ರೆ ಸ್ಟ್ರೈಕಿಂಗ್ ವಿಭಾಗದಲ್ಲಿ ಕೌಶಿಕ್ ಹಾಗೂ ನಾನ್ ಸ್ಟ್ರೈಕಿಂಗ್ ವಿಭಾಗದಲ್ಲಿ ದೀಕ್ಷಿತ್ ಜನ್ಮಯುತ ಆಟಗಳನ್ನು ಕಂಡುಕೊಳ್ತಿದ್ದಾರೆ. ಇಲ್ಲಿ 2 ಓಟಕ್ಕಾಗಿ ಅವಳಿ ಓಟಕ್ಕಾಗಿ ಪ್ರಯತ್ನ. ಅವಳಿ ಓಟಗಳನ್ನು ಗಳಿಸಿಕೊಂಡಾಗ ಒಟ್ಟು ಗಳಿಕೆಯಾಗಿದೆ 7. ಪ್ರಥಮ ಓವರಿನ ತೃತೀಯ ಎಸೆತ ಚಾಲ್ತಿಯಲ್ಲಿ from the side of Ganesh, striking from the side of Kaushik.
Once again, it's an illegal delivery. One more single point is added for scoreboard. Total scoreboard showing that 8. ಲೆಗ್ ಬೈ ಮೂಲಕ ಒಂದು ಅಂಕವನ್ನು ಗಳಿಸಿಕೊಂಡಿದೆ. ಕೇವಲ 3 ಎಸೆತಗಳು ಮಾತ್ರ ಬಾಕಿ ಇರುವ ಹಾಗೆ. ಕೊಂಚ ಕಾಸ್ಟ್ಲಿ ಓವರ್ ಅಂತಲೇ ಕಂಡುಕೊಳ್ಬಹುದು. 3 ಎಸೆತವನ್ನು ಮುಗಿಸಿರುವ ಹಾಗೆ. ಒಟ್ಟು ಗಳಿಕೆಯಾಗಿದ್ದು 9 ಮಾತ್ರ. ಇನ್ನೂ 3 ಎಸೆತಗಳು ಬಾಕಿವೆ. ಪ್ರಥಮ ಓವರಿನ 4 ಎಸೆತಗಳನ್ನು ಮುಕ್ತಾಯಗೊಳಿಸಲಾಗಿದೆ. 5ನೇ ಎಸೆತ ಚಾಲ್ತಿಯಲ್ಲಿ ಬೌಲಿಂಗ್ ವಿಭಾಗದಲ್ಲಿ ಗಣೇಶ್, ಸ್ಟ್ರೈಕಿಂಗ್ ವಿಭಾಗದಲ್ಲಿ ದೀಕ್ಷಿತ್ ಅನ್ನು ಕಂಡುಕೊಂಡ್ರೆ ನಾನ್ ಸ್ಟ್ರೈಕಿಂಗ್ ವಿಭಾಗದಲ್ಲಿ ಕೌಶಿಕ್. ಕ್ಷೇತ್ರ ರಕ್ಷಕನ ಬೊಗಸೆಯಲ್ಲಿ ಚೆಂಡಿತ್ತು. ಆದರೆ 2 ಓಟಗಳನ್ನು ಸಂಪೂರ್ಣಗೊಳಿಸಿದಾಗ ಪ್ರಥಮ ಓವರಿನ ಕೊನೆಯ ಎಸೆತ. ಬಿಗಿ ಹೊಡೆತಗಳು ಬೇಕಾಗಿವೆ ದೀಕ್ಷಿತ್ ಇವರ ದಂಡುಗಾರಿಕೆಯಲ್ಲಿ. ಪ್ರಥಮ ಓವರಿನ ಕೊನೆಯ ಎಸೆತ ಚಾಲ್ತಿಯಲ್ಲಿ from the side of Ganesh towards Dikshit. What a fantastic, fabulous shot. It's in out of the stadium. Umpire showing that it's a 6. ಒಟ್ಟು ಗಳಿಕೆಯಾಗಿದೆ 18. ಯಾವುದೇ ಉತ್ತರಿಯ ಪತನಗಳು ಕಂಡು ಬಂದಿಲ್ಲ. 12 ಎಸೆತಗಳ ಮುಂದೆ ಬೇಕಾಗಿವೆ 7 ಓಟಗಳು. ದ್ವಿತೀಯ ಓವರಿನ 3ನೇ ಎಸೆತ ಚಾಲ್ತಿಯಲ್ಲಿ ಮತ್ತೆ ಚುಕ್ಕಿ ಎಸೆತ. ಗೂಟ ರಕ್ಷಕ ವಿಭಾಗದಲ್ಲಿ ಶ್ರೇಷ್ಠ ಮಟ್ಟದ ರಕ್ಷಣೆ ವಿಭಾಗವನ್ನು ಕಂಡುಕೊಳ್ತಿರುವಂತಹ ಗಣೇಶ ಅಂಕಪಟ್ಟಿಯನ್ನು ಗಮನಿಸುವುದಾದರೆ ಒಟ್ಟು ಗಳಿಕೆಯಾಗಿದೆ 18, 19, 19, 6 ಬೇಕಾಗಿದೆ 9 ಎಸೆತಗಳ ಮುಂದೆ. 6 ಓಟಗಳು ಬೇಕಾಗಿವೆ 9 ಎಸೆತಗಳ ಮುಂದೆ. ಬೌಲಿಂಗ್ ವಿಭಾಗದಲ್ಲಿ ರಕ್ಷಿತ್, ಒಂದು ಅಂಕಕ್ಕೆ ತೃಪ್ತಿಪಟ್ಟುಕೊಂಡಂತಹ ದೀಕ್ಷಿತ್. 5 ಬೇಕಾಗಿವೆ 8 ಎಸೆತಗಳ ಮುಂದೆ. 5 ಬೇಕಾಗಿವೆ 8 ಎಸೆತಗಳ ಮುಂದೆ. ಕಾದು ನೋಡುವ ಪಂದ್ಯಕೂಟದ ಚಿತ್ರಣವನ್ನು ಹೇಗೆ ಬದಲಾಗಿಸಬಹುದು ಎಂದು. ನೇರವಾಗಿ ಕ್ಷೇತ್ರ ರಕ್ಷಕನ ಬೊಗಸೆಯಲ್ಲಿ ಚೆಂಡು. ಪ್ರಥಮ ಉತ್ತರಿಯ ನಸ್ಯಕ್ಕೆ ಬೇಕಾಗಿವೆ 7 ಎಸೆತಗಳ ಮುಂದೆ. ಯಾವುದೇ ರೀತಿಯ ಚರ್ಚೆಗಳಿಗೆ ಆಸ್ಪದವಿಲ್ಲ. ಯಾಕಂತ ಹೇಳಿದ್ರೆ ನಾವೆಲ್ಲರೂ ಸೇರಿ ಆಡುವಂತಹ ಆಟ. ನಿನ್ನೆ ಸೂರ್ಯ ಬೆಳಕಿನಿಂದ ಶುರುವಾಗಿದ್ದಂತಹ ಪಂದ್ಯಕೂಟ, ಮರುದಿವಸದ ಪಂದ್ಯಕೂಟದಲ್ಲಿ ನಾವಿದ್ದೇವೆ. ಕೊನೆಯ ಎಸೆತ ಚಾಲ್ತಿ ಇರುವ ಹಾಗೆ ಪಂದ್ಯಕೂಟದ ಯಶಸ್ವಿಗಾಗಿ ಎಲ್ಲರಲ್ಲಿ ಸಹಾಯವನ್ನು ಬೇಡುತ್ತಾ ಪಂದ್ಯಕೂಟವನ್ನು ಮುಂದುವರಿಸುವಾಗ ಕೊನೆಯ ಎಸೆತ ಇರುವ ಹಾಗೆ ಶೈಲೇಶ್ ಇವರು ಒಂದು ಓಟವನ್ನು ಗಳಿಸುವ ಮೂಲಕ ಅಂಕಪಟ್ಟಿಯಲ್ಲಿ 21 ಗಳಿಕೆಯಾಗಿದೆ.
6 ಎಸೆತಗಳ ಮುಂದೆ ಬೇಕಾಗಿವೆ 4 ಓಟಗಳು. 6 ಎಸೆತಗಳು ನಿರ್ಧರಿಸಲಿವೆ ಜಾರಿಗೆ ಈ ಸುತ್ತಿನಲ್ಲಿ ವಿಜೇಶ ಲಕ್ಷ್ಮಿ ಒಲಿಯುವುದು ಎಂದು. ಗೆದ್ದವರಿಗೆ 2 ಅಂಕ, ಸೋತವರಿಗೆ ಶೂನ್ಯ ಗಳಿಕೆ. ಸಮಬಲಗೊಂಡಲ್ಲಿ 1-1. ಎರಡು ತಂಡಗಳಿಗೂ ಪ್ರತಿಷ್ಠೆಯ ಪಂದ್ಯಕೂಟವೂ ಆಗಿರುತ್ತದೆ. ಇದು ಕೂಡ ಗ್ಲಾಡಿಯೇಟರ್ಸ್ ತಂಡವನ್ನು ಕಟ್ಟಿ ಹಾಕಲು ಗಣೇಶ್ ಇವರ ಮೂಲಕ ಎಲ್ಲ ಯೋಜನೆಗಳನ್ನು ನೋಡ್ಕೊಂಡು ಬರ್ತಿದೆ. ಲಯನ್ಸ್ ಕುದ್ದುಬದವು ತಂಡದ ಅವರ ಶ್ರೇಷ್ಠ ಮಟ್ಟದ ನಾಯಕನೂ ಕೂಡ ಹೌದು ಗಣೇಶ್. ಸ್ಟ್ರೈಕಿಂಗ್ ವಿಭಾಗದಲ್ಲಿ ಶೈಲೇಶ್, ನಾನ್ ಸ್ಟ್ರೈಕಿಂಗ್ ವಿಭಾಗದಲ್ಲಿ ಕೌಶಿಕ್. 2 ದಾಂಡಿಗರು ಕೂಡ ಹಲವಾರು ಪಂದ್ಯಕೂಟದಲ್ಲಿ ಆಡಿದ ಅನುಭವಗಳನ್ನು ಇಲ್ಲೇ ದಾರೆಯರೇಬೇಕಾಗಿದೆ. ಯಾಕಂತ ಹೇಳಿದ್ರೆ ಉಳಿದಿರುವ 6 ಎಸೆತಗಳ ಮುಂದೆ ಬೇಕಾಗಿವೆ 4 ಓಟಗಳು. ನಾಲ್ಕು ಓಟಗಳನ್ನು ಗಳಿಸುವುದು ಅಷ್ಟು ಸುಲಭದ ಮಾತಲ್ಲ. ಯಾಕಂತ ಹೇಳಿದ್ರೆ ಲಯನ್ಸ್ ಕುದ್ದುಬದವು ಕಡೆಯಿಂದ ಅವರ ಶ್ರೇಷ್ಠ ಮಟ್ಟದ ದಾಳಿಗಳನ್ನು ಕಂಡುಕೊಳ್ಬಹುದು. ಇದೀಗ ತೃತೀಯ ಓವರಿನ ಪ್ರಥಮ ಎಸೆತ ಚಾಲ್ತಿಯಲ್ಲೇ. ವಾಟ್ ಅ ಫ್ಯಾಂಟಾಸ್ಟಿಕ್ ಶಾಟ್! ನೇರವಾಗಿ 4 ಅಂಕಗಳ ಗಳಿಕೆಯಾಗುವ ಮೂಲಕ ಈ ಪಂದ್ಯಕೂಟದಲ್ಲಿ ಜಯಶಾಲಿಯಾಗಿ ಗ್ಲಾಡಿಯೇಟರ್ಸ್ ತಂಡ ಹೊರಹೊಮ್ಮಿದೆ. ಜೋ ಫ್ಯಾನ್ಸ್ ಅಡ್ಡಿನಾಡ್ಕ ತಂಡದ ಆಟಗಾರರು ಅರ್ಕಾ ಟೈಗರ್ಸ್ ತಂಡದ ಕಪ್ತಾನರಿಗಾಗಿ ಕಾಯ್ತಿದ್ದಾರೆ. ಅರ್ಕಾ ಟೈಗರ್ಸ್ ತಂಡ ಟಾಸ್ ಅನ್ನು ಗೆದ್ದುಕೊಂಡು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡು ಹೋಗಿರುತ್ತೀರಿ. ನಿಮ್ಮ ತಂಡ ಆಡುವುದೇ ಇಲ್ಲವೆಂದಲ್ಲಿ ನಮ್ಮೊಂದಿಗೆ ಸಂಪರ್ಕಿಸಿ. ಇದೀಗ ಸಮಯ 9:40. 9:42 ಮುಂಚೆ ಬರದಿದ್ದರೆ ನೇರವಾಗಿ ಹೋಕರ್ ಎಂದು ಘೋಷಿಸಲಾಗುವುದು. ಸಂಘಟಕರು ತೀರ್ಮಾನವನ್ನು ಕೈಗೊಳ್ಳಬಹುದು. ಯಾವುದೇ ರೀತಿಯ ಚರ್ಚೆಗಳಿಗೆ ತದನಂತರ ಅವಕಾಶಗಳಿಲ್ಲ. ಆದ್ದರಿಂದ VR1 ಕೊಲ್ಲಬದವು ಹಾಗೂ ಗೋಲ್ಡನ್ ಈಗಲ್ಸ್ ಈ 2 ತಂಡದ ಕಪ್ತಾನರು ಟಾಸ್ಗಾಗಿ ನಮ್ಮನ್ನು ಸಂಪರ್ಕಿಸಿ. 2 ತಂಡದ ಕಪ್ತಾನರು ಗಮನಿಸಿ. VR1 ಕೊಲ್ಲಬದವು ಗೋಲ್ಡನ್ ಈಗಲ್ಸ್ ತಂಡದ ಕಪ್ತಾನರು ಟಾಸ್ಗಾಗಿ ನಮ್ಮೊಂದಿಗೆ ಸಂಪರ್ಕಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ. VR1 ಕೊಲ್ಲಬದವು ತಂಡದ ಕಪ್ತಾನ ಗೋಲ್ಡನ್ ಈಗಲ್ಸ್ ತಂಡದ ಕಪ್ತಾನರಿಗಾಗಿ ಕಾಯ್ತಾ ಇದ್ದಾರೆ.
ಮುಂದಿನ ಪಂದ್ಯಕೂಟಕ್ಕಾಗಿ ಕರೆ ರವಾನೆ ಮಾಡಿದ್ದೇವೆ. VR1 ಕೊಲ್ಲಪದವು ತಂಡದ ಕಪ್ತಾನ ಗೋಲ್ಡನ್ ಈಗಲ್ಸ್ ತಂಡದ ಕಪ್ತಾನರಿಗಾಗಿ ಕಾಯ್ತಿದ್ದಾರೆ. ನಮ್ಮೊಂದಿಗೆ ಸಂಪರ್ಕಿಸಿ. ಯಾಕಂತ ಹೇಳಿದ್ರೆ ಈ ಪಂದ್ಯಕೂಟ ಜೋ ಫ್ಯಾನ್ಸ್ ಅಡ್ಡಿನಾಡ್ಕ ಹಾಗೂ ಅಡ್ಕ ಟೈಗರ್ಸ್ ತಂಡದ ಪಂದ್ಯಕೂಟವು ಓಕರ್ ಎಂದು ಘೋಷಿಸಲಾಗಿದೆ. ಅಡ್ಕ ಟೈಗರ್ಸ್ ನೇರವಾಗಿ ಈ ಪಂದ್ಯಕೂಟವನ್ನು ಎದುರಾಳಿ ತಂಡಕ್ಕೆ ಬಿಟ್ಟು ಕೊಟ್ಟಿದ್ದಾರೆ. हल 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 ಗೋಲ್ಡನ್ ಈಗಲ್ಸ್ ತಂಡದ ಮಾಲೀಕ ಹಾಗೂ ಕ್ಯಾಪ್ಟನ್ ಮುಂದಿನ ಪಂದ್ಯಾಟಕ್ಕಾಗಿ ಕರೆಯನ್ನು ನೀಡ್ತಾ ಇದ್ದೇವೆ. VR1 ಕೊಲ್ಲಪದವು ಹಾಗೂ ಗೋಲ್ಡನ್ ಈಗಲ್ಸ್ ತಂಡಗಳ ಮಧ್ಯೆ ನಡೆಯಲಿದೆ. ತಂಡದ ನಾಯಕರ ಅದೃಷ್ಟದ ನಾಣ್ಯ ಚಿಮುಕಿಗಾಗಿ ಆದಷ್ಟು ಬೇಗ ಮೈಕ್ ಪಾಣ್ಣ ತರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.
ತೀರ್ಪುಗಾರರೇ ಪಂದ್ಯಾಟವನ್ನು ಆದಷ್ಟು ಬೇಗ ಮುಂದುವರಿಸಿ. ಎಸ್ ರೆಡಿ. ಪ್ರಥಮ ಓವರ್ನ ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ ಇಲ್ಲಿ ಎಸೆತಗಾರ ಸಂತೋಷ್ ಅವರಿಂದ ಚಿನ್ನೂರ್ ಅವರ ಕಡೆಗೆ ಫುಲ್ ಟಾಸ್ ಮಾದರಿಯಲ್ಲಿ ಬಂದಂತಹ ಚೆಂಡು ಲಾಂಗ್ ರನ್ ಅತ್ತ ಸಾಗ್ತಾ ಇದೆ. ಚೆಂಡು ತಂಡಕ್ಕೆ ಒಂದು ಅಂಕ ಸೇರ್ಪಡೆಗೊಂಡ ಅವಳಿ ಓಟಕ್ಕಾಗಿ ಕರೆ. ಇಲ್ಲಿ ಅವಳಿ ಕೂಡ ಸಂಪನ್ನಗೊಂಡಿದೆ. ಇಲ್ಲಿ ಅವಳಿ ಓಟದ ಸೇರ್ಪಡೆಯಾದಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 2. ಇಲ್ಲಿ ಪ್ರಥಮ ಓವರ್ನ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಸಂತೋಷ್. ದಂಡುಗಾರಿಕಾ ವಿಭಾಗದಲ್ಲಿ ಚಿನ್ನು. ಪ್ರಥಮ ಓವರ್ನ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ. ಉತ್ತಮವಾದಂತಹ ಆಟ ಚಿನ್ನೂರವರಿಂದ. ಇಲ್ಲಿ ಒಂದೇ ಅಂಕದಲ್ಲಿ ತೃಪ್ತಿ ಪಡೆಯಬೇಕಾಗಿದೆ. ತಂಡಕ್ಕೆ ಒಂದು ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 3. ಪ್ರಥಮ ಓವರ್ನ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ಸಂತೋಷ್ ಅವರಿಂದ ಹೇಮಂತ್ ರವರ ಕಡೆಗೆ. ಉತ್ತಮವಾದಂತಹ ಹೊಡೆತ. ಚೆಂಡು ಲಾಂಗ್ ರನ್ ಅತ್ತ ಸಾಗ್ತಾ ಇದೆ. ದಾಂಡಿಗರು ತಂಡಕ್ಕೆ 1 ರನ್ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 4. ಇಲ್ಲಿ ಪ್ರಥಮ ಓವರ್ನ 4ನೇ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಸಂತೋಷ್ ಅವರಿಂದ ಚಿನ್ನೂರ್ ಅವರ ಕಡೆಗೆ. ರಕ್ಷಣಾತ್ಮಕ ತರದ ಆಟ. ಇಲ್ಲಿ ತಂಡಕ್ಕೆ 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 5. ಪ್ರಥಮ ಓವರ್ನ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಸಂತೋಷ್ ಅವರನ್ನು ಹೇಮಂತ್ ಅವರ ಕಡೆಗೆ. ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದಾರೆ ಕ್ಷೇತ್ರ ರಕ್ಷಕ. ತಂಡಕ್ಕೆ 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 6. ಪ್ರಥಮ ಓವರ್ನ ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ಇಲ್ಲಿ ಎಸೆತಗಾರ ಸಂತೋಷ್ ಅವರಿಂದ ಚಿನ್ನೂರ್ ಅವರ ಕಡೆಗೆ. ರಕ್ಷಣಾತ್ಮಕ ತರದ ಆಟ. ಚೆಂಡು ಲಾಂಗ್ ರನ್ ಅತ್ತ ಸಾಗ್ತಾ ಇದೆ. ಇಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯತೆ. ಆದರೆ ಹೇಮಂತ್ ರವರ ಹುತ್ತರಿಯ ಪತನವಾಗಿದೆ. ರನ್ಔಟ್ ಮುಖೇನ ಹೇಮಂತ್ ರವರ ಹುತ್ತರಿಯ ಪತನವಾಗಿದೆ. ಇಲ್ಲಿ ಪ್ರಥಮ ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ 7, ಲಾಸ್ ಆಫ್ 1 ವಿಕೆಟ್. ಆಫ್ಟರ್ ಕಂಪ್ಲೀಷನ್ ಆಫ್ ಓವರ್ ನಂಬರ್ 1, ಸ್ಕೋರ್ ಕಾರ್ಡ್ ಇಸ್ 7, ಲಾಸ್ ಆಫ್ 1 ವಿಕೆಟ್. ಇಲ್ಲಿ 1 ಡೌನ್ ನೂತನ ಕ್ರಮಾಂಕದಲ್ಲಿ 1 ಡೌನ್ ಆಟಗಾರನಾಗಿ ಅಶೋಕ್ ರವರ ಆಗಮನವಾಗ್ತಾ ಇದೆ. ಸತಿ ನ್ಯೂ ಬೌಲರ್. ಉತ್ತಮವಾದ ಹೊಡೆತ. ಚೆಂಡು ಲಾಂಗ್ ಅನ್ನತ್ತ ಸಾಗ್ತಾ ಇದೆ. ಇಲ್ಲಿ ಅವಳಿ ಓಟಕ್ಕಾಗಿ ಕರೆ. ಇಲ್ಲಿ ಅವಳಿ ಓಟ ಕೂಡ ಸಂಪನ್ನಗೊಂಡಿದೆ. ಈ ಅವಳಿ ಓಟ ಸಂಪನ್ನಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 9. ಸ್ಕೋರ್ ಕಾರ್ಡ್ ಇಸ್ 9 ಆನ್ ದ ಬೋರ್ಡ್ ನೌ. दूसरी गेंद फेंकने के लिए तैयार. गेंद को मोड़ दिया. बैट्समैन दौड़कर 1 रन पूरा किया. दूसरा रन लेना चाहते थे. इसके साथ दूसरा रन भी पूरा कर चुके हैं और इस 2 रन की मदद से कुल रनों की संख्या बढ़ता हो 11. ತಂಡದ ಮೊತ್ತ 11. ಸ್ಕೋರ್ ಕಾರ್ಡ್ ಇಸ್ 11 ಆನ್ ದ ಬೋರ್ಡ್ ನೌ. ಥರ್ಡ್ ಟೈಮ್ ಇನ್ ದಿಸ್ ಓವರ್. ಥರ್ಡ್ ಟೈಮ್ ಇನ್ ದಿಸ್ ಓವರ್. ಉತ್ತಮವಾದಂತಹ ಎಸೆತ. ಅಷ್ಟೇ ಉತ್ತಮವಾದಂತಹ ಹೊಡೆತ. ತಂಡಕ್ಕೆ 1 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 12. 12 ಆನ್ ದ ಬೋರ್ಡ್ ನೌ. ದ್ವಿತೀಯ ಓವರ್ 4ನೇ ಎಸೆತವನ್ನು ಎಸೆಯಬೇಕಾಗಿದೆ. ರಾಳಿ ತಂಡಕ್ಕೆ ಯಾವುದೇ ಅಂಕವನ್ನು ಕೂಡ ಬಿಟ್ಟು ಕೊಡ್ತಾ ಇಲ್ಲ. ಇಲ್ಲಿ ದ್ವಿತೀಯ ಓವರ್ನ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ.
ಇಲ್ಲಿ ಕ್ಯಾಚ್ ಔಟ್ ಆಗುವ ಸಾಧ್ಯತೆ ಇತ್ತು. ಇಲ್ಲಿ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದಾರೆ ಸಂತೋಷ್ ರವರು. ಇಲ್ಲಿ ದ್ವಿತೀಯವನ್ನು ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಸತೀಶ್ ರವರಿಂದ ಚಿನ್ನೂರ್ ಅವರ ಕಡೆಗೆ. 1 more left. 12 ದ್ವಿತೀಯವನ್ನು ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ಇಲ್ಲಿ ಎಸೆತಗಾರ ಸತೀಶ್ ರವರಿಂದ ಚಿನ್ನೂರ್ ಅವರ ಕಡೆಗೆ. ಉತ್ತಮವಾದಂತಹ ಹೊಡೆತ. ಇಲ್ಲಿ ಕ್ಯಾಚ್ ಔಟ್ ಆಗುವ ಸಾಧ್ಯತೆ. ಇಲ್ಲೂ ಚಿನ್ನೂರ್ ಅವರ ಹೊತ್ತರಿಯ ಪತನವಾಗಿದೆ. End of over number 2. Scorecard is 12 on the board now. Loss of 2 wickets. ತೃತೀಯವನ್ನು ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ. ಉತ್ತಮವಾದಂತಹ ಎಸೆದ ಚೆಂಡು ಘೋಷಿತ ವಲಯಕ್ಕೆ ಧಾವಿಸಿದಾಗ ತಂಡಕ್ಕೆ 1 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 13. ತೃತೀಯವನ್ನು ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ ಸರ್ವಜಿತ್ ರವರಿಂದ ಅಶೋಕ್ ರವರ ಕಡೆಗೆ. ಉತ್ತಮವಾದಂತಹ ಹೊಡೆತ. ಚೆಂಡು ಲಾಂಗ್ ಅನ್ನತ್ತ ಸಾಗ್ತಾ ಇದೆ. ಇಲ್ಲಿ ಅವಳಿ ಓಟಕ್ಕಾಗಿ ಕರೆ. ಇಲ್ಲಿ ಅವಳಿ ಓಟ ಕೂಡ ಸಂಪನ್ನಗೊಂಡಿದೆ. ಇಲ್ಲಿ ಅವಳಿ ಓಟ ಸಂಪನ್ನಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 15. ತೃತೀಯ ಎಸೆತ ಉತ್ತಮವಾದಂತಹ ಎಸೆತ. ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಎಸೆತ ಚುಕ್ಕಿಯಾಗಿ ಮಾರ್ಪಾಡಾಗಿದೆ ಇಲ್ಲಿ. ನಾಲ್ಕನೇ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ. ಉತ್ತಮವಾದಂತಹ ಎಸೆತ. ಇಲ್ಲಿ ಕ್ಯಾಚ್ ಔಟ್ ಆಗುವ ಸಾಧ್ಯತೆ. ದೀಕ್ಷಿತ್ ರವರ ಭದ್ರ ಬಗಸಿಯಲ್ಲಿ ಚೆಂಡು. ಇಲ್ಲಿ ಅಶೋಕ್ ರವರ ಹೊತ್ತರಿಯ ಪತನವಾಗಿದೆ. ಕೊನೆ ಇನ್ನಿಂಗ್ಸ್ನ ಪ್ರಥಮ ಇನ್ನಿಂಗ್ಸ್ನ ಕೊನೆ 2 ಎಸೆತಗಳು ಬಾಕಿ ಇದೆ. ತೀರ್ಪುಗಾರರಿಂದ ಅಗಲ ಎಸೆತ ಎಂದು ಘೋಷಣೆ. ತಂಡಕ್ಕೆ ಇತರೆ ಅಂಕದ ಜೋಡಣೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 16. ಪ್ರಥಮ ಇನ್ನಿಂಗ್ಸ್ ಕೊನೆಯ 2 ಎಸೆತಗಳು ಬಾಕಿ ಇದೆ. ತೃತೀಯವನ್ನು ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ಸರ್ವಜಿತ್ ರವರಿಂದ ಪ್ರಜ್ವಲ್ ರವರ ಕಡೆಗೆ. ಚೆಂಡು ಕೊಂಚ ಮಿಸ್ ಫೀಲ್ಡಿಂಗ್. ಇಲ್ಲಿ ಅವಳಿ ಓಟಕ್ಕಾಗಿ ಕರೆ. ಇಲ್ಲಿ ಅವಳಿ ಓಟ ಕೂಡ ಸಂಪನ್ನಗೊಂಡಿದೆ. ಅವಳಿ ಓಟ ಸಂಪನ್ನಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 18. ಕೊನೆಯ ಎಸೆತ. ತೃತೀಯವನ್ನು ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಸರ್ವಜಿತ್ ರವರಿಂದ ಪ್ರಜ್ವಲ್ ರವರ ಕಡೆಗೆ. ಇಲ್ಲಿ 1+1 2 run added to the board. Score card is 20 on the board. ತಂಡದ ಒಟ್ಟು ಗಳಿಕೆ 20. ಪ್ರಥಮ ಇನ್ನಿಂಗ್ಸ್ನ ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ಸರ್ವಜಿತ್ ರವರಿಂದ ಪ್ರಜ್ವಲ್ ರವರ ಕಡೆಗೆ. ಉತ್ತಮವಾದಂತಹ ಹೊಡೆತ. ಚೆಂಡು ಲಾಂಗ್ ಅನ್ನತ್ತ ಸಾಗ್ತಾ ಇದೆ. ದೀಕ್ಷಿತ್ ರವರ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. ಇಲ್ಲಿ ರನ್ಔಟ್ ಮುಖೇನ ಪ್ರಜ್ವಲ್ ರವರ ಹೊತ್ತರಿಯ ಪತನವಾಗಿದೆ. ಇಲ್ಲಿ 3 ರನ್ ಮುಕ್ತಾಯಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 21. on the board now. 22 is the winning target. ಮುಂದಿನ ಪಂದ್ಯಾಟಕ್ಕಾಗಿ ಕರೆಯನ್ನು ನೀಡ್ತಾ ಇದ್ದೇವೆ. ಕೆಎಫ್ಸಿ ಕೊಲ್ಲಪದ ಹಾಗೂ ಎಸ್ಕೆಸಿ ಪುಣಚ ತಂಡಗಳ ಮಧ್ಯೆ ನಡೆಯಲಿದೆ. ತಂಡದ ನಾಯಕರು ಅದೃಷ್ಟದ ನಾಣ್ಯ ಚಿಮುಕೆಗಾಗಿ ಆದಷ್ಟು ಬೇಗ ಮೈಕ್ ಪಾಯಿಂಟ್ ಅಂತ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮುಂದಿನ ಪಂದ್ಯಾಟಕ್ಕಾಗಿ ಕರೆಯನ್ನು ನೀಡ್ತಾ ಇದ್ದೇವೆ. ಕೆಎಫ್ಸಿ ಕೊಲ್ಲಪದ ಹಾಗೂ ಎಸ್ಕೆಸಿ ಪುಣಚ ತಂಡದ ನಾಯಕರು ಅದೃಷ್ಟದ ನಾಣ್ಯ ಚಿಮುಕೆಗಾಗಿ ಆದಷ್ಟು ಬೇಗ ಮೈಕ್ ಪಾಯಿಂಟ್ ಅಂತ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.
KFC Kollapadu captain, please come to the make point. SKC Punacha captain waiting for you. ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ ಅಶೋಕ್ ಅವರಿಂದ ಸರ್ವಜಿತ್ ರವರ ಕಡೆಗೆ. ಉತ್ತಮವಾದಂತಹ ಎಸೆತ. ಯವಳಿ ಓಟಕ್ಕಾಗಿ ಕರೆ. ಇಲ್ಲಿ ಯವಳಿ ಓಟ ಕೂಡ ಸಂಪನ್ನವಾಗಿದೆ. ಇಲ್ಲಿ ಯವಳಿ ಓಟ ಸಂಪನ್ನಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 2. ಇಲ್ಲಿ ಪ್ರಥಮವನ್ನು ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ ಇಲ್ಲಿ ಎಸೆತಗಾರ ಅಶೋಕ್ ಅವರಿಂದ ಸರ್ವಜಿತ್ ಅವರ ಕಡೆಗೆ. ಉತ್ತಮವಾದಂತಹ ಎಸೆತ. ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಚೆಂಡು ನೇರವಾಗಿ ಗುಟ್ಟ ರಕ್ಷಕನ ಕೈಯಲ್ಲಿ. ಎಸೆತ ಚುಕ್ಕಿಯಾಗಿ ಮಾರ್ಪಾಡಾಗಿದೆ. ಇಲ್ಲಿ ಪ್ರಥಮವನ್ನು ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ. ಇಲ್ಲಿ ಅಂಪೈರ್ ಅವರಿಂದ ಅಗಲ ಎಸೆತದ ಘೋಷಣೆ. ಇಲ್ಲಿ ತಂಡಕ್ಕೆ ಇತರೆ ಅಂಕದ ಜೋಡಣೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 3. ಪ್ರಥಮವನ್ನು ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ಅಶೋಕ್ ಅವರಿಂದ ಸರ್ವಜಿತ್ ಅವರ ಕಡೆಗೆ. ಅಚಿಗೇನ್ ಡಾಟ್ ಅಂಡ್ ಡೆಲಿವರಿ. ಎಸೆತ ಚುಕ್ಕಿಯಾಗಿ ಮಾರ್ಪಾಡಾಗಿದೆ. ಇಲ್ಲಿ 4ನೇ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಅಶೋಕ್ ಅವರಿಂದ ಸರ್ವಜಿತ್ ಅವರ ಕಡೆಗೆ. ಇಲ್ಲಿ 1+1 ಅವಳಿ ಓಟದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 5. ಪ್ರಥಮವನ್ನು 4ನೇ ಎಸೆತವನ್ನು ಎಸೆಯಬೇಕಾಗಿದೆ ಇಲ್ಲಿ ಎಸೆತಗಾರ. उत्तमवाದಂತಹ एसिता एक रन दौड़कर पूरा किया, दूसरा रन लेना चाहते थे, इसके साथ दूसरा रन भी पूरा कर चुके हैं बैट्समैन। अच्छी रनिंग बिटवीन द विकेट सर्वजीत और संतोष के द्वारा, और इस 2 रन
ಇಲ್ಲಿ ಬೇಕಾಗಿದೆ 12ರ ಮುಂದೆ 8. ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಒಂಟಿಯಲ್ಲೇ ತೃಪ್ತಿ ಪಡೆಯಬೇಕಾಗಿದೆ. ಇಲ್ಲಿ ಒಂಟಿ ಓಟದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 16. ಅವರ ಕಡೆಗೆ ಇಲ್ಲಿ ಘೋಷಿತ ವಲಯಕ್ಕೆ ಚೆಂಡು ಧಾವಿಸಿದಾಗ ತಂಡಕ್ಕೆ 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 17. ರಂಜಣ್ಣ ಬಾಲ್ ಬೇಕಾರ್ತವಳು. ಇಲ್ಲಿ ಬೇಕಾಗಿದೆ 9ರ ಮುಂದೆ 5. ದ್ವಿತೀಯ ಓವರ್ನ 4ನೇ ಎಸೆತವನ್ನು ದ್ವಿತೀಯ ಓವರ್ನ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ಚಿನ್ನೂರ್ ಅವರಿಂದ ಶಿವೂರ್ ಅವರ ಕಡೆಗೆ. ಘೋಷಿತ ವಲಯಕ್ಕೆ ಚೆಂಡು ಧಾವಿಸಿದಾಗ ತಂಡಕ್ಕೆ 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 18. ಎಸ್, ಇಲ್ಲಿ ದ್ವಿತೀಯ ಓವರ್ನ ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ. ಉತ್ತಮವಾದಂತಹ ಎಸೆತ. ಇಲ್ಲಿ ಬೈಸ್ ಮುಖೇನ ತಂಡಕ್ಕೆ 1 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 19. ಇಲ್ಲಿ ಬೇಕಾಗಿದೆ 6ರ ಮುಂದೆ 3. 6 to go, 3 to get. ತೃತೀಯ ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಹೇಮಂತ್ ರವರಿಂದ ಸಂತೋಷ್ ರವರ ಕಡೆಗೆ. ಇಲ್ಲಿ ತೀರ್ಪುಗಾರರಿಂದ ಅಗಲ ಎಸೆತ ಘೋಷಣೆ. ತಂಡಕ್ಕೆ 1+1 ಮ್ಯಾಚ್ ಇಸ್ ಟೈಡ್. ಉತ್ತಮವಾದಂತಹ ಎಸೆತ. ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಚೆಂಡು ನೇರವಾಗಿ ಗೂಟ ರಕ್ಷಕರ ಕೈಯಲ್ಲಿ. ಎಸೆತ ಚುಕ್ಕಿಯಾಗಿ ಮಾರ್ಪಾಡಾಗಿದೆ. ತೃತೀಯ ಓವರ್ನ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ. ಈ ಪಂದ್ಯಾಟವನ್ನು VR1 ಕೊಲ್ಲಪ್ಪದ ತಂಡ ವಿಜಯಶಾಲಿಯಾಗಿದೆ. SKC ಪುಣಚ ಅದೃಷ್ಟದ ನಾಣ್ಯ ಚಿಮ್ಮುಕಿಯನ್ನ ಗೆದ್ದುಕೊಂಡು ಕ್ಷೇತ್ರ ರಕ್ಷಣೆಯನ್ನ ಆಯ್ದುಕೊಂಡಿದೆ. ತಮ್ಮ ಕ್ಷೇತ್ರ ರಕ್ಷಣೆಯನ್ನು ಆದಷ್ಟು ಬೇಗ ಮುಂದುವರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ KFC ಕೊಲ್ಲಪ್ಪದ ತಂಡದ ಆರಂಭಿಕ ದಾಂಡಿಗರು ಆದಷ್ಟು ಬೇಗ ಮೈದಾನವನ್ನು ಪ್ರವೇಶಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.
ಕಪ್ತಾನರು ಗಮನಿಸಿಕೊಳ್ಳಿ, 8ನೇ ಸುತ್ತಿನ ಪ್ರಥಮ ಪಂದ್ಯಕೂಟವು ಇರುವುದಿಲ್ಲ. ಅಡ್ಕಾ ಟೈಗರ್ಸ್ ಹಾಗೂ ವೋಲ್ಫ್ ಸ್ಕಿನ್ ಹಂಟರ್ಸ್ ಈ ಎರಡು ತಂಡದ ಆಟಗಾರರು ಆಡುವುದಿಲ್ಲ ಎಂಬ ಸೂಚನೆಗಳನ್ನು ಕಂಡುಕೊಂಡಿದ್ದಾರೆ. ಆದ್ದರಿಂದ ತದನಂತರದ ಪಂದ್ಯಕೂಟಕ್ಕಾಗಿ VR1 ಕೊಲ್ಲಪದವು ಹಾಗೂ ಗ್ಲಾಡಿಯೇಟರ್ಸ್ ತಂಡದ ಕಪ್ತಾನರು ಟಾಸ್ಗಾಗಿ ನಮ್ಮೊಂದಿಗೆ ಸಂಪರ್ಕಿಸಿ. ಇದು ನಿಮಗೆ ಪ್ರಥಮ, ದ್ವಿತೀಯ, ಕೊನೆಯ ಕರೆಯಾಗಿರುತ್ತದೆ. VR1 ಕೊಲ್ಲಪದವು ಹಾಗೂ ಗ್ಲಾಡಿಯೇಟರ್ಸ್ ತಂಡದ ಕಪ್ತಾನರು ಗಮನಿಸಿಕೊಳ್ಳಿ, ನಂತರದ ಪಂದ್ಯಕೂಟ ನಿಮಗಾಗಿದ್ದು ಟಾಸ್ಗಾಗಿ ಕಪ್ತಾನರು ನಮ್ಮೊಂದಿಗೆ ಸಂಪರ್ಕಿಸಬೇಕು. VR1 ಕೊಲ್ಲಪದವು ತಂಡದ ಕಪ್ತಾನರು ಗ್ಲಾಡಿಯೇಟರ್ಸ್ ತಂಡದ ಕಪ್ತಾನರಿಗಾಗಿ ಕಾಯ್ತಿದ್ದಾರೆ. ಟಾಸ್ಗಾಗಿ ನಮ್ಮೊಂದಿಗೆ ಸಂಪರ್ಕಿಸಿ. ಎಸ್ ರೆಡಿ. ಪ್ರಥಮ ಓವರ್ ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ. ಉತ್ತಮವಾದಂತಹ ಹೊಡೆತ, ಚೆಂಡು ಲಾಂಗ್ ಅನ್ನತ್ತ ಸಾಗ್ತಾ ಇದೆ. ತಂಡಕ್ಕೆ ಒಂದಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ. ಇಲ್ಲಿ ಅವಳಿ ಓಟಕ್ಕಾಗಿ ಕರೆ. ಇಲ್ಲಿ ಒಂದರಲ್ಲೇ ತೃಪ್ತಿ ಪಡೆಯಬೇಕಾಗಿದೆ. ಇಲ್ಲಿ ಒಂದಂಕ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ. ಭರತ್ ಅವರಿಂದ ಪ್ರಥಮ ಓವರ್ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಅಕ್ಷಯ್ ರವರ ಕಡೆಗೆ ಉತ್ತಮವಾದಂತಹ ಎಸೆತ, ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಚೆಂಡು ನೇರವಾಗಿ ಗೂಟ ರಕ್ಷಕರ ಕೈಯಲ್ಲಿ. ಎಸೆತ ಚುಕ್ಕಿಯಾಗಿ ಮಾರ್ಪಾಡಾಗಿದೆ. ಇಲ್ಲಿ ಪ್ರಥಮ ಓವರ್ನ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಎಸೆತಗಾರ ಭರತ್ ರವರಿಂದ ಅಕ್ಷಯ್ ರವರ ಕಡೆಗೆ ಉತ್ತಮವಾದಂತಹ ಎಸೆತ, ಅಷ್ಟೇ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ ಭರತ್ ರವರಿಂದ. ಎದುರಾಳಿ ತಂಡಕ್ಕೆ ಯಾವುದೇ ಅಂಕವನ್ನು ಕೂಡ ಬಿಟ್ಟು ಕೊಡ್ತಾ ಇಲ್ಲ. ಇಲ್ಲಿ ಪ್ರಥಮ ಓವರ್ನ 4ನೇ ಎಸೆತವನ್ನು ಎಸೆಯಬೇಕಾಗಿದೆ ಭರತ್ ರವರಿಂದ ಅಕ್ಷಯ್ ರವರ ಕಡೆಗೆ. ಇಲ್ಲಿ ಘೋಷಿತ ವಲಯಕ್ಕೆ ಚೆಂಡು ಧಾವಿಸಿದಾಗ ತಂಡಕ್ಕೆ ಒಂದಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ. ಇಲ್ಲಿ ಪ್ರಥಮ ಓವರ್ನ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ಭರತ್ ರವರಿಂದ ಅಕ್ಷಯ್ ರವರ ಕಡೆಗೆ. ಉತ್ತಮವಾದಂತಹ ಎಸೆತ, ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಚೆಂಡು ನೇರವಾಗಿ ಗುಟ್ಟ ರಕ್ಷಕನ ಕೈಯಲ್ಲಿ. ಇಲ್ಲಿ ಪ್ರಥಮ ಓವರ್ನ ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಎಸೆತಗಾರ ಭರತ್ ರವರಿಂದ. ಇಲ್ಲಿ ಅಗಲ ಎಸೆತ +1, ತಂಡಕ್ಕೆ 2 ಅಂಕದ ಜೋಡಣೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ. ಇಲ್ಲಿ 4. ಇಲ್ಲಿ ಪ್ರಥಮ ಓವರ್ನ ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಭರತ್ ರವರಿಂದ ಅಕ್ಷಯ್ ರವರ ಕಡೆಗೆ. ಉತ್ತಮವಾದಂತಹ ಹೊಡೆತ, ಚೆಂಡು ಲಾಂಗ್ ಅನ್ನತ್ತ ಸಾಗ್ತಾ ಇದೆ. ಇಲ್ಲಿ ಒಂಟಿಯಲ್ಲಿಯೇ ತೃಪ್ತಿ ಪಡೆಯಬೇಕಾಗಿದೆ. ಆಫ್ಟರ್ ಕಂಪ್ಲೀಷನ್ ಆಫ್ ಓವರ್ ನಂಬರ್ 1, ಸ್ಕೋರ್ ಕಾರ್ಡ್ ಇಸ್ 5 ಆನ್ ದ ಬೋರ್ಡ್ ನೌ ವಿದೌಟ್ ಲಾಸ್. ಇಲ್ಲಿ ದ್ವಿತೀಯವನ್ನು ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ರವಿ, ದಂಡುಗಾರಿಕಾ ವಿಭಾಗದಲ್ಲಿ ಅಕ್ಷಯ್. ದ್ವಿತೀಯವನ್ನು ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ ರವಿರವರಿಂದ ಅಕ್ಷಯ್ ರವರ ಕಡೆಗೆ. ಉತ್ತಮವಾದಂತಹ ಎಸೆತ, ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಚೆಂಡು ನೇರವಾಗಿ ಗುಟ್ಟ ರಕ್ಷಕನ ಕೈಯಲ್ಲಿ. ಎಸೆತ ಚುಕ್ಕಿಯಾಗಿ ಮಾರ್ಪಾಡಾಗಿದೆ. ಇಲ್ಲಿ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ರವಿರವರಿಂದ ಅಕ್ಷಯ್ ರವರ ಕಡೆಗೆ. ಉತ್ತಮವಾದಂತಹ ಹೊಡೆತ, ಚೆಂಡು ಗಾಳಿಯಲ್ಲಿದೆ. ಇಲ್ಲಿ ಕ್ಷೇತ್ರ ರಕ್ಷಕನ ಭದ್ರ ಬೊಗಸೆಯಲ್ಲಿ ಚೆಂಡು. ಇಲ್ಲಿ ಅಕ್ಷಯ್ ರವರ ಹೊತ್ತರಿಯ ಪತನವಾಗಿದೆ. Five on the board now, loss of 1 wicket. Batsman, make it fast.
ಇಲ್ಲಿ ದ್ವಿತೀಯವನ್ನು ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ರವಿ, ದಂಡುಗಾರಿಕಾ ವಿಭಾಗದಲ್ಲಿ ಪ್ರತೀಶ್. ದ್ವಿತೀಯವನ್ನು ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರ ರವಿರವರಿಂದ ಪ್ರತೀಶ್ ರವರ ಕಡೆಗೆ ಸ್ವೀಪ್ ಮುಖೇನ ಘೋಷಿತ ವಲಯಕ್ಕೆ ಚೆಂಡು ಧಾವಿಸಿದಾಗ ತಂಡಕ್ಕೆ 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 6. ಇಲ್ಲಿ ದ್ವಿತೀಯವನ್ನು 4ನೇ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರ ರವಿರವರಿಂದ ಪ್ರತೀಶ್ ರವರ ಕಡೆಗೆ. ಇಲ್ಲಿ ತೀರ್ಪುಗಾರರಿಂದ ಅಗಲ ಎಸೆತ ಘೋಷಣೆ. 1+1, 2 run added to the board. Scorecard is 8 on the board now. 4th time in this over. Ravi 2, प्रतीश के लिए उठा के खेलने कोशिश जरूर, गेंद हवा में, इसके नीचे फील्डर जरूर, और प्रतीश रिटर्न बैक टू द पेविलियन. KFC Kollapura losing the second wicket now. 2 more left in this over. 8-8. ದ್ವಿತೀಯವನ್ನು ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ರವಿ. ರವಿರವರಿಂದ ಧನುಷ್ ರವರ ಕಡೆಗೆ. ಉತ್ತಮವಾದಂತಹ ಎಸೆತ, ಅಷ್ಟೇ ಉತ್ತಮವಾದಂತಹ ಹೊಡೆತ. ಚಿಂಡು ಲಾಂಗ್ ಅನ್ನು ಸಾಕ್ತಾ ಇದೆ. ಇಲ್ಲಿ ಒಂಟಿ ಓಟ ಸಂಪನ್ನಗೊಂಡಿದೆ. ಇಲ್ಲಿ ಅವಳಿ ಓಟಕ್ಕಾಗರೆ, ಇಲ್ಲಿ ಅವಳಿ ಕೂಡ ಸಂಪನ್ನಗೊಂಡಿದೆ. ಅವಳಿ ಓಟ ಸಂಪನ್ನಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 10. ದ್ವಿತೀಯವನ್ನು ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ಇಲ್ಲಿ ಎಸೆತಗಾರ ರವಿರವರಿಂದ ಧನುಷ್ ರವರ ಕಡೆಗೆ. ಉತ್ತಮವಾದಂತಹ ಎಸೆತ. ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಚೆಂಡು ನೇರವಾಗಿ ಗೂಟ ರಕ್ಷಕರ ಕೈಯಲ್ಲಿ. ಎಸೆತ ಚುಕ್ಕಿಯಾಗಿ ಮಾರ್ಪಾಡಾಗಿದೆ. ಕಂಪ್ಲೀಷನ್ ಆಫ್ ಓವರ್ ನಂಬರ್ 2. ಸ್ಕೋರ್ ಕಾರ್ಡ್ ಇಸ್ 10 ಆನ್ ದ ಬೋರ್ಡ್, ಲಾಸ್ ಆಫ್ 2 ವಿಕೆಟ್. ಇಲ್ಲಿ ನಿತಿನ್ ದಂಡಿನ ಮುಖೇನ ಒಂದೆರಡು ದೊಡ್ಡ ಹೊಡೆತಗಳು ಬಂದಲ್ಲಿ ಪಂದ್ಯಾಕೂಟದಲ್ಲಿ ಹಿಡಿತವನ್ನು ಸಾಧಿಸಬಹುದು. ತೃತೀಯವನ್ನು ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರಿಕಾ ವಿಭಾಗದಲ್ಲಿ. ಉತ್ತಮವಾದಂತಹ ಎಸೆತ, ಅಷ್ಟೇ ಉತ್ತಮವಾದಂತಹ ಹೊಡೆತ. ಚಿಂಡು ಲಾಂಗ್ ಅನ್ನು ಸಾಗ್ತಾ ಇದೆ. ಇಲ್ಲಿ ಅವಳಿ ಓಟಕ್ಕಾಗಿ ಕರೆ. ಇಲ್ಲಿ ರನ್ಔಟ್ ಮುಖೇನ ನಿತಿನ್ ರವರ ಹುತ್ತರಿಯ ಪತನವಾಗಿದೆ. ತಂಡಕ್ಕೆ 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 11. ಕೊಲ್ಲಪ್ಪದ ತಂಡದ ಭರವಸೆ ಆಟಗಾರ ರವಿರವರು ಸ್ಟ್ರೈಕ್ ತುದಿಯಲ್ಲಿ. ರವಿರವರು ತಮ್ಮ ತಂಡಕ್ಕೆ ಎಷ್ಟರ ಮಟ್ಟಿಗೆ ಆಸರೆಯಾಗಬಲ್ಲರೆಂದು ಕಾದು ನೋಡಬೇಕಾಗಿದೆ. ಇಲ್ಲಿ ತೃತೀಯವನ್ನು ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಗೂಟಗಳ ಮಧ್ಯೆ ಚುರುಕಿನ ಓಡಾಟ. ರವಿ ಹಾಗೂ ಧನುಷ್ ರವರಿಂದ ತಂಡಕ್ಕೆ 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಇಟ್ಟು ಜಮೆಯಾಗಿದೆ 12. ಕೊನೆಯ ಓವರ್ನ 4 ಎಸೆತಗಳು ಬಾಕಿ ಇದೆ. ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ಇಲ್ಲಿ ಎಸೆತಗಾರ. ಉತ್ತಮವಾದಂತಹ ಎಸೆತ. ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಚೆಂಡು ನೇರವಾಗಿ ಗೂಟ ರಕ್ಷಕನ ಕೈಯಲ್ಲಿ. ಎಸೆತ ಚುಕ್ಕಿಯಾಗಿ ಮಾರ್ಪಾಡಾಗಿದೆ. ಇಲ್ಲಿ ತೃತೀಯ ಓವರ್ 4ನೇ ಎಸೆತವನ್ನು ಎಸೆಯಬೇಕಾಗಿದೆ ಇಲ್ಲಿ ಎಸೆತಗಾರ. ಇಲ್ಲಿ ಮುನ್ನುಗ್ಗಿ ಬಾರಿಸುವ ಯತ್ನ. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. ಇಲ್ಲಿ ಕ್ಷೇತ್ರ ರಕ್ಷಕನಿಂದ ತಂಡಕ್ಕೆ 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 13. ಇಲ್ಲಿ ತೃತೀಯವನ್ನು ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ. ಇಲ್ಲಿ ಮುನ್ನುಗ್ಗಿ ಬಾರಿಸುವ ಯತ್ನ. ಗಾಳಿಯಲ್ಲಿದೆ ಚೆಂಡು. ಇಲ್ಲಿ ಅವಳಿ ಓಟಕ್ಕಾಗಿ ಕರೆ. ಅವಳಿ ಓಟ ಕೂಡ ಸಂಪನ್ನಗೊಂಡಿದೆ. ಇಲ್ಲಿ ಅವಳಿ ಓಟ ಸಂಪನ್ನಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 15.
1 more left in this over. ತೃತೀಯ ಓವರ್ನ ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ. ಪ್ರಥಮ ಇನ್ನಿಂಗ್ಸ್ನ ಕೊನೆಯ ಓವರ್ನ ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ಇಲ್ಲಿ ಎಸೆತಗಾರ. ಇಲ್ಲಿ ಮುನ್ನುಗ್ಗಿ ಬಾರಿಸುವ ಯತ್ನ, ಗಾಳಿಯಲ್ಲಿದೆ ಚೆಂಡು, ಯಾವುದೇ ಕ್ಷೇತ್ರ ರಕ್ಷಕರಿಲ್ಲಲ್ಲಿ. ತಂಡಕ್ಕೆ ಅವಳಿ ಓಟು ಸಂಪನ್ನಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 17. After completion of over number 3, scorecard is 17 on the board now. 18 is the winning target. ಪಂದ್ಯಾಟಕ್ಕಾಗಿ ಕರೆಯನ್ನು ನೀಡ್ತಾ ಇದ್ದೇವೆ. VR1 ಕೊಲ್ಲಪದ ಹಾಗೂ ಗ್ಲಾಡಿಯೇಟರ್ಸ್ ಇತ್ತಂಡಗಳ ಮಧ್ಯೆ ನಡೆಯಲಿದೆ. ಇತ್ತಂಡದ ನಾಯಕರ ಅದೃಷ್ಟದ ನಾಣ್ಯ ಚಿಮುಕೆಗಾಗಿ ಆದಷ್ಟು ಬೇಗ ಮೈಕ್ ಮಾಡುತ್ತಾ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮುಂದಿನ ಪಂದ್ಯಾಟಕ್ಕಾಗಿ ಕರೆಯನ್ನು ನೀಡ್ತಾ ಇದ್ದೇವೆ. VR1 ಕೊಲ್ಲಪದ ಹಾಗೂ ಗ್ಲಾಡಿಯೇಟರ್ಸ್ ಇತ್ತಂಡಗಳ ಮಧ್ಯೆ ನಡೆಯಲಿದೆ. ಇತ್ತಂಡದ ನಾಯಕರ ಅದೃಷ್ಟದ ನಾಣ್ಯ ಚಿಮುಕೆಗಾಗಿ ಆದಷ್ಟು ಬೇಗ ಮೈಕ್ ಮಾಡುತ್ತಾ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ತಮಗಿದ್ದು ಪ್ರಥಮ ಕರೆಯನ್ನು ನೀಡ್ತಾ ಇದ್ದೇವೆ. ಇಲ್ಲಿ ವೀಕ್ ಆಗಿದೆ 18ರ ಮುಂದೆ 18. ಯಾರಿಗಿದೆ ಗೆಲುವಿನ ನಂಟು? ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆಗಾರಿಕಾ ವಿಭಾಗದಲ್ಲಿ ಅಕ್ಷಯ್, ದಂಡುಗಾರಿಕಾ ವಿಭಾಗದಲ್ಲಿ ರವಿ. ಉತ್ತಮವಾದಂತಹ ಎಸೆತ, ಚೆಂಡು ಘೋಷಿತ ವಲಯಕ್ಕೆ ಧಾವಿಸಿದಾಗ ತಂಡಕ್ಕೆ 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 1. ಇಲ್ಲಿ ಪ್ರಥಮ ಓವರ್ನ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ ಅಕ್ಷಯ್ ಅವರಿಂದ ರವಿರವರ ಕಡೆಗೆ. ಇಲ್ಲಿ ತೀರ್ಪುಗಾರರಿಂದ ಅಡ್ಡ ನಿಶಾನೆ ಎಂದು ಘೋಷಣೆ. ತಂಡಕ್ಕೆ 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 2. ಇಲ್ಲಿ ಪ್ರಥಮ ಓವರ್ನ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ ಅಕ್ಷಯ್ ಅವರಿಂದ ರವಿರವರ ಕಡೆಗೆ. ಇಲ್ಲಿ ಕ್ಯಾಚ್ ಔಟ್ ಆಗುವ ಸಾಧ್ಯತೆ ಇತ್ತು, ಆದರೆ ತಂಡಕ್ಕೆ 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 3. ಪ್ರಥಮ ಓವರ್ನ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಅಕ್ಷಯ್ ಅವರಿಂದ ಭರತ್ ರವರ ಕಡೆಗೆ. ಉತ್ತಮವಾದಂತಹ ಎಸೆತ, ಅಷ್ಟೇ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. ಇಲ್ಲಿ ತಂಡಕ್ಕೆ 1+1 ಅವಳಿ ಒಟ್ಟದ ಜೋಡಣೆಯಾದಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 5. ಇಲ್ಲಿ ಪ್ರಥಮ ಓವರ್ನ 4ನೇ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಪ್ರಥಮ ಓವರ್ನ 4ನೇ ಎಸೆತವನ್ನು ಎಸೆಯಬೇಕಾಗಿದೆ ಅಕ್ಷಯ್ ಅವರಿಂದ ರವಿರವರ ಕಡೆಗೆ. ಇಲ್ಲಿ ತೀರ್ಪುಗಾರರಿಂದ ಅಡ್ಡ ನಿಶಾನೆ ಎಂದು ಘೋಷಣೆ. ತಂಡಕ್ಕೆ ಅವಳಿ ಒಟ್ಟದ ಜೋಡಣೆಯಾದಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 7 ಆನ್ ದ ಬೋರ್ಡ್ ನೌ. 4th ಟೈಮ್ ಇನ್ ದಿಸ್ ಓವರ್. 4ನೇ ಎಸೆತವನ್ನು ಎಸೆಯಬೇಕಾಗಿದೆ ಇಲ್ಲಿ ಎಸೆತಗಾರ ಅಕ್ಷಯ್ ಅವರಿಂದ ರವಿರವರ ಕಡೆಗೆ. ಇಲ್ಲಿ ವೈಡ್ +1 ತಂಡಕ್ಕೆ ಅವಳಿ ಒಟ್ಟದ ಜೋಡಣೆಯಾದಾಗ ತಂಡದ ಖಾತೆಯಲ್ಲಿ ಅವಳಿ ಹುಟ್ಟದ ಜೋಡಣೆಯಾದಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 9. ವೈಡ್ +1. ಸ್ಕೋರ್ ಕೋಡ್ ಇಸ್ 11 ಆನ್ ದ ಬೋರ್ಡ್ ನೌ.
11 on the board now. Fourth time in this over. ಇಲ್ಲಿ ಗಾಳಿಯಲ್ಲಿ ಚೆಂಡು, ಯಾವುದೇ ಕ್ಷೇತ್ರರಕ್ಷಕರಿಲ್ಲ. ಚೆಂಡು ಸೀಮಾ ರೇಖೆಯ ಗೆರೆಯನ್ನ ದಾಟಿದೆ. ತಂಡಕ್ಕೆ 4 ಅಂಕದ one more left in this over. Sorry, 2 more left in this over. Fifth time in this over. 5ನೇ ಎಸೆತದಲ್ಲಿ ವಿಕಾಗದಲ್ಲಿ ಸಿತಗಾರ ಅಕ್ಷಯ್ ಅವರಿಂದ ರವಿರವರ ಕಡೆಗೆ ಇಲ್ಲಿ ಚೆಂಡು ಲಾಂಗ್ ಅನ್ನು ತಸ್ಸಾಗ್ತಾ ಇದೆ. ತಂಡಕ್ಕೆ 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 16. ಇಲ್ಲಿ ಬೇಕಾಗಿದೆ 13ರ ಮುಂದೆ 2. ಇಲ್ಲಿ ದೊಡ್ಡ ಹೊಡೆತಕ್ಕಾಗಿ ಯತ್ನ, ಆದರೆ ತೀರ್ಪುಗಾರರಿಂದ ಭೈಮುಖೇನ 1 ಅಂಕ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 17. ಸ್ಕೋರ್ ಈಸ್ ಲೆವೆಲ್. ಎಂಡ್ ಆಫ್ ಓವರ್ ನಂಬರ್ one more left. Yes. On the match. ಗ್ಲಾಡಿಯೇಟರ್ಸ್ ಅನ್ನು ಒದರಿಸಿದ ನಾಣ್ಯ ಚಿಮುಕೆಯನ್ನು ಗೆದ್ದುಕೊಂಡು ತಮ್ಮ ತೀರ್ಪನ್ನು ಹೇಳಿಲ್ಲ. ಗ್ಲಾಡಿಯೇಟರ್ಸ್ ಅನ್ನು ಒದರಿಸಿದ ನಾಣ್ಯ ಚಿಮುಕೆಯನ್ನು ಗೆದ್ದುಕೊಂಡು ಕ್ಷೇತ್ರ ರಕ್ಷಣೆಯನ್ನ ಆಯ್ದುಕೊಂಡಿದೆ. ತಮ್ಮ ಕ್ಷೇತ್ರ ರಕ್ಷಣೆಯನ್ನು ಆದಷ್ಟು ಬೇಗ ಮುಂದುವರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಹಲ್ ಎಂಟನೇ ಸುತ್ತಿನ 2ನೇ ಪಂದ್ಯಾಟ ಇಲ್ಲಿ ಕಂಡು ಬರುತ್ತಿದೆ. ವಿಆರ್ಆರ್ ಜಿಲ್ಲಾ ಪದವಿ ವಿರೋಧವಾಗಿ ಗ್ಲಾಡಿಯೇಟರ್ಸ್ ನಾಣ್ಯ ಚಿಮುಕೆಯನ್ನು ಗೆದ್ದುಕೊಂಡ ಗ್ಲಾಡಿಯೇಟರ್ಸ್ ತಂಡವು ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಂಡು ಇಲ್ಲಿ ಹಿಂದುಗಾರಿಕೆಯಲ್ಲಿ ಚಂದ್ರ
ಅದ್ಭುತವಾದ ಎಸೆತ ಇದು ಚಂದ್ರರವರ ಮುಖೇನವಾಗಿ ಚುಕ್ಕಿಯಾಗಿ ಮಾರ್ಪಾಡಾಗುತ್ತಾ ಇಲ್ಲಿ ಎಸೆಯಬೇಕಾಗಿದೆ. ಎರಡನೇ ಎಸೆತ ಆಫ್ ಸ್ಪಿನ್ ಮಾದರಿಯ ಎಸೆತಗಾರ ಈತ. ಕರಾರುವತ್ತಾದ ದಾಳಿ, ಯಾವುದೇ ಅವಕಾಶವಿಲ್ಲ. ಮತ್ತೆ ಸತತವಾಗಿ ಚುಕ್ಕಿ ಮಾಡುತ್ತಿದ್ದಾರೆ ಇಲ್ಲಿ ಚಂದ್ರರವರು. ತಂಡದ ಕೀ ಬೌಲರ್ ಎಂದು ಹೆಸರುವಾಸಿ ಈತ. ಐಕಾನ್ ಆಟಗಾರ. ಎಸೆಯಬೇಕಾಗಿದೆ ಮೂರನೇ ಎಸೆತ ಚಂದ್ರರವರ ಕಡೆಯಿಂದ ಸರ್ವಜಿತ್. ಇಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಗಲಿಬಿಲಿ. ದೀಕ್ಷಿತ್ ಒಂದರ ಜಾಗದಲ್ಲಿ ಎರಡನ್ನು ನೀಡುತ್ತಿದ್ದಾರೆ. ತಂಡದ ಅಂಕಪಟ್ಟಿ ಏರಿಕೆಯಾಗುತ್ತಿದೆ. 2. 4ನೇ ಬಾರಿ ಎಸೆಯಬೇಕಾಗಿದೆ ಚಂದ್ರರವರ ಕಡೆಯಿಂದ ಸರ್ವಜಿತ್. ಕರಾರುವತ್ತಾದ ದಾಳಿ, ಯಾವುದೇ ಅವಕಾಶವಿಲ್ಲ. ಆಫ್ ಕಟ್ಟರ್ ಮಾದರಿಯಲ್ಲಿ ಬಂದಿತ್ತು ಚೆಂಡು. ಇಲ್ಲಿ ದಂಡಿಸುವಲ್ಲಿ ವೈಫಲ್ಯತೆ ದಾಂಡಿಗನಿಂದ. ಯಾವುದೇ ಅವಕಾಶವನ್ನು ನೀಡುತ್ತಿಲ್ಲ ಇಲ್ಲಿ ಎಸೆತಗಾರ ಚಂದ್ರ. 4 ಎಸೆತಗಳು ಸಂಪೂರ್ಣ. 5ನೇ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ. ಕರಾರುವತ್ತಾದ ದಾಳಿ, ಇಲ್ಲಿ ಗೂಟ ರಕ್ಷಕನ ವೈಫಲ್ಯತೆ. ಮತ್ತೆ 1 ಅಂಕದ ಜೋಡಣೆ ತಂಡದ ಮೊತ್ತಕ್ಕೆ 3 ಎಂದು ಕಾಣಸಿಗುತ್ತಿದೆ. 5 ಎಸೆತಗಳ ಮುಕ್ತಾಯ. ಇಲ್ಲಿ ಚಂದ್ರರವರು ಎಸೆಯಬೇಕಾಗಿ ತಮ್ಮ ಕತ್ತಿನ 5ನೇ ಎಸೆತ. ಜವಾಬ್ದಾರಿಯನ್ನು ಹೊತ್ತು ಇಲ್ಲಿ ಎಸೆತಗಾರಿಕೆಯನ್ನು ನಿಭಾಯಿಸುತ್ತಿದ್ದಾರೆ ಎಸೆತಗಾರ ಚಂದ್ರ. ಎಸೆಯಬೇಕಾಗಿದೆ ಸರ್ವಜಿತ್ ರವರ ಕಡೆಗೆ. ಕೊನೆಯ ಎಸೆತ. ಕರಾರುವತ್ತಾದ ದಾಳಿ, ಅದ್ಭುತವಾದ ಎಸೆತ ಇದು ಚಂದ್ರರವರ ಮುಖೇನವಾಗಿ. ತಂಡಕ್ಕೆ ಆಧಾರ ಸ್ತಂಭವಾಗಿ ನಿಂತುಕೊಳ್ಳುತ್ತಿದ್ದಾರೆ ಚಂದ್ರರವರು. 6 ಎಸೆತಗಳು ಸಂಪೂರ್ಣಗೊಂಡಿದೆ. ಕೇವಲ 3 ಓಟಗಳನ್ನು ಬಿಟ್ಟುಕೊಟ್ಟು ಇಲ್ಲಿ ಪಂದ್ಯಾಟವನ್ನು ಹಿಡಿತದಲ್ಲಿ ಇರಿಸಿಕೊಂಡಿದ್ದಾರೆ. 2ನೇ ಓವರ್ ಅನ್ನು ಎಸೆಯಲು ಕೌಶಿಕ. ತಂಡದ 2ನೇ ಐಕಾನ್ ಆಟಗಾರ ಈತ ಕೌಶಿಕ್ ಖಂಡೇರಿ. ಓರ್ವ ಬಲಿಷ್ಠ ದಾಂಡಿಗನು ಹೌದು. ಇಲ್ಲಿ ಎಸೆತಗಾರಿಕೆಯಲ್ಲಿ ಕಂಡುಕೊಳ್ಳುತ್ತಿದ್ದೇವೆ ಈತನನ್ನು. ಇಲ್ಲಿ ಎಸೆಯಬೇಕಾಗಿದೆ 2ನೇ ಓವರ್ನ ಮೊದಲನೇ ಎಸೆತ ಕೌಶಿಕ. ಲೆಗ್ ಸ್ಪಿನ್ ಮಾದರಿಯ ಎಸೆತಗಾರ ಈತ. ಜವಾಬ್ದಾರಿಯನ್ನು ಹೊತ್ತು ಇಲ್ಲಿ ಎಸೆಯಬೇಕಾಗಿದೆ ಸರ್ವಜಿತ್ ರವರ ಕಡೆಗೆ. ಇಲ್ಲಿ ದೊಡ್ಡ ಮಟ್ಟದ ಹೊಡೆತ. ದೀಕ್ಷಿತ್ ಕ್ಷೇತ್ರ ರಕ್ಷಣೆಯಲ್ಲಿ ಭರ್ಜರಿಯಾದ ಕ್ಯಾಚ್. ಇದು ಕ್ಯಾಚ್ ನೊಂದಿಗೆ ಸಂತೋಷ್ ರವರ ಉತ್ತರಿಯ ಪತನವಾಗುತ್ತಿದೆ. ನೇರ ಪಂದ್ಯಾಟ ವೀಕ್ಷಣೆಯತ್ತ ಸಂತೋಷ್ ರವರು ಮನ ಮಾಡುತ್ತಾ ಇಲ್ಲಿ ಶಿವಾರವರ ಆಗಮನ. ಹೊಸ ದಾಂಡುಗಾರನಾಗಿ ಬಲಿಷ್ಠ ದಾಂಡಿಗ ಪಡೆಯನ್ನೇ ಹೊಂದಿಕೊಂಡು ಇಲ್ಲಿ ಬ್ಯಾಟಿಂಗ್ ನಡೆಸುತ್ತಿದ್ದಾರೆ VR1 ಕೊಲ್ಲಪ್ಪದ ತಂಡವು. ಸಂತೋಷ್ ರವರ ಉದ್ದರಿಯ ಬಳಿಕ ಇಲ್ಲಿ ಶಿವಾರವರ ಆಗಮನವಾಗಿದೆ. ಈತನು ಒಬ್ಬ ಬಲಿಷ್ಠ ದಾಂಡಿಗನು ಹೌದು. ಯಾವುದೇ ಸಮಯದಲ್ಲೂ ಸಿಡಿಯಬಲ್ಲಂತಹ ದಾಂಡಿಗ. ಅದೆಷ್ಟೋ ಪಂದ್ಯಾಟಗಳನ್ನು ಆಡಿದ ಅನುಭವವನ್ನು ಹೊತ್ತುಕೊಂಡು ಇಲ್ಲಿ ಎದುರಿಸಬೇಕಾಗಿದೆ ಕೌಶಿಕ್ ರವರ ಎಸೆತಗಾರಿಕೆಯನ್ನು. 2ನೇ ಎಸೆತ ಕೌಶಿಕ್ ರವರ ಕಡೆಯಿಂದ ಶಿವಾರವರ ಕಡೆಗೆ. ಅದ್ಭುತವಾದ ಹೊಡೆತ ಇದು. ಭರ್ಜರಿ ಪ್ರಹಾರ, ಅದ್ಭುತವಾದ ಕ್ಷೇತ್ರ ರಕ್ಷಣೆ. ದೀಕ್ಷಿತ್ ರವರ ಮುಖೇನವಾಗಿ ಕೈ ಚಪ್ಪಾಳೆ ಬರಲೇಬೇಕಾಗಿದೆ ದೀಕ್ಷಿತ್ ರವರಿಗೆ. ಇಲ್ಲಿ ತಂಡಕ್ಕೋಸ್ಕರ ಪ್ರಾಣವನ್ನು ಒತ್ತೆ ಇಟ್ಟು ಇಲ್ಲಿ 5 ಓಟಗಳನ್ನು ಉಳಿಸಿಕೊಟ್ಟಿದ್ದಾರೆ. ಕ್ಷಮಿಸಿ, 4 ಓಟಗಳನ್ನು ಉಳಿಸಿಕೊಟ್ಟಿದ್ದಾರೆ. 2 ಅಂಕದೊಂದಿಗೆ ತಂಡದ ಮೊತ್ತ 5 ಎಂದು ಕಾಣಸಿಗುತ್ತಿದೆ. ಎಸೆಯಬೇಕಾಗಿದೆ 3ನೇ ಎಸೆತ. ಅದ್ಭುತವಾದ ಎಸೆತ ಇದು. ಕರಾರುವತ್ತಾದ ದಾಳಿ, ಚುಕ್ಕಿಯಾಗುತ್ತಾ ಚೆಂಡು. 3 ಎಸೆತಗಳ ಮುಕ್ತಾಯ. 3 ಎಸೆತಗಳ ಮುಕ್ತಾಯದೊಂದಿಗೆ ತಂಡದ ಮೊತ್ತ 5. ಮತ್ತೆ 1 ಪಿಚ್ ಮಾದರಿಯಲ್ಲಿ ಚೆಂಡು ದಂಡಿಸಬೇಕಾಗಿತ್ತು ದಾಂಡಿಗ. ಅದರ ವೈಫಲ್ಯತೆ ಇಲ್ಲಿ ಘೋಷಿತ ಬಲಯಕ್ಕೆ ಧಾವಿಸಿತ್ತು ಚೆಂಡು. 1 ಅಂಕದ ಜೋಡಣೆಯೊಂದಿಗೆ ತಂಡದ ಮೊತ್ತ 6. 2 ಎಸೆತಗಳು ಬಾಕಿ ಇದೆ 2ನೇ ಓವರ್ನಲ್ಲಿ. ಕೌಶಿಕ ಓರ್ವ ಅನುಭವಿ ಎಸೆತಗಾರ ಈತ. ಶಿವಾರವರ ಕಡೆಗೆ ಫುಲ್ ಟಾಸ್ ಆಗಿ ಬಂದಿತ್ತು. ಭರ್ಜರಿ ಪ್ರಹಾರ, ನೇರ ಸೀಮಾರೇಖೆಯ ಹೊರಭಾಗಕ್ಕೆ. 6 ಅಂಕದ ಜೋಡಣೆಯಾಗುತ್ತಿದೆ. ತಂಡದ ಮೊತ್ತ ಏರಿಕೆಯಾಗುತ್ತಿದೆ 12. ಶಿವಾರವರ ದಂಡು ಗರ್ಜನೆಯಾಗುತ್ತಿದೆ. ಇಲ್ಲಿ ಬೇಕಾದ ಸಮಯದಲ್ಲಿ ಇಲ್ಲಿ 6 ಬಂದಿದೆ. ತಂಡದ ಮೊತ್ತ 12. 1 ಉದ್ದರಿಗಳ ಆಘಾತ. ಕೌಶಿಕ ಇಲ್ಲಿ ಮರಳಿ ಬರಬೇಕಾಗಿದೆ. ಕೊನೆಯ ಎಸೆತ, 2ನೇ ಓವರ್ನ ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ. ತೀರ್ಪುಗಾರರನ್ನು ಬಿಟ್ಟು ಶಿವಾರವರ ಕಡೆಗೆ. ಇಲ್ಲಿ ಬಲಿಷ್ಠ ದಾಂಡಿಗ ಸ್ಟ್ರೈಕರ್ ವಿಭಾಗದಲ್ಲಾದರೆ 1 ಪಿಚ್ ಮಾದರಿಯಲ್ಲಿ ಬಂದಿತ್ತು. ಆದರೆ ಇಲ್ಲಿ ವೈಫಲ್ಯತೆ. ಅಗಲ ಎಸೆತ ಎಂಬ ಘೋಷಣೆ ತೀರ್ಪುಗಾರರಿಂದ. ಮತ್ತೆ 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 13. ಕರಾರುವತ್ತ ದಾಳಿ ಇಲ್ಲಿ ದೇವಪ್ಪರವರಿಂದ. ಕೊಂಚ ಗಲಿಬಿಲಿ, ಅದ್ಭುತವಾದ ಕ್ಷೇತ್ರ ರಕ್ಷಣೆ. 1ರ ಬಳಿಕ ಅವಳಿಗೆ ಕರೆಯಾಗಿತ್ತು ಇಲ್ಲಿ ಉದ್ದರಿಯ ಆಘಾತ. ಸರ್ವಜಿತ್ ಮರಳಿ ಪಂದ್ಯಾಟ ವೀಕ್ಷಣೆಯತ್ತ. ಕೌಶಿಕ್ ರವರ ಉತ್ತಮವಾದ ಒಂದು ರನ್ಔಟ್ ಮುಖೇನವಾಗಿ ಸರ್ವಜಿತ್ ರವರನ್ನು ಮರಳಿ ಗೂಡಿನತ್ತ. ಇಲ್ಲಿ
2 ಓವರ್ಗಳ ಮುಕ್ತಾಯ. ತಂಡದ ಮೊತ್ತ ತಂಡದ ಮೊತ್ತ 14. ಗಮನಿಸಿ, ಮುಂದಿನ ಪಂದ್ಯಾಟಕ್ಕೆ ಕರೆಯನ್ನು ನೀಡುತ್ತಿದ್ದೇವೆ. SKC ಪುಣಚ ವಿರುದ್ಧವಾಗಿ ಜೋ ಫ್ಯಾನ್ಸ್ ಅಡ್ಡಿನಡ್ಕ. ಈ ತಂಡದ ನಾಯಕರು ಆದಷ್ಟು ಬೇಗ ಮೈಕ್ ಪಾಯಿಂಟ್ ಬಳಿಗೆ ಬಂದು ತಮ್ಮ ನಾಣ್ಯ ಚಿಮ್ಮುವಿಕೆಯನ್ನು ನೆರವೇರಿಸಿಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಇಲ್ಲಿ ದೀಕ್ಷಿತ್ ಎಸೆತಗಾರಿಕೆಯಲ್ಲಿ ತಂಡದ ಭರವಸೆಯ ಎಸೆತಗಾರ ಈತ. ಎಡಗೈ ಎಸೆತಗಾರ ಇಲ್ಲಿ ಎಸೆಯಬೇಕಾಗಿ ತಮ್ಮ ಕತ್ತಿನ ಮೊದಲನೇ ಎಸೆತವನ್ನು ರವಿರವರು ಹೊಸ ದಾಂಡಿಗನಾಗಿ. ಇಲ್ಲಿ ಹಳಿದಪ್ಪುತ್ತಿದೆ ಚೆಂಡು. ಅಗಲ ಎಸೆತ ಎಂಬ ಘೋಷಣೆ ಬರುತ್ತಿದೆ ತೀರ್ಪುಗಾರರಿಂದ. ಅಗಲ ಎಸೆತದೊಂದಿಗೆ ತಂಡದ ಮೊತ್ತ ಏರಿಕೆಯಾಗುತ್ತಿದೆ 15. ಮತ್ತೊಂದು ಬಾರಿ ಎಸೆಯಬೇಕಾಗಿದೆ ದೀಕ್ಷಿತ. ಇಲ್ಲಿ ಲಯಬದ್ಧತೆಯ ಎಸೆತಗಾರಿಕೆಯನ್ನು ನಿಭಾಯಿಸಬೇಕಾಗಿದೆ ದೀಕ್ಷಿತ. ರವಿರವರು ಶೈಕಾನ್ ವಿಭಾಗದಲ್ಲಿ 17 ನಂಬರ್ ಬನಿಯನುದಾರಿ ಆಟಗಾರ ಈತ. 1 ಪಿಚ್ ಮಾದರಿಯಲ್ಲಿ ಬಂದಿತ್ತು ಚೆಂಡು. ದಂಡನೆ ಇದು ಭರ್ಜರಿ ಪ್ರಹಾರ ರವಿರವರ ಮುಖೇನವಾಗಿ. ಸರ್ವಜಿತ್ ರವರ ಉದ್ದರಿಯ ಬಳಿಕ ಇಲ್ಲಿ ಆಗಮನವಾಗಿತ್ತು ರವಿರವರದ್ದು. ಇಲ್ಲಿ ಎದುರಿಸಿದ ಮೊದಲನೇ ಎಸೆತಕ್ಕೆ ಭರ್ಜರಿ ಪ್ರಹಾರದೊಂದಿಗೆ 6 ಅಂಕದ ಜೋಡಣೆ. ತಂಡದ ಮೊತ್ತ 21. ಇನ್ನು 5 ಎಸೆತಗಳು ಬಾಕಿ ಇದೆ. ಅದೆಷ್ಟು ಗಳಿಸಬಹುದು ನೋಡೋಣ. ಇಲ್ಲಿ ಎದುರಿಸಬೇಕಾಗಿದೆ 2ನೇ ಎಸೆತ ದೀಕ್ಷಿತ. ಮತ್ತೆ ಇಲ್ಲಿ ವೈಫಲ್ಯತೆ. ಗೂಟ ರಕ್ಷಕನಿಂದ ವೈಫಲ್ಯತೆ. ಯಾವುದೇ ಅವಕಾಶವಿಲ್ಲ. ಜೀವದಾನವನ್ನು ನೀಡುತ್ತಿದ್ದಾರೆ ಇಲ್ಲಿ ರವಿರವರಿಗೆ. ಷಟಕವೀರ ಶೈಕಾನ್ ವಿಭಾಗದಲ್ಲಿ ರವಿ. ಮತ್ತೆ ಹಳಿದಪ್ಪುತ್ತಿದೆ ಚೆಂಡು. ಜವಾಬ್ದಾರಿಯ ಎಸೆತವನ್ನು ಎಸೆಯಬೇಕಾಗಿದೆ ದೀಕ್ಷಿತ. ಇಲ್ಲಿ ಚಂದ್ರರವರ ಎಸೆದಂತ ಎಸೆಗಾಗಿ ಕೇವಲ 3 ಓಟಗಳನ್ನು ಬಿಟ್ಟುಕೊಟ್ಟಿದ್ದರು. ಇಲ್ಲಿ ಇವಾಗ 22 ಓಟಗಳ ಜೋಡಣೆಯಾಗಿದೆ. ಮತ್ತೆ ರನ್ಔಟ್ ಮುಖೇನವಾಗಿ ರವಿರವರ ಉದ್ದರಿಯ ಆಘಾತ. ಗಮನಿಸಿ, SKC ಪುಣಚ ಹಾಗೂ ಜೋ ಫ್ಯಾನ್ಸ್ ಅಡ್ಡಿನಡ್ಕ ತಂಡದ ಕಪ್ತಾನರು ಆದಷ್ಟು ಬೇಗ ಬಂದು ನಾಣ್ಯ ಚಿಮ್ಮುವಿಕೆಯನ್ನು ನೆರವೇರಿಸಿಕೊಡಿ. ಎಸಬೇಕಾಗಿದೆ 4ನೇ ಎಸೆತ ದೀಕ್ಷಿತ. ಅದ್ಭುತ ಖರಾರುವತ್ತಾದ ದಾಳಿ. ಉದ್ದರಿಯ ಆಘಾತ. ಶಿವಾರವರು ಮರಳಿ ಪಂದ್ಯಾಟ ವೀಕ್ಷಣೆಯತ್ತ. ಜೋ ಫ್ಯಾನ್ಸ್ ಅಡ್ಡಿನಡ್ಕ. ಜಯೇಶ್ ಅಡ್ಡಿನಡ್ಕ ಆದಷ್ಟು ಬೇಗ ಮೈಕ್ ಪಾಯಿಂಟ್ ಬಳಿ ಬಂದಿನಿ. ಹೊಸದಾಂಡುಗಾರನಾಗಿ ಅಜಿತ್ ರವರ ಆಗಮನ. ಅದ್ಭುತವಾದ ಎಸೆತ ಇದ್ದು ಖರಾರುವತ್ತಾದ ದಾಳಿ. ಉದ್ದರಿ ಆಘಾತ. ರನ್ಔಟ್ ಮುಖೇನವಾಗಿ ಮತ್ತೊಂದು ಉದ್ದರಿ ಆಘಾತ.
ಆದಷ್ಟು ಬೇಗ ಪಂದ್ಯಾಟವನ್ನು ಮುಂದುವರಿಸಿಕೊಡಿ ತೀರ್ಪುಗಾರರೇ, ಸಮಯದ ಅಭಾವವಿದೆ. ಇಲ್ಲಿ 25 ಓಟಗಳ ಗುರಿ ಗ್ಲಾಡಿಯೇಟರ್ಸ್ ತಂಡಕ್ಕೆ. 18 ಎಸೆತಗಳ ಮುಂದೆ 25 ಓಟಗಳು ಬೇಕಾಗಿದೆ. ಶಿವಾರವರ ಸಿಕ್ಸರ್ ಮುಖೇನವಾಗಿ ಹಾಗೂ ರವಿರವರ ಸಿಕ್ಸರ್ ಮುಖೇನವಾಗಿ ಪಂದ್ಯಾಟ ಹಿಡಿತದಲ್ಲಿದೆ. ಇಲ್ಲಿ 18 ಎಸೆತಗಳ ಮುಂದೆ 25 ಓಟಗಳು ಬೇಕಾಗಿದೆ. ಇಲ್ಲಿ ದಾಂಡುಗಾರರು ಆದಷ್ಟು ಬೇಗ ಬನ್ನಿ. ಚುಕ್ಕಿ ಚೆಂಡು ಇಲ್ಲಿ ಮೊದಲ ಎಸೆತ ಚುಕ್ಕಿ ಆಗುತ್ತಿದೆ. ಸಾರಿ ಮತ್ತೆ ಒಂದು ಓಟದ ಸೇರ್ಪಡೆ, ತಂಡದ ಮತ್ತೆ ಏರಿಕೆ ಆಗುತ್ತಿದೆ. 6 3 ಎಸೆತಗಳ ಮುಕ್ತಾಯ ಇಲ್ಲಿ ಬೇಕಾಗಿದೆ. ಇನ್ನು 19 ದೊಡ್ಡ ಮಟ್ಟದ ಹೊಡೆತಕ್ಕೆ ಪ್ರಯತ್ನ, ಆದರೆ ಅಗಲವಾಗುತ್ತಿದೆ ಎಸೆತ. ಮತ್ತೆ 1 ಅಂಕದ ಸೇರ್ಪಡೆ, ತಂಡದ ಮೊತ್ತ ಏರಿಕೆಯಾಗುತ್ತಿದೆ. 7 3 ಎಸೆತಗಳ ಮುಕ್ತಾಯಕ್ಕೆ ಇನ್ನು 15 ಎಸೆತಗಳು ಬಾಕಿ ಇದೆ. ರಕ್ಷಣಾತ್ಮಕ ಆಟಕ್ಕೆ ಮೊರೆ ಹೋಗುತ್ತಾ ಇಲ್ಲಿ ಕೌಶಿಕ. 1 ಅಂಕದ ಸೇರ್ಪಡೆ, ತಂಡದ ಮೊತ್ತ 8 4 ಎಸೆತಗಳ ಮುಕ್ತಾಯಕ್ಕೆ. ಮುಂದಿನ ಪಂದ್ಯಾಟಕ್ಕೆ ಸಜ್ಜಾಗಿರಬೇಕಾಗಿ ಕೇಳಿಕೊಳ್ಳುತ್ತಿದ್ದೇವೆ. SKC ಪುಣಚ ವಿರುದ್ಧವಾಗಿ ಜೋ ಫ್ಯಾನ್ಸ್ ಅಡ್ಡಿನಡ್ಕ. ಚುಕ್ಕಿಯಾಗುತ್ತಿದೆ ಚೆಂಡು. ಇಲ್ಲಿ ರಕ್ಷಣಾತ್ಮಕ ಆಟವ ಮೊರೆ ಹೋಗಿದ್ದರು, ಆದರೆ ಚುಕ್ಕಿಯಾಗುತ್ತಾ ಕೊನೆ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಸಂತೋಷ. ಅಗಲ ಎಸೆತ ಎಂಬ ಘೋಷಣೆ ಬರುತ್ತಿದೆ ತೀರ್ಪುಗಾರನೇ. ಮತ್ತೆ ಅಂಕದ ಸೋರಿಕೆಯಾಗುತ್ತಿದೆ. ಕೊಡುಗೈದಾನಿಗಳ ಮೂಲಕವಾಗಿ ಅಂಕದ ಸೇರ್ಪಡೆಯಾಗುತ್ತಾ ಇಲ್ಲಿ ತಂಡದ ಮೊತ್ತ ಏರಿಕೆಯಾಗುತ್ತಿದೆ. 9 ಇನ್ನು ಬೇಕಾಗಿದೆ 16. ಅದ್ಭುತವಾದ ಎಸೆತಗಾರ, 60 ದಾಳಿ ಸಂತೋಷ. ಲೆಗ್ ಸ್ಪಿನ್ ಮಾಂತ್ರಿಕತೆ ಇಲ್ಲಿ ದೀಕ್ಷಿತ್ ರವರನ್ನು ಮರಳಿಗೂಡಿಗೆ. ಓವರ್ಗಳ ಮುಕ್ತಾಯ, ತಂಡದ ಮೊತ್ತ ಏರಿಕೆಯಾಗುತ್ತಿದೆ 9-1 ಉದ್ದರಿಗಳ ನಷ್ಟಕ್ಕೆ. ಇನ್ನು ಬೇಕಾಗಿದೆ 16. 12 ಎಸೆತಗಳು ಬಾಕಿ ಇದೆ. 16 ಓಟಗಳು ಬೇಕಾಗಿದೆ. ಹೊಸ ದಾಂಡುಗಾರನಾಗಿ ಶೈಲೇಶ್, ತಂಡದ ಮಾಲಕನ ಆಗಮನವಾಗುತ್ತಿದೆ. ಅಲ್ಲಿ ಜವಾಬ್ದಾರಿಯನ್ನು ಅರಿತು ಇಲ್ಲಿ ದಾಂಡು ಬೀಸಬೇಕಾಗಿದೆ ದಾಂಡುಗಾರರು. 12 ಎಸೆತಗಳ ಮುಂದೆ 16 ಓಟಗಳು ಬೇಕಾಗಿದೆ. ಕಟ್ಟಿ ಹಾಕಿದಂತಹ ಚರಿತ್ರೆ ಇದೆ, ಬಿಟ್ಟುಕೊಟ್ಟಂತಹ ಚರಿತ್ರೆ ಇದೆ. ಇಲ್ಲಿ ಎಸೆತಗಾರಿಕೆಯಲ್ಲಿ ಸತೀಶ್ ರವರ ಆಗಮನ. ಓರ್ವ ಶ್ರೇಷ್ಠ ಮಟ್ಟದ ಲೆಗ್ ಸ್ಪಿನ್ ಎಸೆತಗಾರ ಈತ. ಹೆಣ್ಮಕಜೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಬ್ಬ ಶ್ರೇಷ್ಠ ಮಟ್ಟದ ಎಸೆತಗಾರ ಈತ ಸತೀಶ ಪರಪಕರ್ಯ. ಇಲ್ಲಿ ಕೌಶಿಕ್ ರವರ ದಾಂಡುಗಾರಿಕೆಯನ್ನು ಇಲ್ಲಿ ಗುರುತಿಸಿಕೊಳ್ಳಬೇಕಾಗಿದೆ. ಕಳೆದ ದಿನ ಭರ್ಜರಿಯಾದ ಹೊಡೆತದೊಂದಿಗೆ ಮನ ಗೆದ್ದಿದ್ದರು ಎಲ್ಲ ಕ್ರೀಡಾ ಪ್ರೇಮಿಗಳ. ಇಲ್ಲಿ ಕೌಶಿಕ್ ಎದುರಿಸಬೇಕಾಗಿದೆ. ಮೊದಲನೇ ಎಸೆತ ಸತೀಶ ಎಸೆಯಬೇಕಾಗಿದೆ ಕೌಶಿಕ್ ರವರ ಕಡೆಗೆ. ಅದ್ಭುತವಾದ ಎಸೆತ ಇದು, ಕರಾರುವತ್ತಾದ ದಾಳಿ, ಅದ್ಭುತವಾದ ಕ್ಷೇತ್ರ ರಕ್ಷಣೆ.
ಶಿವಾರವರ ಮುಖೇನವಾಗಿ ಚೆಂಡಿನ ವೇಗವನ್ನು ಅರಿತು ಅಲ್ಲಿ ಕ್ಷೇತ್ರ ರಕ್ಷಣೆ ಮಾಡುತ್ತಿದ್ದಾನೆ ಶಿವ. ಕೇವಲ 1 ಅಂಕದ ಸೇರ್ಪಡೆ, ತಂಡದ ಮೊತ್ತ ಏರಿಕೆಯಾಗುತ್ತಿದೆ 10. ಇನ್ನು ಬೇಕಾಗಿದೆ 15. 11 ಎಸೆತಗಳ ಮುಂದೆ ಬೇಕಾಗಿದೆ 15 ಓಟಗಳು. ಇಲ್ಲಿ ದಾಂಡುಗಾರಿಕೆಯಲ್ಲಿ ಶೈಲೇಶ ತಂಡದ ಮಾಲಕ ಇಲ್ಲಿ ಜವಾಬ್ದಾರಿಯನ್ನು ಹೊತ್ತು ದಾಂಡು ಬೀಸಬೇಕಾಗಿದೆ. ಪಿಚಿಂಗ್ ಒನ್ ಫ್ರಮ್ ಸತೀಶ್ ಅಂಡ್ ಇಂಟು ದಿ ಹ್ಯಾಂಡ್ಸ್ ಆಫ್ ಅಜಿತ್. ಗುಡ್ ಕ್ಯಾಚ್. ಕರಾರುವತ್ತದ ದಾಳಿ, ಆದರೆ ಗೂಟ ರಕ್ಷಕನ ವೈಫಲ್ಯತೆ ಇಲ್ಲಿ ಕಂಡು ಬರುತ್ತಿದೆ. ಘೋಷಿತ ವಲಯಕ್ಕೆ ಚೆಂಡು. ಇಲ್ಲಿ ತಂಡದ ಮೊತ್ತ 11. ಇನ್ನು ಬೇಕಾಗಿದೆ 14. 9 ಎಸೆತಗಳು ಬಾಕಿ ಇದೆ. 14 ಓಟಗಳು ಬೇಕಾಗಿದೆ. ಪಂದ್ಯಾಟ ರೋಚಕತೆಯತ್ತ ಸಾಗುತ್ತಿದೆ. 3 ಎಸೆತಗಳು ಬಾಕಿ ಇದೆ ಈ ಓವರ್ನಲ್ಲಿ. ಸತೀಶ್ ಎಸೆಯಬೇಕಾಗಿದೆ ಅನೀಶ್ ರವರ ಕಡೆಗೆ. ಇಲ್ಲಿ ಕರಾರುವತ್ತಾದ ದಾಳಿ, ನೆಲಗಚ್ಚಿ ಬಂದಿತ್ತು ಚೆಂಡು. ಯಾವುದೇ ಅವಕಾಶವಿಲ್ಲ, ದಂಡು ಚೆಂಡಿನ ನಡುವೆ ಸಂಪರ್ಕವಿಲ್ಲ. ಲೆಗ್ ಬೈಸ್ ಮುಖೇನವಾಗಿ 1 ಅಂಕದ ಸೇರ್ಪಡೆ. ತಂಡದ ಮೊತ್ತ ಏರಿಕೆಯಾಗುತ್ತಿದೆ 12. ಇನ್ನು ಬೇಕಾಗಿದೆ 13. 8 ಎಸೆತಗಳು ಬಾಕಿ ಇದೆ. ಕೌಶಿಕ್ ದಾಂಡುಗಾರಿಕೆಯಲ್ಲಿ, ಸತೀಶ್ ಎಸೆತಗಾರಿಕೆಯಲ್ಲಿ. 5ನೇ ಎಸೆತ. ಪಿಚಿಂಗ್ ಒನ್ ಫ್ರಮ್ ಸತೀಶ್ ಅಂಡ್ ಗ್ಯಾಪ್ ಮುಖೇನವಾಗಿ ಕೇವಲ ಒಂಟಿಗಷ್ಟೇ ತೃಪ್ತಿ. ತಂಡದ ಮೊತ್ತ 13. ಇನ್ನು ಬೇಕಾಗಿದೆ 12. 7 ಎಸೆತಗಳು ಬಾಕಿ ಇದೆ. ಅದ್ಭುತವಾದ ಎಸೆತಗಾರಿಕೆ ಸತೀಶ್ ರವರ ಮುಖೇನವಾಗಿ. 5 ಎಸೆತಗಳ ಮುಂದೆ 4 ಓಟಗಳನ್ನು ಬಿಟ್ಟುಕೊಟ್ಟು ಕೇವಲ 1 ಉದ್ದರಿಗಳು ಪಡೆದುಕೊಂಡಿದ್ದಾರೆ. ಇಲ್ಲಿ ಪಿಚಿಂಗ್ ಒನ್ ಹೈ ಇನ್ ದಿ ಏರ್. ಶಿವ ಇಸ್ ದ ಫೀಲ್ಡರ್ ಟೇಕ್ಸ್ ಬಟ್ ದಿಸ್ ಈಸ್ ಅದೃಷ್ಟ ಲಕ್ಷ್ಮಿ ಚಂಚಲೆ ಇಲ್ಲಿ ಅನೀಶ್ ರವರಿಗೆ ಒಲಿದು ಬಂದಿದ್ದಾಳೆ. 2 ಅಂಕದ ಸೇರ್ಪಡೆ. ತಂಡದ ಮೊತ್ತ 15. 6 ಎಸೆತಗಳು ಬಾಕಿ ಇದೆ. 10 ಓಟಗಳು ಬೇಕಾಗಿದೆ. ಕೌಶಿಕ್ ದಾಂಡುಗಾರಿಕೆಯಲ್ಲಿ, ನಾನ್ ಸ್ಟ್ರೈಕರ್ ವಿಭಾಗದಲ್ಲಿ ಅನೀಶ. ಅಗಲ ಎಸೆತ ಎಂಬ ಘೋಷಣೆ ಬರುತ್ತಿದೆ ತೀರ್ಪುಗಾರರಿಂದ. 6 ಎಸೆತದ ಮುಂದೆ 9 ಓಟಗಳ ಗುರಿ. ಪಂದ್ಯಾಟ ರೋಚಕತೆಯತ್ತ. 1 ದೊಡ್ಡ ಹೊಡೆತಗಳು ಬೇಕಾಗಿದೆ ಇಲ್ಲಿ ಪಂದ್ಯಾಟಕ್ಕಾಗಿ. ಇಲ್ಲಿ ದಂಡನೆ ಕೌಶಿಕ್, ದಿ ಬಿಗ್ ಮ್ಯಾನ್, ದಿ ಮ್ಯಾಸಿವ್ ಫ್ರಮ್ ದಿಸ್ ಮ್ಯಾನ್ ಕೌಶಿಕ್ into the offense. 6 more added to the board. Total board moves to 22. Just 3 more required from 5 deliveries. ಅಗಲ ಎಸೆತ. 5 ಎಸೆತಗಳು ಬಾಕಿ ಇದೆ. 2 ಓಟಗಳು ಬೇಕಾಗಿದೆ. ಮುಂದಿನ ಪಂದ್ಯಾಟಕ್ಕಾಗಿ ಸಜ್ಜಾಗಿರಿ. SKC ಪುಣಚ ವಿರುದ್ಧವಾಗಿ ಜೋ ಫ್ಯಾನ್ಸ್ ಅಡ್ಡಿನಡ್ಕ. 4ರ ಮುಂದೆ 2 ಬೇಕಾಗಿದೆ.
ಲಿಖಿತ್ ಲಿಖಿತ್ ಎಲ್ಲಿದ್ದರೂ ಆದಷ್ಟು ಬೇಗ ಮೈಕ್ ಪಾಯಿಂಟ್ ಬಳಿಗೆ ಒಂದು ತೀರ್ಪುಗಾರರಾಗಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ಳುತ್ತಿದೆ ಲಿಖಿತ್ ಕೊಲ್ಲಪದವು. ಕೇಪು ಗ್ರಾಮ ಪಂಚಾಯತ್ ಅಧ್ಯಕ್ಷ ರಾಘವ ಮನಿಯಾಣಿ ಅವರು ಆಗಮಿಸಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಎಂಟನೇ ಸುತ್ತಿನ ಮೂರನೇ ಪಂದ್ಯಾಟ ಎಸ್ಕೆಸಿ ಪುಣಚ ವಿರುದ್ಧವಾಗಿ ಜೋ ಫ್ಯಾನ್ಸ್ ಅಡ್ಡಿನಡ್ಕ. ಹೈ ವೋಲ್ಟೇಜ್ ಪಂದ್ಯಾಟವಿದು. ಎಸ್ಕೆಸಿ ಪುಣಚ ಆಡಿದಂತಹ 6 ಪಂದ್ಯಾಟದಲ್ಲಿ 5 ಪಂದ್ಯಾಟಗಳನ್ನು ಗೆದ್ದುಕೊಂಡು 10 ಪಾಯಿಂಟ್ನಲ್ಲಿದೆ. ಅದೇ ರೀತಿಯಲ್ಲಿ ಜೋ ಫ್ಯಾನ್ಸ್ ಅಡ್ಡಿನಡ್ಕ ಆಡಿದ ಎಲ್ಲಾ ಪಂದ್ಯಾಟದಲ್ಲಿ 6 ಪಂದ್ಯಾಟವು ಗೆದ್ದುಕೊಂಡು ಇಲ್ಲಿ 12 ಪಾಯಿಂಟ್ನಲ್ಲಿದೆ. ಹೈ ವೋಲ್ಟೇಜ್ ಪಂದ್ಯಾಟವೆಂದೇ ಹೇಳಬಹುದು. ಇಲ್ಲಿ ಎದುರಿಸಬೇಕಾಗಿದೆ ಮೊದಲನೇ ಎಸೆತ ರವಿ. ಚುಕ್ಕಿಯಾಗುತ್ತಿದೆ ಚೆಂಡು. ಇಲ್ಲಿ ಅಭಿಷೇಕ. ಪುಣಚ ಗ್ರಾಮ ಕಂಡಂತ ಒಬ್ಬ ಶ್ರೇಷ್ಠ ಮಟ್ಟದ ಲೆಗ್ ಸ್ಪಿನ್ ಎಸೆತಗಾರ ಈತ ಅಭಿಷೇಕ್ ಪುಣಚ. ಓಹೋಹೋ, ಮನೂರ್ ಅವರಿಂದ ಕೊಂಚ ಗಲಿಬಿಲಿ. ಟಿಪ್ ಔಟ್ ಅವಕಾಶವಿತ್ತು, ಆದರೆ ಕೈ ಚೆಲ್ಲಿಕೊಳ್ಳುತ್ತಿದ್ದಾರೆ ಇಲ್ಲಿ ಮನು ಗೋರೆಮಾರ. ಎದುರಿಸಬೇಕಾಗಿದೆ ಮೂರನೇ ಎಸೆತ ರವಿ. ಸ್ಟ್ರೈಕ್ ಆನ್ ವಿಭಾಗದಲ್ಲಾದರೆ ಅಭಿಷೇಕ. ಅದ್ಭುತವಾದ ಎಸೆತ, ಕರಾರುವತ್ತಾದ ದಾಳಿ. ಅಭಿಷೇಕ ಮರಳಿ ಲಯಕ್ಕೆ ಬರುತ್ತಿದ್ದಾನೆ ಇಲ್ಲಿ ದಾಳಿಗಾರ. ಸತತ 3 ಚುಕ್ಕಿ ಚೆಂಡುಗಳು. ಲೆಗ್ ಸ್ಪಿನ್ ಮಾಂತ್ರಿಕತೆ ಇಲ್ಲಿ. ಮತ್ತೆ ಲೆಗ್ ಬೈಸ್ ಮುಖೇನ ಬಾಗಿ ಮತ್ತೆ 1 ಅಂಕದ ಜೋಡಣೆ. ಅಂಕಪಟ್ಟಿ ಶುಭಾರಂಭಗೊಳ್ಳುತ್ತಿದೆ. 2 ಎಸೆತಗಳು ಬಾಕಿ ಇದೆ. ಅಭಿಷೇಕ ಎಸೆಯಬೇಕಾಗಿದೆ 5ನೇ ಎಸೆತ. ಕರಾರುವತ್ತಾದ ದಾಳಿ. ಅದ್ಭುತವಾದ ಎಸೆತ ಇದು. ಅಭಿಷೇಕ ನೆಲಗಚ್ಚಿ ಬಂದಿತ್ತು ಎಸೆತ. ದಾಂಡುಗಾರನಿಗೆ ಯಾವುದೇ ಅವಕಾಶವನ್ನು ನೀಡುತ್ತಿಲ್ಲ ಇಲ್ಲ ಎಸೆತಗಾರ. ಎಸೆದಂತ 5 ಚೆಂಡುಗಳಲ್ಲಿ ಯಾವುದೇ ಓಟಗಳನ್ನು ಬಿಟ್ಟುಕೊಟ್ಟಿಲ್ಲ. ಕೇವಲ 1 ಓಟ, ಅದು ಲೆಗ್ ಬೈಸ್ ಮುಖೇನವಾಗಿ ಇತರ ಅಂಕದೊಂದಿಗೆ ನೀಡುತ್ತಿದ್ದಾನೆ ಇಲ್ಲಿ. ಮತ್ತೆ ಲೆಗ್ ಬೈಸ್. ಅದ್ಭುತವಾದ ಎಸೆದ ಅಭಿಷೇಕ. ಮೇಡನ್ ಓವರ್ ಫ್ರಮ್ ದಿಸ್ ಮ್ಯಾನ್ ಅಭಿಷೇಕ್ ಕೊಲ್ಲಪ್ಪದವು. ಜಸ್ಟ್ ಲೆಗ್ ಬೈಸ್, 1 ರನ್ ಆಡ್ ದಿ ಬೋರ್ಡ್. ದೊಡ್ಡ ಚಪ್ಪಾಳೆ ಬರಬೇಕಾಗಿದೆ ಅಭಿಷೇಕ್ ರವರಿಗೆ. ಪಂದ್ಯಾಕೂಟದ ಮೇಡನ್ ಓವರ್ ಅನ್ನು ಇಲ್ಲಿ ದಾಖಲಿಸುತ್ತಿದ್ದಾನೆ ಎಸೆತಗಾರ ಅಭಿಷೇಕ. ಟೂರ್ನಮೆಂಟಿನ ಮೊದಲನೇ ಮೇಡನ್ ಓವರ್ ಅಭಿಷೇಕ್ ರವರ ಹೆಸರಾಗುತ್ತಿದೆ ಇಲ್ಲಿ ಮನೂರ್ ಅವರು 2ನೇ ಓವರ್ ಎಸೆಯಲು ಮನು ಗೋರೆಮಾರ. ಐಕಾನ್ ಟು ಐಕಾನ್ ಭರತ್ ಪುಣಚ, ಒಬ್ಬ ಶ್ರೇಷ್ಠ ಮಟ್ಟದ ದಾಂಡುಗಾರ. ಶೈಕಾನ್ ವಿಭಾಗದಲ್ಲಿ ಇಲ್ಲಿ ಆಫ್ ಸೈಡ್ ವಿಭಾಗದಲ್ಲಿ ನೋಟ. ಅದ್ಭುತವಾದ ಕ್ಷೇತ್ರ ರಕ್ಷಣೆ ಜಯೇಶ್. ಕಳೆದ ದಿನ ಒಂದು ಅದ್ಭುತವಾದ ಕ್ಯಾಚ್ ಪಡೆದಿದ್ದರು ಜಯೇಶ್ ಅವರು. ಈ ದಿನ ಒಂದು ಅದ್ಭುತವಾದ ಕ್ಷೇತ್ರ ರಕ್ಷಣೆಯೊಂದಿಗೆ 1+1 2 ಓಟಗಳ ಸೇರ್ಪಡೆ. ಲಿಖಿತ್ ದಂಡನೆ ಇಲ್ಲಿ ಲೆಗ್ ಸೈಡ್ ವಿಭಾಗಕ್ಕೆ ನೋಟ, ಆದರೆ ಕ್ಷೇತ್ರ ರಕ್ಷಣೆ ಭದ್ರ ಬೊಗಸೆಯಲ್ಲಿ ಚೆಂಡು ಅಪ್ಪಚ್ಚಿಯಾಗುತ್ತಾ ಭರತ್ ರವರ ಉದ್ದರಿಯ ಆಘಾತವಾಗಿದೆ. ಮರಳಿಗೂಡಿನತ್ತ ಭರತ್ 3 ಮುಜಿ 2 ಎಸೆಗಳು ಸಂಪೂರ್ಣ. ತಂಡದ ಮೊತ್ತ 3 ಎಂದು ಕಂಡು ಬರುತ್ತಿದೆ. ಇಲ್ಲಿ
ಜವಾಬ್ದಾರಿಯನ್ನು ಹೊತ್ತು ದಾಂಡು ಬೀಸಬೇಕಾಗಿದೆ ದಾಂಡುಗಾರರು. ಶಶಿರವರ ಆಗಮನವಾಗುತ್ತಿದೆ ಭರತ್ ರವರ ಜಾಗವನ್ನು ತುಂಬಲು. ಮನೂರ್ ಅವರು ಎಸೆತಗಾರಿಕೆಯಲ್ಲಿ ಎಸೆಯಬೇಕಾಗಿದೆ. ಮೂರನೇ ಎಸೆತ ಫುಲ್ ಟಾಸ್ ಮಾದರಿಯಲ್ಲಿ ಬಂದಿತ್ತು ಚೆಂಡು, ಆದರೆ ದಂಡಿಸುವಲ್ಲಿ ವೈಫಲ್ಯತೆ. ಶಶಿರವರ ಮುಖೇನವಾಗಿ ಲೆಗ್ ಬೈಸ್ ಮುಖೇನವಾಗಿ ಮತ್ತೆ ಒಂದು ಅಂಕದ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ ಏರಿಕೆಯಾಗಿದೆ 4. ಮತ್ತೆ ರವಿರವರ ಉದ್ದರಿ, ಮತ್ತೆ ಇಲ್ಲಿ ಆಘಾತ. 4 ಎಸೆತಗಳು ಸಂಪೂರ್ಣಗೊಂಡಿದೆ. ರವಿರವರು ಮತ್ತೆ ಮರಳಿ ಪೆವಿಲಿಯನ್ ಅತ್ತ. 4 ಎಸೆತಗಳ ಮುಕ್ತಾಯಕ್ಕೆ ತಂಡದ ಮೊತ್ತ 4. ಈ ಇನ್ನಿಂಗ್ಸಿನ 10 ಎಸೆತಗಳು ಸಂಪೂರ್ಣಗೊಂಡಿದೆ. ಕೇವಲ 4 ಓಟಗಳಷ್ಟೇ ಸೇರ್ಪಡೆಗೊಂಡಿದೆ ಅಂಕಪಟ್ಟಿಯಲ್ಲಿ. ಇಲ್ಲಿ ರಿವರ್ಸ್ ಸ್ವೀಪ್ ಮಾಡುತ್ತಾ 1 ಅಂಕದ ಜೋಡಣೆ. ತಂಡದ ಮೊತ್ತ 5. ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ. ಸ್ಟ್ರೈಕ್ ಆನ್ ವಿಭಾಗದಲ್ಲಿ ಶಶಿ ಒಬ್ಬ ಶ್ರೇಷ್ಠ ಮಟ್ಟದ ದಾಂಡುಗಾರ ಈತ. ತಂಡಕ್ಕೆ ಕೊಂಚ ನೀರಸದಾಯಕವಾದ ಗೂಟ ರಕ್ಷಣೆ. ಅಭಿಷೇಕ್ ರವರ ಮುಖೇನವಾಗಿ ಓವರ್ಗಳ ಮುಕ್ತಾಯ. ತಂಡದ ಮೊತ್ತ 5. ಯಾವುದೇ ಅಗಲ ಎಸೆತ ಎಂಬ ಘೋಷಣೆ ಬರುತ್ತಿದೆ ತೀರ್ಪುಗಾರನಿಂದ. 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಮೊತ್ತ 6. ಎಸೆತಗಾರಿಕೆಯಲ್ಲಿ ಹರ್ಷಿತ ಕರಾರುವತ್ತಾದ ದಾಳಿ. ಲೆಗ್ ಬೈಸ್, ಮತ್ತೆ ಲೆಗ್ ಬೈಸ್ ಮುಖೇನವಾಗಿ ಇಲ್ಲಿ ಉದ್ದರಿಯ ಆಘಾತ. ರನ್ಔಟ್ ಮುಖೇನವಾಗಿ ಮತ್ತೊಂದು ಉದ್ದರಿಯ ಆಘಾತದೊಂದಿಗೆ ತಂಡದ ಮೊತ್ತ 6. ಇಲ್ಲಿ ಸುಜನ್ ರವರ ಉದ್ದರಿಯ ಆಘಾತವಾಗಿದೆ. ಮುಂದಿನ ಪಂದ್ಯಾಟದ ಕರೆಯನ್ನು ನೀಡುತ್ತಿದ್ದೇವೆ. ಕೆಎಫ್ಸಿ ಕೊಲ್ಲಪ್ಪದ ವಿರುದ್ಧವಾಗಿ ಗೋಲ್ಡನ್ ಈಗಲ್ಸ್. ಈ ತಂಡದ ಕಪ್ತಾನರು ಆದಷ್ಟು ಬೇಗ ಮೈಕ್ ಪಾಯಿಂಟ್ ಬಳಿಗೆ ಬಂದು ನಾಣ್ಯ ಚಿಮ್ಮುವಿಕೆಯನ್ನು ನೆರವೇರಿಸಿಕೊಳ್ಳಬೇಕು ಕೇಳಿಕೊಳ್ಳುತ್ತಾ ಇಲ್ಲಿ ಕೊನೆಯ ಎಸೆತ ಎಸೆಯಬೇಕು. ಕ್ಷಮಿಸಿ, 2 ಎಸೆತಗಳು ಬಾಕಿ ಇದೆ. 5ನೇ ಎಸೆತವನ್ನು ಎಸೆಯಬೇಕಾಗಿದೆ ಹರ್ಷಿತಾ. ಶಶಿರವರ ಕಡೆಗೆ ಉತ್ತಮವಾದ ಪ್ರಯತ್ನವಾಗಿತ್ತು ಪ್ರಕಾಶ್ ರವರ ಮುಖೇನವಾಗಿ. ಉತ್ತಮವಾದ ಎಸೆತಗಾರಿಕೆ. ಓವರ್, ಎಂಡ್ ಆಫ್ ದಿ ಓವರ್ ನಂಬರ್ 3. To the board is 8. 9 is the target. ಟಾಸ್ ಕೆಎಫ್ಸಿ ಕೊಲ್ಲಪ್ಪದವು ತಂಡದ ನಾಯಕ
ಇಲ್ಲಿ ಬಲಿಷ್ಠ ಹೊಡೆತ ಇದು ಮನು ಗೋರೆಮಾರ್. ಹೆಸರಿಗೆ ತಕ್ಕ ಆಟ. ಮೊದಲ ಎಸೆತಕ್ಕೆ ಭರ್ಜರಿ ಪ್ರಹಾರ. ಮತ್ತೆ ಲೆಗ್ ಸೈಡ್ಗೆ ನೋಟ. ಒಂದು ಸಂಪೂರ್ಣ. Congratulations team Joe Boys. Adinadka win. KFC ಕೊಲ್ಲಪದವು ಹಾಗೂ ಗೋಲ್ಡನ್ ಈಗಲ್ಸ್ ಈ ಎರಡು ತಂಡದ ಆಟಗಾರರು ನಮ್ಮೊಂದಿಗೆ ಸಹಕರಿಸಿ. ದಾದಾ ಏತು ಬರ್ತು ಕಾಪಾಡು ಟಾಸ್ ಆದಿಲ್ಲ ಬೇಗ ಬರಡು ರೆಫ್ರಿನ್ ಆಗ್ಲಿಕ್ಕೆ ಆದೊಂದಿಲ್ಲ ದಯಮಲ್ದ ಹೆಂಗ್ ನೋಡಿ ಸಹಕಾರ ಕೊರ್ಲೆ.
ಗೋಲ್ಡನ್ ಈಗಲ್ಸ್ ತಂಡದ ಆಟಗಾರರು ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ. ಪಂದ್ಯಕೂಟವನ್ನು ಮುಂದುವರಿಸಬೇಕಾಗಿ ಅಂಪೈರ್ಗಳಲ್ಲಿ ಕೇಳ್ಕೊಳ್ತಾ ಮುಂದಿನ ಪಂದ್ಯಕೂಟಕ್ಕಾಗಿ ಕಪ್ತಾನರು ಗಮನಿಸಿ, VR1 ಕೊಲ್ಲಪದವು ಹಾಗೂ ಲಯನ್ಸ್ ಕುದ್ದುಪದವು ಈ ಎರಡು ತಂಡದ ಕಪ್ತಾನರು ಟಾಸ್ಗಾಗಿ ನಮ್ಮೊಂದಿಗೆ ಸಂಪರ್ಕಿಸಿ. ಮನೋಜ್ ಗೋರಿಮಾರಾರ್ ಅವರು ಅಂಪೈರ್ ಆಗಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಿದ್ದೇವೆ ಸರ್. ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಪ್ರತೀಶ್, ದಂಡುಗಾರಿಕಾ ವಿಭಾಗದಲ್ಲಿ ಹೇಮಂತ್. ಪ್ರಥಮ ಎಸೆತ. ಇಲ್ಲಿ ಗಾಳಿಯಲ್ಲಿದೆ ಚೆಂಡು, ಇಲ್ಲಿ ಕೌಶಿಕ್ ರವರ ಭದ್ರ ಬೊಗಸೆಯಲ್ಲಿ ಚೆಂಡು, ಇಲ್ಲಿ ಹೇಮಂತ್ ರವರ ಹೊತ್ತರಿಯ ಪತನವಾಗಿದೆ. ದಂಡುಗಾರರೇ ಆದಷ್ಟು ಬೇಗ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇಲ್ಲಿ ನೂತನ ಕ್ರಮಾಂಕದಲ್ಲಿ 1 ಡೌನ್ ಆಟಗಾರನಾಗಿ ಅಶೋಕ್ ರವರ ಆಗಮನವಾಗ್ತಾ ಇದೆ. ಇಲ್ಲಿ ಪ್ರಥಮವನ್ನು ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಪ್ರತೀಶ್, ದಂಡುಗಾರಿಕಾ ವಿಭಾಗದಲ್ಲಿ ಅಶೋಕ್. ಇಲ್ಲಿ ಉತ್ತಮವಾದಂತಹ ಎಸೆತ. ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಚೆಂಡು ನೇರವಾಗಿ ಗುಟ್ಟ ರಕ್ಷಕನ ಕೈಯಲ್ಲಿ. ಇಲ್ಲಿ ಎಸೆತ ಚುಕ್ಕಿಯಾಗಿ ಮಾರ್ಪಾಡಾಗಿದೆ. ಇಲ್ಲಿ ಪ್ರಥಮವನ್ನು ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ಪ್ರತೀಶ್. फेलियर की तीसरी गेंद फेंकने के लिए तैयार प्रतीश अशोक के लिए, लेकिन गेंद घोषित वलय में जा चुके हैं और इस एक रन की मदद से कुल रनों की संख्या बढ़ता है. एक ತಂಡದ ಮೊತ್ತ ಒಂದು ಸ್ಕೋರ್ ಕಾರ್ಡ್ ಇಸ್ 1 on the board now. 3 more left in this over. फेलियर की चौथी गेंद फेंकने के लिए तैयार. फेलियर की चौथी गेंद फेंकने के लिए तैयार. अंपायर को पार करते हुए प्रतीश ने अशोक के लिए इसी के साथ क्लीन बॉल होकर पवेलियन का रास्ता पकड़ रहा है. अशोक ने अच्छी गेंदबाजी का प्रदर्शन कर रहा है. इधर प्रतीश ने ಉತ್ತಮವಾದಂತಹ ಎಸೆತಗಾರಿಕೆಯಲ್ಲಿ ಪ್ರತೀಶ್ ರವರಿಂದ ಇಲ್ಲಿ ನೂತನ ಕ್ರಮಾಂಕದಲ್ಲಿ ರಾಜಾರವರ ಆಗಮನವಾಗ್ತಾ ಇದೆ. ಇಲ್ಲಿ ಪ್ರಥಮವನ್ನು ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಪ್ರತೀಶ್ ರವರಿನ ರಾಜಾರವರ ಕಡೆಗೆ. ಇಲ್ಲಿ ರಕ್ಷಣಾತ್ಮಕ ಆಟಕ್ಕೆ ಮೊರೆ ಹೋಗಿದ್ದಾರೆ ರಾಜಾರವರು. ಎದುರಾಳಿ ತಂಡಕ್ಕೆ ಯಾವುದೇ ಅಂಕವನ್ನು ಕೂಡ ಬಿಟ್ಟು ಕೊಡ್ತಾ ಇಲ್ಲ. ಇಲ್ಲಿ ಪ್ರಥಮವನ್ನು ಅಂತಿಮ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಎಸೆತಗಾರ पहली ओवर की अंतिम गेंद फेंकने के लिए तैयार. प्रतीश राजा के लिए उठा के खेलने की कोशिश जरूर. गेंद और बल्ले में कोई संपर्क नहीं हुआ है. अंपायर का इशारा. एंड ऑफ ओवर नंबर 1. स्कोर कार्ड इस 1. ಮೊದಲ ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ 1, 2 ಹುತ್ತರಿಯ ನಷ್ಟಕ್ಕೆ. ಇಲ್ಲಿ ಗುಂಪು ಚರ್ಚೆಗಳಿಗೆ ಅವಕಾಶವಿಲ್ಲ. ಇಲ್ಲಿ ದ್ವಿತೀಯವನ್ನು ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಅಕ್ಷಯ್, ದಂಡುಗಾರಿಕಾ ವಿಭಾಗದಲ್ಲಿ ಚಿನ್ನು ಯಾನೆ ಪ್ರತೀಕ್ ರವರು ತಮ್ಮ ತಂಡಕ್ಕೆ ಎಷ್ಟರ ಮಟ್ಟಿಗೆ ಆಸರೆಯಾಗಬಲ್ಲರೆಂದು ಕಾದು ನೋಡಬೇಕಾಗಿದೆ. ಇಲ್ಲಿ ದ್ವಿತೀಯವನ್ನು ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ.
ಅಕ್ಷರ ಅವರಿಂದ ಚಿನ್ನೂರವರ ಕಡೆಗೆ ಇಲ್ಲಿ ಗಾಳಿಯಲ್ಲಿದ್ದ ಚೆಂಡು, ಇಲ್ಲಿ ಕ್ಷೇತ್ರ ರಕ್ಷಕನ ಭದ್ರ ಬೊಗಸೆಯಲ್ಲಿ ಚೆಂಡು, ಇಲ್ಲಿ ಚಿನ್ನೂರವರ ಹುತ್ತರಿಯ ಪತನವಾಗಿದೆ. ಕೇವಲ ಒಂದಂಕ, ಲಾಸ್ ಆಫ್ 3 ವಿಕೆಟ್ಸ್. ಉತ್ತಮವಾದಂತಹ ಎಸೆತ ಅಕ್ಷಯ್ ಅವರಿಂದ, ಅಷ್ಟೇ ಉತ್ತಮವಾದಂತಹ ಕ್ಷೇತ್ರರಕ್ಷಕನಿಂದ. ಇಲ್ಲಿ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಅಕ್ಷಯ್ ಅವರಿಂದ. ನವೀನ್ ರವರ ಕಡೆಗೆ ಇಲ್ಲಿ ಉತ್ತಮವಾದಂತಹ ಹೊಡೆದ ಚೆಂಡು ಗಾಳಿಯಲ್ಲಿದೆ. ಇಲ್ಲಿ ಕೌಶಿಕ್ ರವರ ಭದ್ರ ಬೊಗಸೆಯಲ್ಲಿ ಚೆಂಡು, ಇಲ್ಲಿ ನವೀನ್ ರವರ ಹುತ್ತರಿಯ ಪತನವಾಗಿದೆ. ಸತತ 2 ಎಸೆತಗಳಲ್ಲೂ ಕೂಡ 2 ಹುತ್ತರಿಗಳನ್ನ ಪಡೆಕೊಂಡಿದ್ದಾರೆ ಅಕ್ಷಯ್ ರವರು. ಅಕ್ಷಯ್ ರವರ ಮುಖದಲ್ಲಿ ನಗುವಿನ ಮಂದಹಾಸ ಬೀರ್ತಾ ಇದೆ. ಇಲ್ಲಿ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ದಂಡುಗಾರಿಕಾ ವಿಭಾಗದಲ್ಲಿ ಹರೀಶ್, ಜೆಸಿ ನಂಬರ್ 66. ಉತ್ತಮವಾದಂತಹ ಎಸೆತ, ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಇಲ್ಲಿ ಬೈಸ್ ಮುಖೇನ ಒಂದಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮಿಯಾಗಿದೆ ಇಲ್ಲಿ 2. ಇಲ್ಲಿ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರಿಕಾ ವಿಭಾಗದಲ್ಲಿ ಅಕ್ಷಯ್. ಇಲ್ಲಿ ಉತ್ತಮವಾದಂತಹ ಎಸೆತ, ಅಷ್ಟೇ ಉತ್ತಮವಾದಂತಹ ಹೊಡೆತ, ಚೆಂಡು ಲಾಂಗ್ ಅನ್ನತ್ತ ಸಾಗ್ತಾ ಇದೆ. ತಂಡಕ್ಕೆ ಒಂದಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮಿಯಾಗಿದೆ ಇಲ್ಲಿ 3. ಇಲ್ಲಿ 4ನೇ ಎಸೆತವನ್ನು ಎಸೆಯಬೇಕಾಗಿದೆ ಅಕ್ಷಯ್ ಅವರಿಂದ. ರಾಜಾರವರ ಕಡೆಗೆ ಇಲ್ಲಿ ಮುಂದಕ್ಕೆ ಬಾರಿಸುವ ಯತ್ನ, ಚೆಂಡು ಗಾಳಿಯಲ್ಲಿತ್ತು. ಆದರೆ ಚೆಂಡು ಲಾಂಗ್ ಅನ್ನತ್ತ ಧಾವಿಸಿದಾಗ ತಂಡದ ಖಾತೆಯಲ್ಲಿ ಒಂದಂಕ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮಿಯಾಗಿದೆ ಇಲ್ಲಿ 4. ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ಇಲ್ಲಿ ಎಸೆತಗಾರ ಅಕ್ಷಯ್ ಅವರಿಂದ. ಹರೀಶ್ ಅವರ ಕಡೆಗೆ ಉತ್ತಮವಾದಂತಹ ಎಸೆತ, ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಚೆಂಡು ನೇರವಾಗಿ ಗುಟ್ಟು ರಕ್ಷಕನ ಕೈಯಲ್ಲಿ. End of over number 2. Scorecard is 4 on the board, no loss of 3 wicket. ಇಲ್ಲಿ ಎಸೆತಗಾರಿಕಾ ವಿಭಾಗದಲ್ಲಿ ರವಿ, ದಂಡುಗಾರಿಕಾ ವಿಭಾಗದಲ್ಲಿ ರಾಜರವರ ದಂಡು ಎಷ್ಟರ ಮಟ್ಟಿಗೆ ಗರ್ಜಿಸಬಹುದು ಎಂದು ಕಾದು ನೋಡಬೇಕಾಗಿದೆ. ತೃತೀಯವನ್ನು ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಮುನ್ನುಗ್ಗಿ ಬಾರಿಸುವ ಯತ್ನ, ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಚೆಂಡು ನೇರವಾಗಿ ಗುಟ್ಟು ರಕ್ಷಕನ ಕೈಯಲ್ಲಿ ಎಸೆತಕ್ಕಿಯಾಗಿ ಮಾರ್ಪಾಡಾಗಿದೆ. ಇಲ್ಲಿ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಎಸೆತಗಾರ ರವಿರವರಿಂದ ರಾಜರವರಿಗೆ ಮುನ್ನುಗ್ಗಿ ಬಾರಿಸುವ ಯತ್ನ, ಚೆಂಡಿಗೂ ದಂಡಿಗೂ ನೇರವಾದ ಸಂಪರ್ಕವಿಲ್ಲ. ಇಲ್ಲಿ ಎಸೆತ ಚುಕ್ಕಿಯಾಗಿ ಮಾರ್ಪಾಡಾಗಿದೆ. ಇಲ್ಲಿ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಎಸೆತಗಾರ ರವಿರವರಿಂದ ರಾಜಾರವರ ಕಡೆಗೆ ಉತ್ತಮವಾದಂತಹ ಎಸೆತ, ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಚೆಂಡು ನೇರವಾಗಿ ಗುಟ್ಟ ರಕ್ಷಕನ ಕೈಯಲ್ಲಿ ಎಸೆತ ಚುಕ್ಕಿಯಾಗಿ ಮಾರ್ಪಾಡಾಗಿದೆ. ಇಲ್ಲಿ ನಾಲ್ಕನೇ ಎಸೆತವನ್ನು ಎಸೆಯಬೇಕಾಗಿದೆ ರವಿರವರಿಂದ ರಾಜಾರವರ ಕಡೆಗೆ. ಇಲ್ಲಿ ಗಾಳಿಯಲ್ಲಿದ ಚೆಂಡು, ಇಲ್ಲಿ ಸತೀಶರವರ ಭದ್ರ ಬೊಗಸೆಯಲ್ಲಿ ಚೆಂಡು, ಇಲ್ಲಿ ರಾಜಾರವರ ಹುತ್ತರಿಯ ಪತನವಾಗಿದೆ. ಪ್ರಥಮ ಇನ್ನಿಂಗ್ಸ್ ಕೊನೆಯ 2 ಎಸೆತಗಳು ಬಾಕಿ ಇದೆ. ಇಲ್ಲಿ ಲಿಟಲ್ ಮಾಸ್ಟರ್ ಪ್ರಜ್ವಲ್ ರವರ ಆಗಮನವಾಗ್ತಾ ಇದೆ, ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್. ಇಲ್ಲಿ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ರವಿರವರಿಂದ ಪ್ರಜ್ವಲ್ ರವರ ಕಡೆಯಲ್ಲಿ ಗಾಳಿಯಲ್ಲಿ ಚೆಂಡು, ಇಲ್ಲಿ ತಂಡಕ್ಕೆ 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 5. ಇಲ್ಲಿ ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ. ಪ್ರಥಮ ಇನ್ನಿಂಗ್ಸ್ ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ರವಿರವರಿಂದ ಹರೀಶ್ ರವರ ಕಡೆಗೆ. ಇಲ್ಲಿ ಉತ್ತಮವಾದಂತಹ ಎಸೆತ, ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಇಲ್ಲಿ 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 5. After completion of over number 3, scorecard is 5 on the board now. 6 is the winning target. ಮುಂದಿನ ಪಂದ್ಯದ ಕೈಗಾರಿಯನ್ನು ನೀಡ್ತಾ ಇದ್ದೇವೆ. ವಿಆರ್ ಕೊಲ್ಲಪದವು ಹಾಗೂ ಲಯನ್ಸ್ ಕುಂದಪದ ವಿತ್ತಂಡಗಳ ಮಧ್ಯೆ ನಡೆಯಲಿದೆ. ಇತ್ತಂಡದ ನಾಯಕರ ಅದೃಷ್ಟದ ಅನ್ಯ ಚಿಮುಗೆಗಾಗಿ ಆದಷ್ಟು ಬೇಗ ಮೈಕ್ ಪಾಂಡತ್ತ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮುಂದಿನ ಪಂದ್ಯಾಟಕ್ಕಾಗಿ ಕರೆಯನ್ನ ನೀಡ್ತಾ ಇದ್ದೇವೆ. ವಿಆರ್ ಕೊಲ್ಲಪದವು ಹಾಗೂ ಲಯನ್ಸ್ ಕುಂದಪದ ಇತ್ತಂಡಗಳ ಮಧ್ಯೆ ನಡೆಯಲಿದೆ. ಇತ್ತಂಡದ ನಾಯಕರ ಅದೃಷ್ಟದ ಅನ್ಯ ಚಿಮುಗೆಗಾಗಿ ಆದಷ್ಟು ಬೇಗ ಮೈಕ್ ಪಾಂಡತ್ತ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ತಮಗೆ ಪ್ರಥಮ ಕರೆ
ಮುಂದಿನ ಪಂದ್ಯಾಟಕ್ಕಾಗಿ ಕರೆಯನ್ನು ನೀಡ್ತಾ ಇದ್ದೇವೆ. ವಿಆರ್ ಅನ್ಕೊಳ್ಳ ಪದವು ಹಾಗೂ ಲಯನ್ಸ್ ಕುದ್ದ ಪದವು ಇತ್ತಂಡಗಳ ಮಧ್ಯೆ ನಡೆಯಲಿದೆ. ಇತ್ತಂಡದ ನಾಯಕರು ಅದೃಷ್ಟದ ನಾಣ್ಯ ಚಿಮುಕಿಗಾಗಿ ಆದಷ್ಟು ಬೇಗ ಮೈಕ್ ಪಾಂಡ್ ಅಂತ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ತಮಗಿದು ದ್ವಿತೀಯ ಕರೆ. ಲಯನ್ಸ್ ಕುದ್ದ ಪದವು ತಂಡದ ಕಪ್ತಾನ ಆದಷ್ಟು ಬೇಗ ನಾಣ್ಯ ಚಿಮುಕಿಗಾಗಿ ಮೈಕ್ ಪಾಂಡ್ ಅಂತ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಲಯನ್ಸ್ ಕುದ್ದ ಪದವು ತಂಡದ ನಾಯಕ ನಾಣ್ಯ ಚಿಮುಕಿಗಾಗಿ ಆದಷ್ಟು ಬೇಗ ಮೈಕ್ ಪಾಂಡ್ ಅಂತ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. यस अंपायर का इशारा. नो बॉल. इस एक रन के मदद से कुल रनों की संख्या बढ़ता हुआ एक ತಂಡದ ಮೊತ್ತ ಒಂದು ಸ್ಕೋರ್ ಕಾರ್ಡ್ ಇಸ್ 1 ಆನ್ ದ ಬೋರ್ಡ್ ನೋ 18 ಟು ಗೋ 5 ಟು ಗೆಟ್. ಇಲ್ಲಿ ಬೇಕಾಗಿದೆ 18ರ ಮುಂದೆ 5. ಪಹಲಿ ಓವರ್ ಉತ್ತಮವಾದಂತಹ ಎಸೆದ ಸ್ವೀಪ್ ಮುಖೇನ ಒಂದಂಕ ಸೇರ್ಪಡುತ್ತಾ ಅಂಪೈರ್ ಅವರು ತೀರ್ಪುಗಾರರ ನೋ ಬಾಲ್ ಎಂದ ಘೋಷಣೆ. ತಂಡಕ್ಕೆ ಅವಳಿ ಒಟ್ಟದ ಜೋಡಣೆಯಾದಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 3. ಯಾವುದೇ ಎಸೆತವಿಲ್ಲದ ಹರೀಶ್ ರವರು 3 ಅಂಕವನ್ನು ಬಿಟ್ಟುಕೊಟ್ಟಿದ್ದಾರೆ. ಹರೀಶ್ ರವರ ಮುಖದಲ್ಲಿ ನಗುವಿನ ಮಂದಹಾಸ. ಇಲ್ಲಿ ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ. ಉತ್ತಮವಾದಂತಹ ಎಸೆತ. ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಚೆಂಡು ನೇರವಾಗಿ ಗುಟರಕ್ಷಕನ ಕೈಯಲ್ಲಿ ಎಸೆತ ಚುಕ್ಕಿಯಾಗಿ ಮಾರ್ಪಾಡಾಗಿದೆ. ಇಲ್ಲಿ ಪ್ರಥಮವನ್ನು ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಎಸೆತಗಾರ ಹರೀಶ್ ರವರಿಂದ ಪ್ರತೀಶ್ ರವರ ಕಡೆಗೆ. ಇಲ್ಲಿ ಉತ್ತಮವಾದಂತಹ ಎಸೆತ. ಡಿಕ್ಲೇರ್ ಉತ್ತಮವಾದಂತಹ ಎಸೆತ. ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಚೆಂಡು ನೇರವಾಗಿ ಗೂಟ ರಕ್ಷಕನ ಕೈಯಲ್ಲಿ. ಯಾವುದೇ ಕಾರಣಕ್ಕೂ ಕೂಡ ಪಂದ್ಯಾಟವನ್ನು ನಿರ್ಲಕ್ಷ್ಯ ಮಾಡಬೇಡಿ. ಇಲ್ಲಿ ಹೊಡೆತ ಬಂದಿದೆ. ಆದರೆ ಪ್ರಜ್ವಲ್ ರವರ ಭದ್ರ ಬಗಸೆಯಲ್ಲಿ ಚೆಂಡು. ಇಲ್ಲಿ ಪ್ರತೀಶ್ ರವರ ಹೊತ್ತರಿಯ ಪತನವಾಗಿದೆ. Two more left in this over. ಉತ್ತಮವಾದಂತಹ ಎಸೆತ. ಇಲ್ಲಿ ತೀರ್ಪುಗಾರರಿಂದ ಡಿಕ್ಲೇರ್. ಇಲ್ಲಿ ತಂಡಕ್ಕೆ 1 ಅಂಕದ ಸೇರ್ಪಡೆ. ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 4. ಇಲ್ಲಿ ಬೇಕಾಗಿದೆ 2. ಡಿಕ್ಲೇರ್ ಏರಿಯಾ. ತಂಡ ಸ್ಕೋರ್ ಇಸ್ ಲೆವೆಲ್. ಎಂಡ್ ಆಫ್ ಓವರ್ ನಂಬರ್ 1. ಲಯನ್ಸ್ ಕುದ್ದ ಪದ 1 ಟಾಸ್. ಡಿಸಿಷನ್ ಇಸ್ ಮೆಟ್. ರಾಮರಮ್ಮ ಲಯನ್ಸ್ ಕುದ್ದ ಪದ ತಂಡವು ಅದೃಷ್ಟದ ನಾಣ್ಯ ಚಿಮ್ಮಕೆಯನ್ನು ಗೆದ್ದುಕೊಂಡು ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಂಡಿದೆ. ತಮ್ಮ ಕ್ಷೇತ್ರ ರಕ್ಷಣೆಯನ್ನು ಆದಷ್ಟು ಬೇಗ ಮುಂದುವರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ವಿಆರ್ ಅನ್ಗೊಳ್ಳ ಪದ ತಂಡದ ಆರಂಭಿಕ ದಾಂಡಿಗರು ಆದಷ್ಟು ಬೇಗ ಮೈದಾನವನ್ನು ಪ್ರವೇಶಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ರಕ್ಷಿತ್ ವಿಟ್ಲ ಎಲ್ಲಿದ್ದರೂ ತಮ್ಮ ತಂಡವನ್ನು ಸೇರಿಕೊಳ್ಳಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ರಕ್ಷಿತ್ ವಿಟ್ಲ ಎಲ್ಲಿದ್ದರೂ ತಮ್ಮ ತಂಡವನ್ನು ಸೇರಿಕೊಳ್ಳಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.
ಲಯನ್ಸ್ ಖುದ್ದು ಪಟವು ತಂಡ ಅದೃಷ್ಟದ ನಾಣ್ಯ ಚಿಮ್ಮುಕೆಯನ್ನು ಗೆದ್ದುಕೊಂಡು ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಂಡಿದೆ. ತಮ್ಮ ಕ್ಷೇತ್ರ ರಕ್ಷಣೆಯನ್ನು ಆದಷ್ಟು ಬೇಗ ಮುಂದುವರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಎಸ್ ರೆಡಿ. ಇಲ್ಲಿ ಪ್ರಥಮ ಎಸೆತವನ್ನು ಸೇವೆಯಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಗಣೇಶ್, ಇಲ್ಲಿ ಗಾಳಿಯಲ್ಲಿನ ಚೆಂಡು, ಇಲ್ಲಿ ಲೋಕೇಶ್ ಅವರು ಭದ್ರ ಬೊಗಸೆಯಲ್ಲಿ ಚೆಂಡು. ಇಲ್ಲಿ ಪ್ರಥಮ ಎಸೆತದಲ್ಲೇ ಹುತ್ತರಿಯ ಪತನವಾಗಿದೆ. ಸರ್ವಜಿತ್ನವರ ಹುತ್ತರಿಯ ಪತನವಾಗಿದೆ. ಇಲ್ಲಿ ಒನ್ ಡೌನ್, ನೂತನ ಕ್ರಮಾಂಕದಲ್ಲಿ ಒನ್ ಡೌನ್ ಆಟಗಾರನಾಗಿ ಶಿವರವರ ಆಗಮನವಾಗ್ತಾ ಇದೆ. ಕಳೆದ ಪಂದ್ಯಾಟದ ಸಿಕ್ಸರ್ ವೀರ ಶಿವರವರ ಸ್ಟ್ರೈಕ್ ತುದಿಯಲ್ಲಿ. ಇಲ್ಲಿ ಪ್ರಥಮವನ್ನು ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಗಣೇಶ್, ದಂಡಗಾರಿಕಾ ವಿಭಾಗದಲ್ಲಿ ಶಿವ. ಪ್ರಥಮವನ್ನು ದ್ವಿತೀಯ ಎಸೆತ ಉತ್ತಮವಾದಂತಹ ಎಸೆತ, ಅಷ್ಟೇ ಉತ್ತಮವಾದಂತಹ ಹೊಡೆತ. ಚೆಂಡು ಲೋಗನ್ನತ್ತ ಸಾಗ್ತಾ ಇದೆ. ತಂಡಕ್ಕೆ ಒಂದು ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ ಒಂದು. ಇಲ್ಲಿ ಪ್ರಥಮವನ್ನು ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಗಣೇಶ್, ದಂಡುಗಾರಿಕಾ ವಿಭಾಗದಲ್ಲಿ ಸಂತೋಷ್. ಉತ್ತಮವಾದಂತಹ ಹೊಡೆತ, ಅಷ್ಟೇ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. ಎದುರಾಳಿ ತಂಡಕ್ಕೆ ಯಾವುದೇ ಓಟವನ್ನು ಕೂಡ ಬಿಟ್ಟು ಕೊಡ್ತಾ ಇಲ್ಲ. ಇಲ್ಲಿ ಪ್ರಥಮವನ್ನು ಚತುರ್ಥ ಎಸೆತವನ್ನು ಎಸೆಯಬೇಕಾಗಿದೆ ಗಣೇಶ್ ರವರು ಸಂತೋಷ್ ರವರ ಕಡೆಗೆ. ಪ್ರಥಮವನ್ನು ನಾಲ್ಕನೇ ಎಸೆತ. ಇಲ್ಲಿ ಉತ್ತಮವಾದಂತಹ ಎಸೆತ. ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಚೆಂಡು ಘೋಷಿತ ವಲಯಕ್ಕೆ ಧಾವಿಸಿದಾಗ ತಂಡಕ್ಕೆ ಒಂದಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 2. ಇಲ್ಲಿ ಪ್ರಥಮವನ್ನು ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಗಣೇಶ್ ರವರಿಂದ ಸಂತೋಷ್ ರವರ ಕಡೆಗೆ. ಪ್ರಥಮವನ್ನು ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ಗಣೇಶ್ ರವರಿಂದ ಸಂತೋಷ್ ರವರ ಕಡೆಗೆ. ಉತ್ತಮವಾದಂತಹ ಎಸೆತ. ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಚೆಂಡು ನೇರವಾಗಿ ಗೂಟ ರಕ್ಷಕನ ಕೈಯಲ್ಲಿ. ಇಲ್ಲಿ ಎಸೆತ ಚುಕ್ಕಿಯಾಗಿ ಮಾರ್ಪಾಡಾಗಿದೆ. ಇಲ್ಲಿ ಪ್ರಥಮವನ್ನು ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ಇಲ್ಲಿ ಎಸೆತಗಾರ ಗಣೇಶ್ ರವರ ಸಂತೋಷ್ ರವರ ಕಡೆಗೆ. ಬಲವಾಗಿ ಬೀಸುವ ಯತ್ನ. ಚೆಂಡು ಲಾಂಗ್ ಆನ್ ಅಂತ ಸಾಗ್ತಾ ಇದೆ. ತಂಡಕ್ಕೆ ಒಂದಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 3. ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 3. ಆಫ್ಟರ್ ಕಂಪ್ಲೀಷನ್ ಆಫ್ ಓವರ್ ನಂಬರ್ 1, ಸ್ಕೋರ್ ಕಾರ್ಡ್ ಇಸ್ 3 ಆನ್ ದ ಬೋರ್ಡ್ ನೌ. ಲಾಸ್ ಆಫ್ 1 ವಿಕೆಟ್. ಇಲ್ಲಿ ಎಸೆತಗಾರಿಕಾ ವಿಭಾಗದಲ್ಲಿ ಮೋಹನ್, ದಂಡುಗಾರಿಕಾ ವಿಭಾಗದಲ್ಲಿ ಸಂತೋಷ್. ಸಂತೋಷ್ ರವರು ತಮ್ಮ ತಂಡಕ್ಕೆ ಎಷ್ಟರ ಮಟ್ಟಿಗೆ ಆಸರೆಯಾಗಬಲ್ಲರೆಂದು ಕಾದು ನೋಡಬೇಕಾಗಿದೆ. ಇಲ್ಲಿ ದ್ವಿತೀಯವನ್ನು ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ ಮೋಹನ್ ರವರಿಂದ ಸಂತೋಷ್ ರವರ ಕಡೆಗೆ. ಉತ್ತಮವಾದಂತಹ ಹೊಡೆತ. ಚೆಂಡು ಲಾಂಗ್ ಅನ್ನು ಸಾಗ್ತಾ ಇದೆ. ಉತ್ತಮವಾದ ಕ್ಷೇತ್ರ ರಕ್ಷಣೆ ಲೋಕೇಶ್ ರವರಿಂದ ತಂಡಕ್ಕೆ ಒಂದಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 4. ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ ಮೋಹನ್ ರವರಿಂದ ಶಿವರವರ ಕಡೆಗೆ. ಉತ್ತಮವಾದಂತಹ ಎಸೆತ. ಚೆಂಡು ಲಾಂಗ್ ಅನ್ನು ಸಾಗ್ತಾ ಇದೆ. ತಂಡಕ್ಕೆ ಒಂದಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 5. ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ
ಇಲ್ಲಿ ಕೊಂಚ ಮಿಸ್ ಫೀಲ್ಡಿಂಗ್ ಕ್ಷೇತ್ರರಕ್ಷಕನಿಂದ ಚೆಂಡು ಘೋಷಿತ ವಲಯಕ್ಕೆ ಧಾವಿಸಿದಾಗ ತಂಡಕ್ಕೆ 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 6. ಇಲ್ಲಿ ದ್ವಿತೀಯ 4ನೇ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಮೋಹನ್ ರವರಿಂದ ಸಂತೋಷ್ ರವರ ಕಡೆಗೆ. ಇಲ್ಲಿ ಉತ್ತಮವಾದಂತಹ ಕ್ಷೇತ್ರರಕ್ಷಕನಿಂದ ಎದುರಾಳಿ ತಂಡಕ್ಕೆ ಯಾವುದೇ ಸುಲಭದ ಅಂಕವನ್ನ ಬಿಟ್ಟು ಕೊಡ್ತಾ ಇಲ್ಲ. ಇಲ್ಲಿ ದ್ವಿತೀಯ ಓವರ್ನ 2 ಎಸೆತಗಳು ಬಾಕಿ. ಇಲ್ಲಿ ದ್ವಿತೀಯ ಓವರ್ನ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ಮೋಹನ್ ರವರಿಂದ ಸಂತೋಷ್ ರವರ ಕಡೆಗೆ. ಇಲ್ಲಿ ಚೆಂಡು ಲಾಂಗ್ ಅನ್ನತ್ತ ಸಾಗ್ತಾ ಇದೆ. ಉತ್ತಮವಾದಂತಹ ಕ್ಷೇತ್ರರಕ್ಷಣೆ ಲೋಕೇಶ್ ರವರಿಂದ. ಇಲ್ಲಿ ತಂಡಕ್ಕೆ 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 7. ದ್ವಿತೀಯ ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಮೋಹನ್ ರವರಿಂದ ಶಿವರವರ ಕಡೆಗೆ. ಉತ್ತಮವಾದಂತಹ ಹೊಡೆತ. ಚೆಂಡು ಸೀಮಾರೇಖೆಯ ಹೊರಭಾಗದಲ್ಲಿ ಸೀಮಾರೇಖೆಗೆ ಬಾಹರ್ 4 ರನ್ ಕೇಳಿ ಹರೀಶ್ 4 ರನ್ಗೆ ಮೊದಲ ಕುಲ್ ರನ್ की संख्या ಬರ್ತಾ 11. End of over number 2. Scorecard is 11 on the board now. ತೀರ್ಪುಗಾರರೇ ಪಂದ್ಯಾಟವನ್ನು ಆದಷ್ಟು ಬೇಗ ಮುಂದುವರಿಸುವರಿ. ಇಲ್ಲಿ ತೃತೀಯವನ್ನು ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ ಪಚ್ಚು ಯಾನಿ ಪ್ರಶಾಂತ್. ತೃತೀಯವನ್ನು ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರಿಕಾ ವಿಭಾಗದಲ್ಲಿ ಪಚ್ಚು, ದಂಡುಗಾರಿಕಾ ವಿಭಾಗದಲ್ಲಿ ಸಂತೋಷ. 1 ಅಂಕದ ಸೇರ್ಪಡೆಗೊಂಡಿದ್ದ ಅವಳಿ ಓಟಕ್ಕಾಗಿ ಕರೆ. ಕ್ಷೇತ್ರರಕ್ಷಕನ ಕೊಂಚ ವಿಫಲತೆ. ಅಂಪೈರ್ 2 ರನ್. ಇಲ್ಲಿ ಅವಳಿ ಒಟ್ಟದ ಜೋಡಣೆಯಾದಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 13. ಇಲ್ಲಿ ತೃತೀಯ ಓವರ್ನ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರಿಕಾ ವಿಭಾಗದಲ್ಲಿ ಪಚ್ಚು ಸಂತೋಷ್ ಅವರ ಕಡೆಗೆ. ಉತ್ತಮವಾದಂತಹ ಎಸೆತ, ಅಷ್ಟೇ ಉತ್ತಮವಾದಂತಹ ಹೊಡೆತ. ತಂಡಕ್ಕೆ 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 14. ಇಲ್ಲಿ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ಪಚ್ಚೂರವರಿಂದ ಶಿವೂರವರ ಕಡೆಗೆ. ಎಲ್ಲಿ ಗಾಳಿ ಎಲ್ಲಿದ ಚೆಂಡು ಲೋಕೇಶ್ ರವರ ಭದ್ರ ಬಗಸೆಯಲ್ಲಿ ಚೆಂಡು. ಇಲ್ಲಿ ಶಿವೂರವರ ಹೊತ್ತರಿಯ ಪತನವಾಗಿದೆ. We are losing the second wicket now. 3 more left in this over. ಪ್ರಥಮ ಇನ್ನಿಂಗ್ಸ್ ಕೊನೆಯ 3 ಎಸೆತಗಳು ಬಾಕಿ ಇದೆ. ಇಲ್ಲಿ ನೂತನ ಕ್ರಮಾಂಕದಲ್ಲಿ ರವಿರವರ ಆಗಮನವಾಗ್ತಾ ಇದೆ. ಇಲ್ಲಿ ಫುಲ್ ಟಾಸ್ ಮಾದರಿಯಲ್ಲಿ ಬಂದಂತಹ ಚೆಂಡು ಎದುರಿಸುವಲ್ಲಿ ವಿಫಲತೆ. ತಂಡಕ್ಕೆ 1 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 15. ಪ್ರಥಮ ಇನ್ನಿಂಗ್ಸ್ ಕೊನೆಯ 2 ಎಸೆತಗಳು ಬಾಕಿ ಇದೆ. ತೃತೀಯವನ್ನು ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಪಚ್ಚೂರವರಿಂದ ಸಂತೋಷರವರ ಕಡೆಗೆ. ಉತ್ತಮವಾದಂತಹ ಎಸೆತ, ಅಷ್ಟೇ ಉತ್ತಮವಾದಂತಹ ಹೊಡೆತ. ಇಲ್ಲಿ ಕ್ಷೇತ್ರರಕ್ಷಕರ ವೈಫಲ್ಯತೆ. ತಂಡಕ್ಕೆ ಅವಳಿ ಓಟದ ಜೋಡಣೆಯಾಗಿದೆ. ಜೋಡಣೆಯಾದಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 17 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ ಪ್ರಥಮ ಇನ್ನಿಂಗ್ಸ್ ಕೊನೆಯ ಎಸೆತ ಬಾಕಿ. ಪ್ರಥಮ ಇನ್ನಿಂಗ್ಸ್ ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ಇಲ್ಲಿ ಎಸೆತಗಾರ ಪಚ್ಚೂರವರಿಂದ ಸಂತೋಷರವರ ಕಡೆಗೆ. ಉತ್ತಮವಾದಂತಹ ಎಸೆತ. ಇಲ್ಲಿ ಲೆಗ್ ಬೈ ಮುಖೇನ ಇಲ್ಲಿ ರನ್ ಔಟ್ ಆಗುವ ಸಾಧ್ಯತೆ. ಲೆಗ್ ಬೈ ಮುಖೇನ 1 ಅಂಕದ ಜೋಡಣೆಯಾದಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 18. Scorecard is after completion of over number 3. Scorecard is 18 on the board now. 19 is the winning target. ಮುಂದಿನ ಪಂದ್ಯಾಟಕ್ಕಾಗಿ ಕರೆಯನ್ನು ನೀಡ್ತಾ ಇದ್ದೇವೆ. KFC ಕೊಲ್ಲಪ್ಪದ ಹಾಗೂ ಗ್ಲಾಡಿಯೇಟರ್ಸ್ ಇತ್ತಂಡಗಳ ಮಧ್ಯೆ ನಡೆಯಲಿದೆ. ಇತ್ತಂಡದ ನಾಯಕರ ಅದೃಷ್ಟದ ನಾಣ್ಯ ಚಿಮುಕಿಗಾಗಿ ಆದಷ್ಟು ಬೇಗ ಮೈಕ್ ಪಾಯಿಂಟ್ ಅಂತ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.
ಮುಂದಿನ ಪಂದ್ಯಾಟಕ್ಕಾಗಿ ಕರೆಯನ್ನ ನೀಡ್ತಾ ಇದ್ದೇವೆ. KFC ಕೊಲ್ಲಪ್ಪದವು ಹಾಗೂ ಗ್ಲಾಡಿಯೇಟರ್ಸ್ ಈ ತಂಡಗಳ ಮಧ್ಯೆ ನಡೆಯಲಿದೆ. ಈ ತಂಡದ ನಾಯಕರ ಅದೃಷ್ಟದ ನಾಣ್ಯ ಚಿಮುಕೆಗಾಗಿ ಆದಷ್ಟು ಬೇಗ ಮೈಕ್ ಪಾಂಡ್ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇಲ್ಲಿ ಬೇಕಾಗಿದೆ 18 ಎಸೆತಗಳ ಮುಂದೆ 19 ಓಟಗಳ ಗುರಿ. ಇಲ್ಲಿ ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ. ಸತೀಶ್ ರವರಿಂದ ಮೋಹನ್ ರವರ ಕಡೆಗೆ ಉತ್ತಮವಾದಂತಹ ಎಸೆತ. ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಚೆಂಡು ನೇರವಾಗಿ ಗುಟ್ಟು ರಕ್ಷಕರ ಕೈಯಲ್ಲಿ ಎಸೆತುಕ್ಕಿಯಾಗಿ ಮಾರ್ಪಾಡಾಗಿದೆ. ಇಲ್ಲಿ ಪ್ರಥಮವನ್ನು ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಎಸೆತಗಾರ ಸತೀಶ್ ರವರಿಂದ ಮೋಹನ್ ರವರ ಕಡೆಗೆ ಇಲ್ಲಿ ಪ್ರಥಮವನ್ನು ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಉತ್ತಮವಾದಂತಹ ಎಸೆತ, ಅಷ್ಟೇ ಉತ್ತಮವಾದಂತಹ ಕ್ಷೇತ್ರ ರಕ್ಷಣಾತ್ಮಕ ಹೋರಾಟಕ್ಕೆ ಮೊರೆ ಹೋಗಿದ್ದಾರೆ ಮೋಹನ್ ರವರು. ಇಲ್ಲಿ ಪ್ರಥಮವನ್ನು ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರ ಸತೀಶ್ ರವರಿಂದ ಮೋಹನ್ ರವರ ಕಡೆಗೆ ಉತ್ತಮವಾದಂತಹ ಎಸೆತ. ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಎಸೆತ ಚುಕ್ಕಿಯಾಗಿ ಮಾರ್ಪಾಡಾಗಿದೆ. ಅಂಕಿಅಂಶ ಪಟ್ಟಿಯನ್ನು ಗಮನಿಸಿದಾಗ ಯಾವುದೇ ವ್ಯತ್ಯಾಸ ಕೂಡ ಕಂಡು ಬರುತ್ತಾ ಇಲ್ಲ. ಇಲ್ಲಿ ಪ್ರಥಮ ಓವರ್ನ 4ನೇ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರ ಸತೀಶ್ ರವರಿಂದ ಮೋಹನ್ ರವರ ಕಡೆಗೆ ಉತ್ತಮವಾದಂತಹ ಎಸೆತ. ಇಲ್ಲಿ ಕ್ಯಾಚ್ ಅನ್ನು ಕೈ ಚೆಲ್ಲಿದ್ದಾರೆ ಸತೀಶ್ ರವರು. ತಂಡಕ್ಕೆ 1 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 1. ಇಲ್ಲಿ ಪ್ರಥಮ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಎಸೆತಗಾರ ಜೆಸಿ ನಂಬರ್ 45 ಸತೀಶ್ ರವರಿಂದ ಗಣೇಶ್ ರವರ ಕಡೆಗೆ ಇಲ್ಲಿ ಸ್ವೀಪ್ ಮುಖೇನ ಘೋಷಿತ ವಲಯಕ್ಕೆ ಚೆಂಡು ಧಾವಿಸಿದಾಗ ತಂಡಕ್ಕೆ 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 2. ಇಲ್ಲಿ ಪ್ರಥಮವನ್ನು ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರ ಸತೀಶ್ ರವರು ಗಣೇಶ್ ರವರ ಕಡೆಗೆ ಉತ್ತಮವಾದಂತಹ ಎಸೆತ. ಸ್ವೀಪ್ ಮಾಡುವ ಯತ್ನ. ಇಲ್ಲಿ ಎಸೆತ ಚುಕ್ಕಿಯಾಗಿ ಮಾರ್ಪಾಡಾಗಿದೆ. ಪ್ರಥಮ ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ 2. ಇಲ್ಲಿ ಬೇಕಾಗಿದೆ 12ರ ಮುಂದೆ 17. 12 to go 17 to get. ತೀರ್ಪುಗಾರರೇ, ಮ್ಯಾಚ್ ಸ್ಟಾಪ್.
ದ್ವಿತೀಯ ಓವರ್ನ ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ ಇಲ್ಲಿ ಎಸೆತಗಾರ ಸಂತೋಷ್ ರವರಿಂದ ಮೋಹನ್ ರವರ ಕಡೆ ಉತ್ತಮವಾದಂತಹ ಎಸೆತ. ಬಲವಾದ ಮನವಿ, ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ, ಚೆಂಡು ನೇರವಾಗಿ ಗುಟ್ಟ ರಕ್ಷಕನ ಕೈಯಲ್ಲಿ. ಎಸೆತ ಚುಕ್ಕಿಯಾಗಿ ಮಾರ್ಪಾಡಾಗಿದೆ. ಇಲ್ಲಿ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ ಇಲ್ಲಿ ಎಸೆತಗಾರ ಸಂತೋಷ್ ರವರಿಂದ ಮೋಹನ್ ರವರ ಕಡೆಗೆ. ಉತ್ತಮವಾದಂತಹ ಎಸೆತ, ಅಷ್ಟೇ ಉತ್ತಮವಾದಂತಹ ಹೊಡೆತ. ಸೆಂಡು ಸೀಮಾರೇಖೆ ಗೆರೆಯನ್ನು ದಾಟಿದೆ. ತಂಡಕ್ಕೆ 6 ಅಂಕದ ಜೋಡಣೆಯಾದಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 8. ಇಲ್ಲಿ ದ್ವಿತೀಯ ಓವರ್ನ ಉತ್ತಮವಾದಂತಹ ಎಸೆತ, ಉತ್ತಮವಾದಂತಹ ಹೊಡೆತ. ಘೋಷಿತ ಬಲಕ್ಕೆ ಚೆಂಡು ಧಾವಿಸಿದಾಗ ತಂಡಕ್ಕೆ 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 9. 9 ಆನ್ ದ ಬೋರ್ಡ್ ನೌ. ಬಾಲ್ ಬಾಯ್ಸ್. ದ್ವಿತೀಯ ಓವರ್ನ 4ನೇ ಎಸೆತವನ್ನು ಎಸೆಯಬೇಕಾಗಿದೆ ಸಂತೋಷ್ ಮೋಹನ್ ಅವರ ಕಡೆಗೆ. ಇಲ್ಲಿ ಗಾಳಿಯಲ್ಲಿದೆ ಚೆಂಡು, ಇಲ್ಲಿ ನೇರವಾಗಿ ಸೀಮಾರೇಖೆ ಗೆರೆಯನ್ನ ದಾಟಿದ ಚೆಂಡು. ಇಲ್ಲಿ ತಂಡಕ್ಕೆ 6 ಅಂಕದ ಜೋಡಣೆಯಾದಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 15. 15 ಆನ್ ದ ಬೋರ್ಡ್ ನೌ. ಇಲ್ಲಿ ಬೇಕಾಗಿದೆ 4 ಓಟಗಳು. ದ್ವಿತೀಯ ಓವರ್ನ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ಸಂತೋಷ್ ರವರು ಮೋಹನ್ ರವರ ಕಡೆಗೆ. दूसरी ओवर के 5 विकेट फेंकने के लिए तैयार संतोष तो मोहन के लिए. उठा के खेलने की कोशिश जरूर, गेंद हवा में, इसके पीछे कोई फील्डर मौजूद नहीं और फील्डर ने गेंद को उठा के फेंक दिया. रन आउट हो सकता है लेकिन नहीं, 2 रन पूरा कर चुके हैं. अच्छी रनिंग बिटवीन द विकेट गणेश और मोहन के द्वारा और इस 2 रनों के मदद से कुल रनों की संख्या बढ़ता हुआ 17. ತಂಡದ ಮೊತ್ತ 17. स्कोर कार्ड is 17 on the board now. Last time in this over. दूसरी ओवर के अंतिम गेंद फेंकने के लिए तैयार संतोष टू मोहन के लिए. गेंद जा रही लॉन्ग ऑन क्षेत्र में. बैट्समैन 1 रन दौड़कर पूरा किया, दूसरा रन लेना चाहते थे, इसके साथ दूसरा रन भी पूरा कर चुके हैं और इस मैच को लायंस खुद पदव ने जीत चुके हैं. KFC ಕೊಲ್ಲಪದ ಅದೃಷ್ಟದ ನಾಣ್ಯ ಚಿಮುಕೆಯನ್ನು ಗೆದ್ದುಕೊಂಡು ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಂಡಿದೆ. ತಮ್ಮ ಕ್ಷೇತ್ರ ರಕ್ಷಣೆಯನ್ನು ಆದಷ್ಟು ಬೇಗ ಮುಂದುವರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಗ್ಲಾಡಿಯೇಟರ್ಸ್ ತಂಡದ ಆರಂಭಿಕ ದಾಂಡಿಗರು ಆದಷ್ಟು ಬೇಗ ಮೈದಾನವನ್ನು ಪ್ರವೇಶಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.
ಎಸ್ ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಪ್ರಥಮ ಎಸೆತ ಎಲ್ಲಿ ಕ್ಯಾಚ್ ಮುಖೇನ ಹೊತ್ತರಿಯ ಪತನವಾಗಿದೆ. ದೀಕ್ಷಿತ್ರವರ ಹೊತ್ತರಿಯ ಪತನವಾಗಿದೆ. ಇಲ್ಲಿ ನೂತನ ಕ್ರಮಾಂಕದಲ್ಲಿ ಒನ್ ಡೌನ್ ಆಟಗಾರನಾಗಿ ಜೆಸಿ ನಂಬರ್ 55 ಚಂದ್ರರವರ ಆಗಮನವಾಗ್ತಾ ಇದೆ. ಇಲ್ಲಿ ಪ್ರತೀಶ್ ರವರಿಂದ ಪ್ರಥಮವನ್ನು ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಪ್ರತೀಶ್ ರವರಿಂದ ಚಂದ್ರರವರ ಕಡೆಗೆ ಇಲ್ಲಿ ಉತ್ತಮವಾದಂತಹ ಎಸೆತ. ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಲೆಗ್ ಬೈ ಮುಖೇನ ಅವಳಿ ಒಟ್ಟದ ಜೋಡಣೆಯಾದಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ. ಇಲ್ಲಿ 2 ತಂಡದ ಮತ್ತೆ 2 ಸ್ಕೋರ್ ಕಾರ್ಡ್ ಇಸ್ 2 ಆನ್ ದ ಬೋರ್ಡ್ ನೌ. ಥರ್ಡ್ ಟೈಮ್ ಇನ್ ದಿಸ್ ಓವರ್. ಇಲ್ಲಿ ಪ್ರಥಮ ಕತ್ತಿನ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರ ಪ್ರತೀಶ್ ಅವರಿಂದ ಚಂದ್ರರವರ ಕಡೆಗೆ ಪ್ರಥಮವನ್ನು ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಪ್ರತೀಶ್ ಅವರಿಂದ ಚಂದ್ರರವರ ಕಡೆಗೆ ಇಲ್ಲಿ ಉತ್ತಮವಾದಂತಹ ಎಸೆತ. ಅಷ್ಟೇ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ ಪ್ರತೀಶ್ ಅವರಿಂದ. ಎದುರಾಳಿ ತಂಡಕ್ಕೆ ಯಾವುದೇ ಓಟವನ್ನು ಕೂಡ ಬಿಟ್ಟುಕೊಡ್ತಾ ಇಲ್ಲ. ಇಲ್ಲಿ ಪ್ರಥಮ ಕತ್ತಿನ 4ನೇ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರ ಪ್ರತೀಶ್ ಅವರಿಂದ ಚಂದ್ರರವರ ಕಡೆಗೆ 4ನೇ ಎಸೆತವನ್ನು ಎಸೆಯಬೇಕಾಗಿದೆ. ಉತ್ತಮವಾದಂತಹ ಎಸೆತ. ಇಲ್ಲಿ ಕ್ಷೇತ್ರ ರಕ್ಷಕನ ವೈಫಲ್ಯ. ತಂಡಕ್ಕೆ 1 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 3. ಪ್ರಥಮ ಓವರ್ನ 5ನೇ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರ ಪ್ರತೀಶ್ ಅವರಿಂದ ಕೌಶಿಕ್ ರವರ ಕಡೆಗೆ ಉತ್ತಮವಾದಂತಹ ಎಸೆತ. ಚೆಂಡು ಲಾಂಗ್ ಅನ್ನತ್ತ ಸಾಗ್ತಾ ಇದೆ. ತಂಡಕ್ಕೆ ಅವಳಿ ಒಟ್ಟದ ಜೋಡಣೆಯಾದಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 5. ಪ್ರಥಮವನ್ನು ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರ ಪ್ರತೀಶ್ ಅವರಿಂದ ಕೌಶಿಕ್ ರವರ ಕಡೆಗೆ ಇಲ್ಲಿ ತೀರ್ಪುಗಾರರಿಂದ ಅಗಲ ಎಸೆತ ಎಂದು ಘೋಷಣೆ. ತಂಡಕ್ಕೆ ಇತರೆ ಅಂಕದ ಜೋಡಣೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 6. ಪ್ರಥಮವನ್ನು ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಎಸೆತಗಾರ ಪ್ರತೀಶ್ ಅವರಿಂದ ಕೌಶಿಕ್ ರವರ ಕಡೆಗೆ पहली ओवर के अंतिम गेंद फेंकने के लिए तैयार प्रतीश टू कौशिक के लिए अंपायर को पार करते हुए प्रतीश ने अंपायर कौशिक के लिए उठा खेलने की कोशिश जरूर, लेकिन गेंद जा रहा है डिक्लेयर एरिया में और इस एक रन की मदद से कुल रनों की संख्या बढ़ता हुआ 7. आफ्टर कंप्लीशन ऑफ ओवर नंबर 1 स्कोर कार्ड इज 7 ऑन द बोर्ड नौ. ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ 7, 1 ಹೊತ್ತರಿಯ ನಷ್ಟಕ್ಕೆ. After completion of over number 1, score card is 7 on the board, no loss of 1 wicket. ದ್ವಿತೀಯ ಓವರ್ ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ. ಅಕ್ಷಯ್ ರವರು ಚಂದ್ರರವರ ಕಡೆಗೆ ಇಲ್ಲಿ ಉತ್ತಮವಾದಂತಹ ಎಸೆತ. ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಎಸೆತ ಚುಕ್ಕಿಯಾಗಿ ಮಾರ್ಪಾಡಾಗಿದೆ. ಇಲ್ಲಿ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರ ಅಕ್ಷಯ್ ರವರಿಂದ ಚಂದ್ರರವರ ಕಡೆಗೆ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಚೆಂಡು ಘೋಷಿತ ವಲಯಕ್ಕೆ ಧಾವಿಸಿದಾಗ ತಂಡಕ್ಕೆ 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 8 ಆನ್ ದ ಬೋರ್ಡ್ ನೌ. ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರ ಅಕ್ಷಯ್ ಅವರಿಂದ ಚಂದ್ರರವರ ಕಡೆಗೆ ತೀರ್ಪುಗಾರರಿಂದ ಅಗಲ ಎಸೆತ ಘೋಷಣೆ. ತಂಡಕ್ಕೆ ಇತರೆ ಅಂಕದ ಜೋಡಣೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 9 ಎಂದು ಕಾಣ ಸಿಗ್ತಾ ಇದೆ.
ಇಲ್ಲಿ ದ್ವಿತೀಯವನ್ನು ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರ ಅಕ್ಷಯ್ ಅವರಿಂದ ಚಂದ್ರರವರ ಕಡೆಗೆ ಇಲ್ಲಿ ಮುನ್ನುಗ್ಗಿ ಬಾರಿಸುವ ಯತ್ನ, ಗಾಳಿಯಲ್ಲಿದೆ ಚೆಂಡು. ಇಲ್ಲಿ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ ಸತೀಶ್ ರವರಿಂದ ತಮ್ಮ ತಂಡಕ್ಕೆ 2 ಅಂಕಗಳನ್ನು ಉಳಿಸಿಕೊಟ್ಟಿದ್ದಾರೆ. 2 ಅಂಕದ ಜೋಡಣೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 11 on the board now. ದ್ವಿತೀಯ ಓವರ್ 4ನೇ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರ ಅಕ್ಷಯ್ ಅವರಿಂದ ಚಂದ್ರರವರ ಕಡೆಗೆ. दूसरी ओवर की चौथी गेंद फेंकने के लिए तैयार. अंपायर को पार करते हुए अक्षय चंद्र अगला आ गया, कोटा के खेलने की कोशिश जरूर, गेंद सही बल्ले पर नहीं आए, फिर भी 1 रन बैट्समैन ने चुरा लिया और इसी 1 रन की मदद से कुल रनों की संख्या बढ़ता हुआ 12 ತಂಡದ ಮೊತ್ತ 12. स्कोर कार्ड इज 12 ऑन द बोर्ड नो. इस ओवर की 5वीं गेंद फेंकने के लिए तैयार. अक्षय टू कौशिक के लिए. अक्षय ने अंपायर को पार करते हुए कौशिक के लिए उठा के खेलने की कोशिश जरूर, स्टंप आउट हो सकता है. इसी के साथ जोरदार अपील, स्टंप आउट के रूप में कौशिक का विकेट गिर चुके हैं. ಸ್ಟಂಪ್ ಔಟ್ ಮುಖೇನ ಬಹುದೊಡ್ಡ ಹುತ್ತರಿಯ ಪತನವಾಗಿದೆ ಕೌಶಿಕ್ ರವರ ಹುತ್ತರಿಯ ಪತನವಾಗಿದೆ. ಉತ್ತಮವಾದಂತಹ ಎಸೆತಗಾರಿಕೆ ಅಕ್ಷಯ್ ರವರಿಂದ. ತಮ್ಮ ಕತ್ತಿನ ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ಅಕ್ಷಯ್ ರವರು. ಶೈಲೇಶ್ ರವರ ಕಡೆಗೆ ದ್ವಿತೀಯವನ್ನು ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ಅಕ್ಷಯ್ ರವರ. ಶೈಲೇಶ್ ರವರ ಕಡೆಗೆ ಉತ್ತಮವಾದಂತಹ ಎಸೆತ. ಇಲ್ಲಿ ಕ್ಷೇತ್ರ ರಕ್ಷಕನ ಕಳಪೆ ಪ್ರದರ್ಶನ. ಇಲ್ಲಿ ತಂಡಕ್ಕೆ ಅವಳಿ ಓಟದ ಜೋಡಣೆಯಾದಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 14. ಆಫ್ಟರ್ ಕಂಪ್ಲೀಷನ್ ಆಫ್ ಓವರ್ ನಂಬರ್ 2, ಸ್ಕೋರ್ ಕಾರ್ಡ್ ಇಸ್ 14 on the board now. ತೃತೀಯವನ್ನು ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರಿಕಾ ವಿಭಾಗದಲ್ಲಿ ರವಿ ರವರಿಂದ ಚಂದ್ರರವರ ಕಡೆಗೆ. ಇಲ್ಲಿ ತೀರ್ಪುಗಾರರಿಂದ ಅಗಲ ಎಸೆತದ ಘೋಷಣೆ. ತಂಡಕ್ಕೆ ಇತರೆ ಅಂಕದ ಜೋಡಣೆಯಾದಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 15. ಇಲ್ಲಿ ತೃತೀಯವನ್ನು ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ ರವಿ ರವರಿಂದ ಚಂದ್ರರವರ ಕಡೆಗೆ. ಇಲ್ಲಿ ಮುನ್ನುಗ್ಗಿ ಬಾರಿಸುವ ಯತ್ನ, ಗಾಳಿಯಲ್ಲಿದೆ ಚೆಂಡು. ಓಹೋ ವಿನೋದ್ ರವರ ಭದ್ರ ಬೊಗಸೆಯಲ್ಲಿ ಚೆಂಡು. ಇಲ್ಲಿ ಚಂದ್ರರವರ ಹುತ್ತರಿಯ ಪತನವಾಗಿದೆ. ಭರವಸೆಯ ಆಟಗಾರ ಚಂದ್ರರವರ ಹುತ್ತರಿಯ ಪತನವಾಗಿದೆ. ಬ್ಯಾಟ್ಸ್ಮನ್ ಕಮ್ ಟು ದ ಕ್ರೀಸ್ ರಂಜಿತ್. ಉತ್ತಮವಾದಂತಹ ಎಸೆತ. ಇಲ್ಲಿ ರನ್ ಔಟ್ ಹೋಗುವ ಸಾಧ್ಯತೆ. ದಂಡುಗಾರ ಸುರಕ್ಷಿತ ಕ್ರೀಸ್ನಲ್ಲಿ. ತಂಡಕ್ಕೆ 1 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 16. 16 on the board now. ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ಇಲ್ಲಿ ಎಸೆತಗಾರ ರವಿ ರವರಿಂದ ಶೈಲೇಶ್ ರವರ ಕಡೆಗೆ. ಉತ್ತಮವಾದಂತಹ ಎಸೆತ, ಅಷ್ಟೇ ಉತ್ತಮವಾದಂತಹ ಹೊಡೆತ, ಉತ್ತಮವಾದಂತಹ ಕ್ಷೇತ್ರ ರಕ್ಷಕರಿಂದ ಇಲ್ಲಿ ರನ್ಔಟ್ ಆಗುವ ಸಾಧ್ಯತೆ. ಇಲ್ಲಿ ರನ್ಔಟ್ ಮುಖೇನ ರಂಜಿತ್ ರವರ ಹುತ್ತರಿಯ ಪತನವಾಗಿದೆ. ಇಲ್ಲಿ ತಂಡಕ್ಕೆ 1 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 17. 3 more left in this over. ತೃತೀಯ 4ನೇ ಎಸೆತವನ್ನು ಎಸೆಯಬೇಕಾಗಿದೆ ಗಾರಿಕಾ ವಿಭಾಗದಲ್ಲಿ. ಇದೊಂದು ಗಾರಿಕಾ ವಿಭಾಗದಲ್ಲಿ ಶೈಲೇಶ್ ಇಲ್ಲಿ ಮುನ್ನುಗ್ಗಿ ಬಾರಿಸುವ ಸ್ಟಂಪ್ ಔಟ್ ಆಗುವ ಸಾಧ್ಯತೆ. ಇಲ್ಲಿ ಶೈಲೇಶ್ ಅವರ ಹುತ್ತರಿಯ ಪತನವಾಗಿದೆ. ನೆಲಕಚ್ಚಿ ಬಂದಂತಹ ಚೆಂಡು ಎದುರಿಸಲು ವಿಫಲ. ಇಲ್ಲಿ ಶೈಲೇಶ್ ಅವರ ಹುತ್ತರಿಯ ಪತನವಾಗಿದೆ. ಇಲ್ಲಿ ನೂತನ ಕ್ರಮಾಂಕದಲ್ಲಿ
ರಾಕೇಶ್ ಉತ್ತಮವಾದಂತಹ ಹೊಡೆತ, ಗಾಳಿಯಲ್ಲಿದೆ ಚೆಂಡು, ಇಲ್ಲಿ ಕ್ಷೇತ್ರ ರಕ್ಷಕನ ಭದ್ರ ಬೊಗಸೆಯಲ್ಲಿ ಚೆಂಡು ತಂಡಗದ ಮಾಲಕನ ಕೈಯಲ್ಲಿ. ಇಲ್ಲಿ ಹುತ್ತರಿಯ ಮೇಲೆ ಹುತ್ತರಿಯ ಪತನವಾಗಿದೆ. ಅದೇ ರಾಗ ಅದೇ ತಾಳ ಎಂಬಂತೆ ಹುತ್ತರಿಯ ಮೇಲೆ ಹುತ್ತರಿಯ ಪತನವಾಗ್ತಾ ಇದೆ. ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ಇಲ್ಲಿ ಎಸೆತಗಾರ ರವಿರವರಿಂದ. ಇಲ್ಲಿ ನೂತನ ಕ್ರಮಾಂಕದಲ್ಲಿ ಪ್ರದೀಪ್ ರವರ ಆಗಮನವಾಗ್ತಾ ಇದೆ. ಜೆಸಿ ನಂಬರ್ 7 ಮಹೇಂದ್ರ ಸಿಂಗ್ ಧೋನಿ. ಇಲ್ಲಿ ತೀರ್ಪುಗಾರರಿಂದ ಅಗಲಿಸತೆಂದು ಘೋಷಣೆ. ತಂಡಕ್ಕೆ ಇತರೆ ಅಂಕದ ಜೋಡಣೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 18. ಪ್ರಥಮ ಇನ್ನಿಂಗ್ಸ್ ಕೊನೆಯ ಎಸೆತ ಬಾಕಿ. ಇಲ್ಲಿ ತೀರ್ಪುಗಾರರಿಂದ ಅಗಲಿಸತೆಂದು ಘೋಷಣೆ. ಇಲ್ಲಿ ಅನೀಶ್ರವರ ಹುತ್ತರಿಯ ಪತನವಾಗಿದೆ ರನ್ಔಟ್ ಮುಖೇನ. ಇಲ್ಲಿ ಪ್ರದೀಪರವರು ಸಿಕ್ಸರ್ ಬಾರಿಸುವ ನಿರೀಕ್ಷೆಯಲ್ಲಿದ್ದಾರೆ. ಪ್ರಥಮ ಇನ್ನಿಂಗ್ಸ್ ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ರವಿರವರಿಂದ ಪ್ರದೀಪ್ ರವರ ಕಡೆಗೆ. ಇಲ್ಲಿ ಚೆಂಡು ಘೋಷಿತ ವಲಯಕ್ಕೆ ಧಾವಿಸಿದಾಗ ತಂಡಕ್ಕೆ 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 19. ಸ್ಕೋರ್ ಕಾರ್ಡ್ ಇಸ್ 19 on the board now. Yes, sorry. Score card is 20 on the board now. 21 is the winning target. ದಂಡುಗಾರರೇ ಆದಷ್ಟು ಬೇಗ ಮೈದಾನವನ್ನು ಪ್ರವೇಶಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. KFC ಕೊಲ್ಲಪ್ಪದ ತಂಡದ ಪರವಾಗಿ ಆರಂಭಿಕ ದಂಡಿಗರಾಗಿ ನಿತಿನ್ ರವರು ಸ್ಟ್ರೈಕ್ ವಿಭಾಗದಲ್ಲಿ, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಪ್ರತೀಶಾ. ಎಸ್ ನೋಡಿ, ಪ್ರಥಮ ಎಸೆತವನ್ನು ಎಸೆಯಬೇಕಾಗಿ ಚಂದ್ರಾರವಿಂದ ನಿತಿನ್ ರವರ ಕಡೆಗೆ ಇಲ್ಲಿ ಘೋಷಿತ ವಲಯಕ್ಕೆ ಚೆಂಡು ಧಾವಿಸಿದಾಗ ತಂಡಕ್ಕೆ 1 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 1. ರಕ್ಷಣಾತ್ಮಕ ಆಟಕ್ಕೆ ಮೊರೆ ಹೋಗ್ತಾ ಇದ್ದಾರೆ ನಿತಿನ್ ರವರು. ತಮ್ಮ ಕತೆ ಪ್ರಥಮವನ್ನು ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ ಚಂದ್ರಾರವರಿಂದ ನಿತಿನ್ ರವರ ಕಡೆಗೆ ಉತ್ತಮವಾದಂತಹ ಎಸೆತ. ಅಷ್ಟೇ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ ಕೌಶಿಕ್ ರವರಿಂದ. ಎದುರಾಳಿ ತಂಡಕ್ಕೆ ಯಾವುದೇ ಸುಲಭದ ಓಟವನ್ನು ಬಿಟ್ಟುಕೊಡುತ್ತಾ ಇಲ್ಲ. ಇಲ್ಲಿ ಪ್ರಥಮವನ್ನು ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ಇಲ್ಲಿ ಎಸೆತಗಾರ ಚಂದ್ರಾರವರಿಂದ. ನಿತಿನ್ ರವರ ಕಡೆಗೆ ಇಲ್ಲಿ ಗಾಳಿಯಲ್ಲಿದೆ ಚೆಂಡು ಲಾಂಗ್ ಅನ್ನತ್ತ ಸಾಗ್ತಾ ಇದೆ. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ ಶೈಲೇಶ್ ರವರಿಂದ. ತಂಡಕ್ಕೆ 1 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 2 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ ಪ್ರಥಮವನ್ನು ಚತುರ್ಥ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರಿಕಾ ವಿಭಾಗದಲ್ಲಿ ಚಂದ್ರ, ದಂಡುಗಾರಿಕಾ ವಿಭಾಗದಲ್ಲಿ ಪ್ರತೀಶಾ. 4ನೇ ಎಸೆತವನ್ನು ಎಸೆಯಬೇಕಾಗಿದೆ. ಉತ್ತಮವಾದಂತಹ ಎಸೆತ ತೀರ್ಪುಗಾರರಿಂದ.
ಒಂಟಿ ರನ್ನ ಘೋಷಣೆ, ತಂಡಕ್ಕೆ ಒಂಟಿ ರನ್ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 3. ಇಲ್ಲಿ ಪ್ರಥಮ ಓವರ್ನ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ಚಂದ್ರರವರಿಂದ ಪ್ರತೀಶ್ ಅವರ ಕಡೆಗೆ. ಪ್ರಥಮ ಓವರ್ನ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ಚಂದ್ರರವರಿಂದ ಪ್ರತೀಶ್ ಅವರ ಕಡೆಗೆ. ಉತ್ತಮವಾದಂತಹ ಎಸೆತ, ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. ಇಲ್ಲಿ ಕ್ಷೇತ್ರ ರಕ್ಷಕನಿಂದ ತಂಡಕ್ಕೆ 1 ಅಂಕದ ಸೇರ್ಪಡೆಯೊಂದಿಗೆ ದಿನೇಶ್ ರವರಿಂದ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. ತಂಡಕ್ಕೆ 1 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 4. ಇಲ್ಲಿ ಪ್ರಥಮವನ್ನು ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಚಂದ್ರರವರಿಂದ ನಿತಿನ್ ರವರ ಕಡೆಗೆ. ಉತ್ತಮವಾದಂತಹ ಎಸೆತ. ಇಲ್ಲಿ ಚೆಂಡು ಘೋಷಿತ ವಲಯಕ್ಕೆ ಧಾವಿಸಿದಾಗ ತಂಡಕ್ಕೆ 1 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 5. After completion of over number 1, end of over number 1, scorecard is 5 on the board now. ಇಲ್ಲಿ ಬೇಕಾಗಿದೆ 12 ಎಸೆತಗಳ ಮುಂದೆ 16 ಓಟಗಳ ಗುರಿ. 12 to go, 16 to get. 8ರ ಸರಾಸರಿಯಂತೆ ಬೇಕಾಗಿದೆ. ಎಸೆತ 12, ಓಟಗಳು 16 ಬೇಕಾಗಿದೆ. ಇಲ್ಲಿ ಎಸೆತಗಾರಿಕಾ ವಿಭಾಗದಲ್ಲಿ ಕೌಶಿಕ್, ದಂಡುಗಾರಿಕಾ ವಿಭಾಗದಲ್ಲಿ ಪ್ರತೀಶ. ದ್ವಿತೀಯವನ್ನು ಪ್ರತಿಮಾ ಎಸೆತವನ್ನು ಎಸೆಯಬೇಕಾಗಿದೆ ಕೌಶಿಕ್ ರವರಿಂದ ಪ್ರತೀಶ ರವರ ಕಡೆಗೆ. ಇಲ್ಲಿ ಉತ್ತಮವಾದಂತಹ ಎಸೆತ. ಇಲ್ಲಿ ಗಾಳಿಯಲ್ಲಿದೆ ಚೆಂಡು. ಇಲ್ಲಿ ಕ್ಷೇತ್ರ ರಕ್ಷಕನ ಭದ್ರ ಬೊಗಸಿಯಲ್ಲಿ ಚೆಂಡು. ಇಲ್ಲಿ ಜೆಸಿ ನಂಬರ್ 9 ಪ್ರತೀಶ ರವರ ಹುತ್ತರಿಯ ಪತನವಾಗಿದೆ. ಇಲ್ಲಿ ನೂತನ ಕ್ರಮಾಂಕದಲ್ಲಿ 1 ಡೌನ್ ಆಟಗಾರನಾಗಿ ಅಕ್ಷಯ್ ರವರ ಆಗಮನವಾಗ್ತಾ ಇದೆ. ಇಲ್ಲಿ ಬೇಕಾಗಿದೆ 11 ಎಸೆತಗಳ ಮುಂದೆ 16 ಓಟಗಳ ಗುರಿ. ಇಲ್ಲಿ ಬೇಕಾಗಿದೆ 8.50 ಸರಾಸರಿಯಂತೆ 8.50 ರಿಕ್ವೈರ್ಡ್ ರೇಟ್. ಇಲ್ಲಿ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ ಕೌಶಿಕ್ ರವರಿಂದ ಅಕ್ಷಯ್ ರವರ ಕಡೆಗೆ. ಉತ್ತಮವಾದಂತಹ ಎಸೆತ. ಇಲ್ಲಿಗೂ ರಕ್ಷಕನ ವೈಫಲ್ಯ. ತಂಡಕ್ಕೆ 1 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 6. ಇಲ್ಲಿ ಬೇಕಾಗಿದೆ 10ರ ಮುಂದೆ 15. ಉತ್ತಮವಾದಂತಹ ಎಸೆತ. ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಚೆಂಡು ನೇರವಾಗಿ ಗೂಟ ರಕ್ಷಕನ ಕೈಯಲ್ಲಿ. ಇಲ್ಲಿ ಎಸೆತ ಚುಕ್ಕಿಯಾಗಿ ಮಾರ್ಪಾಡಾಗಿದೆ. ಇಲ್ಲಿ ತೃತೀಯ ಎಸೆತವನ್ನು ನಾಲ್ಕನೇ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಗಾಳಿಯಲ್ಲಿದೆ ಚೆಂಡು. ಇದು ಸೀಮಾ ರೇಖೆಯ ಗೆರೆಯನ್ನ ದಾಟಿದೆ. ಇದು ಅಕ್ಷಯ್ ರವರ ಹೊಡೆತ. ತೀರ್ಪುಗಾರರೇ, यस, अंपायर का इशारा नो बॉल. और इस 7 रनों की मदद से कुल रनों की संख्या बढ़ता हुआ ತಂಡದ ಒಟ್ಟು ಗಳಿಕೆ 13. एक रन और पूरा किया, दूसरा रन लेना चाहते थे, इसके साथ दूसरा रन भी पूरा कर चुके और इस 2 रनों की मदद से कुल रनों की संख्या बढ़ता हुआ 15. ತಂಡದ ಮೊತ್ತ 15. ತಂಡದ ಒಟ್ಟು ಗಳಿಕೆ 15. ಇಲ್ಲಿ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ಕೌಶಿಕ್ ರವರಿಂದ ಅಕ್ಷಯ್ ರವರ ಕಡೆಗೆ. ಉತ್ತಮವಾದಂತಹ ಎಸೆತ. ಇಲ್ಲಿ ಚೆಂಡು ನೇರವಾಗಿ ಗೂಟವನ್ನು ಸ್ಪರ್ಶಿಸುತ್ತಾ ಜೆಸಿ ನಂಬರ್ 18 ಅಕ್ಷಯ್ ರವರ ಹೊತ್ತರಿಯ ಪತನವಾಗಿದೆ. ಇಲ್ಲಿ ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಕೌಶಿಕ್ ರವರಿಂದ. ದಂಡುಗಾರರೇ ಆದಷ್ಟು ಬೇಗ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.
ಇಲ್ಲಿ ಬೇಕಾಗಿದೆ 7ರ ಮುಂದೆ, ಇಲ್ಲಿ ಬೇಕಾಗಿದೆ 7ರ ಮುಂದೆ 6, 7 to go 6 to get. ಇಲ್ಲಿ ನೂತನ ಕ್ರಮಾಂಕದಲ್ಲಿ ಧನುಷ್ ರವರ ಆಗಮನವಾಗ್ತಾ ಇದೆ. ಇಲ್ಲಿ ದ್ವಿತೀಯ ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ಕೌಶಿಕ್. ಉತ್ತಮವಾದಂತಹ ಎಸೆತ. ಇಲ್ಲಿ ಒಂಟಿ ಊಟಕ್ಕಾಗಿ ಕರೆ, ಒಂಟಿ ಸಂಪನ್ನಗೊಂಡಿದೆ. ಆಫ್ಟರ್ ಕಂಪ್ಲೀಷನ್ ಆಫ್ ಓವರ್ ನಂಬರ್ 2 ಸ್ಕೋರ್ ಕಾರ್ಡ್ is 16 ಆನ್ ದ ಬೋರ್ಡ್ ನೌ. ಇಲ್ಲಿ ಬೇಕಾಗಿದೆ 6ರ ಮುಂದೆ 5, 6 to go 5 to get. ಜೆಸಿ ನಂಬರ್ 77 on the strike, ಜೆಸಿ ನಂಬರ್ 17 on the non strike. ಇಲ್ಲಿ ಬೇಕಾಗಿದೆ 6ರ ಮುಂದೆ 5. ಇಲ್ಲಿ ಜೆಸಿ ನಂಬರ್ 11 ಎಸೆತಗಾರಿಕಾ ವಿಭಾಗವನ್ನು ನಿಭಾಯಿಸಬೇಕಾಗಿದೆ. ಇಲ್ಲಿ ಬೇಕಾಗಿದೆ 6ರ ಮುಂದೆ 5 ಓಟಗಳ ಅವಶ್ಯಕತೆ. ದೀಕ್ಷಿತ್ ತೃತೀಯವನ್ನು ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ ದೀಕ್ಷಿತ್ ರವರಿಂದ. ಜೆಸಿ ನಂಬರ್ 77 ಧನುಷ್ ರವರ ಕಡೆಗೆ. ತೃತೀಯವನ್ನು ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ ಇಲ್ಲಿ ದೀಕ್ಷಿತ್ ರವರಿಂದ ಧನುಷ್ ರವರ ಕಡೆಗೆ. ಉತ್ತಮವಾದಂತಹ ಎಸೆತ. ಇಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ವಿಫಲತೆ. ಇಲ್ಲಿ ಒಂಟಿಯಲ್ಲೇ ತೃಪ್ತಿ ಪಡೆಯಬೇಕಾಗಿದೆ. ಇಲ್ಲಿ 1 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 17. ಇಲ್ಲಿ ಬೇಕಾಗಿದೆ 5ರ ಮುಂದೆ 4. ಪಂದ್ಯಾಟವು ರೋಮಾಂಚನಕಾರಿಯಾಗಿ ಸಾಗಿ ಬರ್ತಾ ಇದೆ. ಇಲ್ಲಿ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ. ಉತ್ತಮವಾದಂತಹ ಎಸೆತ, ಅಷ್ಟೇ ಉತ್ತಮವಾದಂತಹ ಹೊಡೆತ. ಇಲ್ಲಿ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ ಶೈಲೇಶ್ ಅವರಿಂದ. ತಂಡಕ್ಕೆ 1 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 18. ಇಲ್ಲಿ ಬೇಕಾಗಿದೆ 4ರ ಮುಂದೆ 3. ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ. ಉತ್ತಮವಾದಂತಹ ಎಸೆತ, ಅಷ್ಟೇ ಉತ್ತಮವಾದಂತಹ ಹೊಡೆತ. ಇಲ್ಲಿ ಅವಳಿಯೋಟಕ್ಕಾಗಿ ಕರೆ. ಇಲ್ಲಿ ಪಂದ್ಯಾಟ KFC ಕೊಲ್ಲಪ್ಪದ ವಿಜಯಶಾಲಿಯಾಗಿದೆ ಆನ್ ದ ಮ್ಯಾಚ್. ಸೂಪರ್ ಸೆಮಿ ಪ್ರಥಮ ಸೂಪರ್ ಸೆಮಿ ಪಂದ್ಯಾಟಕ್ಕಾಗಿ ಕರೆಯನ್ನು ನೀಡ್ತಾ ಇದ್ದೇವೆ. SKC ಪುಣಚ ಹಾಗೂ ಫ್ರಾನ್ಸ್ ಅಧ್ಯಯನದ ಈ ತಂಡಗಳ ಮಧ್ಯೆ ನಡೆಯಲಿದೆ. ಈ ತಂಡದ ನಾಯಕರ ಅದೃಷ್ಟದ ನಾಣ್ಯ ಚಿಮುಕೆಗಾಗಿ ಆದಷ್ಟು ಬೇಗ ಮೈಕ್ ಪಾಯಿಂಟ್ ಅಂತ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. KFC ಕೊಲ್ಲಪ್ಪದ ಹಾಗೂ ಗ್ಲಾಡಿಯೇಟರ್ಸ್ ತಂಡವು ಸಜ್ಜಾಗಿರಬೇಕು.
ಪುಣಚ ತಂಡದ ಕ್ಯಾಪ್ಟನ್. SKC ಪುಣಚ ಕ್ಯಾಪ್ಟನ್ ಪ್ಲೀಸ್ ಕಮ್ ಟು ದ ಮೈಕ್ ಪಾಯಿಂಟ್. ತಮಗಿದು ಪ್ರಥಮ ಕರೆಯನ್ನ ನೀಡ್ತಾ ಇದ್ದೇವೆ. SKC ಪುಣಚ ತಮಗಿದು ಪ್ರಥಮ ಕರೆಯನ್ನ ನೀಡ್ತಾ ಇದ್ದೇವೆ. SKC ಪುಣಚ ಕ್ಯಾಪ್ಟನ್ ಪ್ಲೀಸ್ ಕಮ್ ಟು ದ ಮೈಕ್ ಪಾಯಿಂಟ್. ಜೋ ಫ್ಯಾನ್ಸ್ ಅಡ್ಡಿನಡ್ಕ ಕ್ಯಾಪ್ಟನ್ waiting for you. ಜೋ ಫ್ಯಾನ್ಸ್ ಅದೃಷ್ಟದ ನಾಣ್ಯ ಚಮಕಿಯನ್ನು ಗೆದ್ದುಕೊಂಡು ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಂಡು ತಮ್ಮ ಕ್ಷೇತ್ರ ರಕ್ಷಣೆಯನ್ನು ಆದಷ್ಟು ಬೇಗ ಮುಂದುವರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮುಂದಿನ ಪಂದ್ಯಾಟಕ್ಕಾಗಿ ಗ್ಲಾಡಿಯೇಟರ್ಸ್ ಹಾಗೂ KFC ಕೊಲ್ಲಪದ ವಿತ್ತಂಡಗಳು ಸಜ್ಜಾಗಿರಬೇಕು. ಜೋ ಫ್ಯಾನ್ಸ್ ತಂಡದ ಕ್ಷೇತ್ರ ರಕ್ಷಕರು ತಮ್ಮ ಕ್ಷೇತ್ರ ರಕ್ಷಣೆಯನ್ನು ಆದಷ್ಟು ಬೇಗ ಮುಂದುವರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ SKC ಪುಣಚ ತಂಡದ ಆರಂಭಿಕ ದಾಂಡಿಗರು ಆದಷ್ಟು ಬೇಗ ಮೈದಾನವನ್ನು ಪ್ರವೇಶಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ತೀರ್ಪುಗಾರರು ಇದೀಗಾಗಲೇ ಮೈದಾನವನ್ನು ಪ್ರವೇಶಿಸಿದ್ದಾರೆ. ಜೋ ಫ್ಯಾನ್ಸ್ ಪ್ಲೀಸ್ ಗೆಟ್ ರೆಡಿ. SKC ಪುಣಚ ತಂಡದ ಆರಂಭಿಕ ದಾಂಡಿಗರು ಆದಷ್ಟು ಬೇಗ ಮೈದಾನವನ್ನು ಪ್ರವೇಶಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. SKC ಪುಣಚ ತಂಡದ ಆರಂಭಿಕ ದಾಂಡಿಗರು ಆದಷ್ಟು ಬೇಗ ಮೈದಾನವನ್ನು ಪ್ರವೇಶಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. SKC ಪುಣಚ ಪ್ಲೀಸ್. SKC ಪುಣಚ ತಂಡದ ಆರಂಭಿಕ ದಾಂಡಿಗರು ಆದಷ್ಟು ಬೇಗ ಮೈದಾನವನ್ನು ಪ್ರವೇಶಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಪದೇ ಪದೇ ತಮಗಾಗಿ ಕರೆಯನ್ನು ನೀಡ್ತಾ ಇದ್ದೇವೆ. ಆದಷ್ಟು ಬೇಗ ಮುಂದುವರಿಸಿ.
SKC ಪುಣಚ ಪರವಾಗಿ ಆರಂಭಿಕ ದಾಂಡಿಗರಾಗಿ ಸ್ಟ್ರೈಕ್ ವಿಭಾಗದಲ್ಲಿ ರವಿ, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಶಶಿ. ಇಲ್ಲಿ ಪ್ರಥಮ ಸೂಪರ್ ಸೆಮಿಫೈನಲ್ ಪಂದ್ಯಾಕೂಟದಲ್ಲಿ SKC ಪುಣಚ ಹಾಗೂ ಜೋಫನ್ಸ್ ಅಡಿನಡುಕ ತಂಡಗಳ ಮಧ್ಯೆ ನಡೀತಾ ಇದೆ. ಇಲ್ಲಿ ಪ್ರಥಮ ಓವರ್ನ ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಮನು, ತಂಡದ ಐಕಾನ್ ಆಟಗಾರ ಮನೋರವರ ಕೈಯಲ್ಲಿ ಚೆಂಡು, ರವಿರವರ ಕೈಯಲ್ಲಿ ದಂಡು. ಪ್ರಥಮ ಎಸೆತ. ಇಲ್ಲಿ ಚೆಂಡು ಘೋಷಿತ ವಲಯಕ್ಕೆ ಧಾವಿಸಿದಾಗ ತಂಡಕ್ಕೆ ಒಂದಂಕ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ. ಇಲ್ಲಿ 1 ಬಾಲ್ ಬಾಯ್ಸ್ ಪ್ಲೀಸ್. ಪ್ರಥಮ ಓವರ್ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಮನು, ದಂಡುಗಾರಿಕಾ ವಿಭಾಗದಲ್ಲಿ ರವಿ. ಉತ್ತಮವಾದಂತಹ ಎಸೆತ, ಅಷ್ಟೇ ಉತ್ತಮವಾದಂತಹ ಹೊಡೆತ. ಚೆಂಡು ಲಾಂಗ್ ರನ್ ಅತ್ತ ಸಾಗ್ತಾ ಇದೆ. ತಂಡಕ್ಕೆ 1 ಅಂಕ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 2. ಇಲ್ಲಿ ಪ್ರಥಮವನ್ನು ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ಮನೋರವರಿಂದ ಶಶಿರವರ ಕಡೆಗೆ. ಇಲ್ಲಿ ಚೆಂಡು ಲಾಂಗ್ ರನ್ ಅತ್ತ ಸಾಗಿದಾಗ ತಂಡಕ್ಕೆ 1 ಅಂಕ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 3 ಎಸೆತಗಳಲ್ಲಿ 3 ಓಟಗಳನ್ನು ಬಿಟ್ಟುಕೊಟ್ಟಿದ್ದಾರೆ. ಇಲ್ಲಿ 4ನೇ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಉತ್ತಮವಾದಂತಹ ಎಸೆತ. ಇಲ್ಲಿ ಗೂಟ ರಕ್ಷಕನ ವೈಫಲ್ಯತೆ. ತಂಡಕ್ಕೆ 22 ಅಂಕದ ಮುಖೇನ 1 ಅಂಕ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 4. ಇಲ್ಲಿ ಪ್ರಥಮ ಓವರ್ನ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಎಸೆತಗಾರಿಕಾ ವಿಭಾಗದಲ್ಲಿ ಮನು, ದಂಡುಗಾರಿಕಾ ವಿಭಾಗದಲ್ಲಿ ರವಿ. ಇಲ್ಲಿ ಚೆಂಡು ಲಾಂಗ್ ರನ್ ಅತ್ತ ಸಾಗ್ತಾ ಇದೆ. ಇಲ್ಲಿ ಅವಳಿ ಓಟಕ್ಕಾಗಿ ಕರೆ, ಆದರೆ ಶಶಿರವರಿಂದ ತಂಡಕ್ಕೆ 1 ಅಂಕ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 5. ಇಲ್ಲಿ ಪ್ರಥಮವನ್ನು ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ಮನೋರವರಿಂದ ಶಶಿರವರ ಕಡೆಗೆ. ಉತ್ತಮವಾದಂತಹ ಎಸೆತ, ಅಷ್ಟೇ ಉತ್ತಮವಾದಂತಹ ಹೊಡೆತ. ಇಲ್ಲಿ ಕ್ಷೇತ್ರ ರಕ್ಷಕನ ವೈಫಲ್ಯತೆ. ಚೆಂಡು सीमारेखे ಗೆರೆಯನ್ನು ದಾಟಿದೆ. सीमारेखेಗೆ बाहर 4 रनों के लिए और इस 4 रनों के बाद कुल रनों की संख्या बढ़ता हुआ 9. ತಂಡದ ಮೊತ್ತ 9. ಪ್ರಥಮ ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ 9 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ ಕ್ಷೇತ್ರ ರಕ್ಷಕನ ವೈಫಲ್ಯತೆ. After completion of over number 1, score card is 9 on the board now without loss. Bowler name please. Bowler's name please. Bowler name please. ಹರ್ಷಿತ್. ಎಸ್, ಇಲ್ಲಿ ದ್ವಿತೀಯವನ್ನು ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ ಹರ್ಷಿತ್ ರವರಿಂದ ರವಿರವರ ಕಡೆಗೆ. दूसरी ओवर की पहली गेंद देखने के लिए हर्षित रवि के लिए. हर्षित बुल्लेरी कट्टे उठा के खेलने की कोशिश कर रहा है. कैच आउट हो सकता था लेकिन गेंद डिक्लेयर एरिया में, और इसी एक रन की मदद से कुल रनों की संख्या बढ़ता हुआ डबल डिजिट स्कोर 10 ऑन द बोर्ड नाउ. और दूसरी ओवर की दूसरी गेंद फेंकने के लिए तैयार हर्षित रवि के लिए. अंपायर का इशारा, वाइड गेंद. इसी एक अतिरिक्त रन के रूप में कुल रनों की संख्या बढ़ता हुआ 11. ತಂಡದ ಮೊತ್ತ 11. स्कोर कार्ड 11 ऑन द बोर्ड नाउ. दूसरी ओवर की दूसरी गेंद फेंकने के लिए तैयार हर्षित ने अंपायर को पार करते हुए रवि के लिए रक्षणात्मक ढंग से खेल दिया लेकिन थोड़ी सी मिस फील्डिंग. तब तक बैट्समैन का पास मौका था 1 रन लेने का. 1 रन से संतुष्ट होना पड़ेगा और इस 1 रन की मदद से कुल रनों की संख्या बढ़ता हुआ 12. ತಂಡದ ಮೊತ್ತ 12. स्कोर कार्ड 12 ऑन द बोर्ड नाउ. थर्ड टाइम इन दिस ओवर. दूसरी ओवर की तीसरी गेंद फेंकने के लिए तैयार हर्षित ने अंपायर को पार करते हुए गेंद डिक्लेयर एरिया में, और इसी 1 रन की मदद से कुल रनों की संख्या बढ़ता हुआ 13. ತಂಡದ ಮೊತ್ತ 13. स्कोर कार्ड 13 on the board now. Fourth time in this over.
दूसरी ओवर की चौथी गेंद फेंकने के लिए तैयार हर्षित ने अंपायर को पार करते हुए शशि के लिए उठा खेलने की कोशिश तो जरूर गेंद जा रही है लॉन्ग ऑन के क्षेत्र में बैट्समैन एक रन दौड़कर पूरा किया दूसरा रन लेना चाहते थे थोड़ी सी मिस फील्डिंग दूसरा रन लेना चाहते थे इसके साथ दूसरा रन भी पूरा कर चुके हैं अच्छी रनिंग द बिटवीन द विकेट शशि और रवि के द्वारा और इस 2 रनों की मदद से कुल रनों की संख्या बढ़ता हुआ 15 ತಂಡದ ಮೊತ್ತ 15 yes one shot 1 run added to the board 14 on the board now 2 more left in this over ತಂಡದ ಒಟ್ಟು ಗಳಿಕೆ 14 ದ್ವಿತೀಯವನ್ನು ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ दूसरी ओवर की 5 विकेट फेंकने के लिए तैयार हर्षित ने अंपायर को वार करते हुए शशि के लिए उठा के खेलने की कोशिश जरूर गेंद हवा में इसके नीचे फील्डर जरूर ಇಲ್ಲಿ ಕ್ಷೇತ್ರ ರಕ್ಷಕರ ಭದ್ರ ಬೊಗಸೆಯಲ್ಲಿ ಚೆಂಡು ಇಲ್ಲಿ ಶಶಿರವರ ಹೊತ್ತರಿಯ ಪತನವಾಗಿದೆ ಇಲ್ಲಿ ನೂತನ ಕ್ರಮಾಂಕದಲ್ಲಿ 1 ಡೌನ್ ಆಟಗಾರನಾಗಿ ಸುಜನ್ ರವರ ಆಗಮನವಾಗ್ತಾ ಇದೆ ಇಲ್ಲಿ ದ್ವಿತೀಯವನ್ನು ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ಇಲ್ಲಿ ಎಸೆತಗಾರ ಹರ್ಷಿತ್ ರವರಿಂದ ಸುಜನ್ ರವರ ಕಡೆಗೆ दूसरी ओवर के अंतिम गेंद फेंकने के लिए तैयार हर्षित ने अंपायर को पार करते हुए सुजन के लिए उठा खेलने की कोशिश जरूर बैट्समैन एक रन दौड़कर पूरा किया थोड़ी सी मिस फील्डिंग दूसरा रन लेना चाहते थे इसी के साथ दूसरा रन भी पूरा कर चुके हैं बैट्समैन अच्छी रनिंग द बिटवीन द विकेट सुजन और रवि के द्वारा एंड ऑफ ओवर नंबर 2 स्कोर कार्ड इज 16 ऑन द बोर्ड नाउ ಇಲ್ಲಿ ಇನ್ನಿಂಗ್ಸ್ ನ ಕೊನೆಯ ಓವರ್ 19 ಎಸೆತವನ್ನು ಎಸೆಯಬೇಕಾಗಿದೆ ದಾಳಿಗಾರಿಕಾ ವಿಭಾಗದಲ್ಲಿ ರಘು ತೃತೀಯವನ್ನು ಪ್ರಥಮ ಎಸೆತವನ್ನು ಎಸೆಯಬೇಕಾಗಿ ರಘುರವರಿಂದ ರವಿರವರ ಕಡೆಗೆ ಇಲ್ಲಿ ಉತ್ತಮವಾದಂತಹ ಎಸೆತ ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ ಚೆಂಡು ನೇರವಾಗಿ ಗುಟ್ಟಿ ರಕ್ಷಕನ ಕೈಯಲ್ಲಿ ಇಲ್ಲಿ ಎಸೆತ ಚುಕ್ಕಿಯಾಗಿ ಮಾರ್ಪಾಡಾಗಿದೆ ತೃತೀಯವನ್ನು ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ ರಘುರವರಿಂದ ರವಿರವರ ಕಡೆಗೆ ಉತ್ತಮವಾದಂತಹ ಎಸೆತ ಅಷ್ಟೇ ಉತ್ತಮವಾದಂತಹ ಹೊಡೆತ ಇಲ್ಲಿ ಕ್ಷೇತ್ರ ರಕ್ಷಕನ ಭದ್ರ ಬೊಗಸೆಯಲ್ಲಿ ಚೆಂಡು ಇಲ್ಲಿ ರವಿರವರ ಹೊತ್ತರಿಯ ಪತನವಾಗಿದೆ ಇಲ್ಲಿ ಎಸ್ಕೆಸಿ ಪುನಃ ಲೂಸಿಂಗ್ ದ ಸೆಕೆಂಡ್ ವಿಕೆಟ್ ನಾವು ರವಿ ರಿಟರ್ನ್ ಬ್ಯಾಕ್ ಟು ದಿ ಪೆವಿಲಿಯನ್ ಇಲ್ಲಿ ಅವರ ಸ್ಥಾನವನ್ನು ತುಂಬಲು ಅಚ್ಚು ನೂತನ ಕ್ರಮಾಂಕದಲ್ಲಿ ಅಚ್ಚೂರವರ ಆಗಮನವಾಗ್ತಾ ಇದೆ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ರಘುರವರನ್ನ ಅಚ್ಚೂರವರ ಕಡೆ ಉತ್ತಮವಾದಂತಹ ಎಸೆತ ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ ಇಲ್ಲಿ ಉತ್ತಮವಾದಂತಹ ಗುಟ್ಟ ರಕ್ಷಕನೇ ಮನೋರವರಿಂದ ಎದುರಾಳಿ ತಂಡಕ್ಕೆ ಯಾವುದೇ ಅಂಕವನ್ನು ಕೂಡ ಬಿಟ್ಟು ಕೊಡ್ತಾ ಇಲ್ಲ ಇಲ್ಲಿ ತೃತೀಯವನ್ನು 4ನೇ ಎಸೆತವನ್ನು ಎಸೆಯಬೇಕಾಗಿದೆ ಇಲ್ಲಿ ಎಸೆತಗಾರ ರಘುರವರಿಂದ ಅಚ್ಚೂರವರ ಕಡೆಗೆ ಉತ್ತಮವಾದಂತಹ ಎಸೆತಗಾರಿಕೆ ಅಷ್ಟೇ ಉತ್ತಮವಾದಂತಹ ಕ್ಷೇತ್ರ ರಕ್ಷಕನಿಂದ ಕ್ಷೇತ್ರ ರಕ್ಷಕನ ಭದ್ರ ಬೊಗಸೆಯಲ್ಲಿ ಚೆಂಡು Two more left in this over. ಇಲ್ಲಿ ತೃತೀಯವನ್ನು ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ರಘುರವರಿಂದ ಯಶೂರವರಿಗೆ
ಉತ್ತಮವಾದ ದಾವಣದ ಚೆಂಡು ಗಾಳಿಯಲ್ಲಿದೆ. ಈ ಬಾರಿ ಚೆಂಡು ಸೀಮಾರೇಖೆಯ ಗರಿಯನ್ನ ದಾಟಿದೆ. ತಂಡಕ್ಕೆ 6 ಅಂಕದ ಜೋಡಣೆಯಾದಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 22. 22 ಆನ್ ದ ಬೋರ್ಡ್ ನೌ. ಸೆಮಿಫೈನಲ್ ಪಂದ್ಯಾಟದ ಪ್ರಥಮ ಸಿಕ್ಸರ್ ಆಗಿರುತ್ತದೆ ಇದು. ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ರಘುರವರಿಂದ ಯಶೂರವರ ಕಡೆಗೆ. ಇಲ್ಲಿ ತೀರ್ಪುಗಾರರ ಕೈ ಸನ್ನೆ ಅಗಲವಾಗುತ್ತಾ ಇಲ್ಲಿ ಇತರ ಅಂಕದ ಜೋಡಣೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 23. ಇಲ್ಲಿ ಕೊನೆಯ ಸಿಕ್ಸರ್ ಸಿಡಿಸಬಲ್ಲರೆ ಯಶೂರವರೆಂದು ಕಾದು ನೋಡಬೇಕಾಗಿದೆ. ಎಲ್ಲಿ ಬಲವಾಗಿ ಬೀಸುವ ಯತ್ನ, ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಇಲ್ಲಿ ಬೈಸ್ ಮುಖೇನ 1 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 24 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ ಎದುರಾಳಿ ತಂಡಕ್ಕೆ ವಿಜಯಶಾಲಿಯಾಗಲು 18 ಎಸೆತಗಳ ಮುಂದೆ 25 ಓಟಗಳ ಗುರಿ. 18 to go, 25 to get. ಮುಂದಿನ ಪಂದ್ಯಾಟಕ್ಕಾಗಿ ಕರೆಯನ್ನ ನೀಡ್ತಾ ಇದ್ದೇವೆ. ಗ್ಲಾಡಿಯೇಟರ್ಸ್ ಹಾಗೂ KFC ಕೊಲ್ಲಪ್ಪದ ಈ ತಂಡದ ನಾಯಕರು ಅದೃಷ್ಟದ ನಾಣ್ಯ ಚಿಮುಕಿಗಾಗಿ ಆದಷ್ಟು ಬೇಗ ಮೈಕ್ ಪಾಯಿಂಟ್ ಹತ್ತ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಮುಂದಿನ ಪಂದ್ಯಾಟಕ್ಕಾಗಿ ಕರೆಯನ್ನ ನೀಡ್ತಾ ಇದ್ದೇವೆ. KFC ಕೊಲ್ಲಪ್ಪದ ಹಾಗೂ ಗ್ಲಾಡಿಯೇಟರ್ಸ್ ಈ ತಂಡಗಳ ಮಧ್ಯೆ ನಡೆಯಲಿದೆ. ಈ ತಂಡದ ನಾಯಕರು ಅದೃಷ್ಟದ ನಾಣ್ಯ ಚಿಮುಕಿಗಾಗಿ ಆದಷ್ಟು ಬೇಗ ಮೈಕ್ ಪಾಯಿಂಟ್ ಹತ್ತ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. KFC ಕೊಲ್ಲಪ್ಪದ ಹಾಗೂ ಗ್ಲಾಡಿಯೇಟರ್ಸ್ ತಂಡಗಳ ಮಧ್ಯೆ ನಡೆಯಲಿದೆ ಮುಂದಿನ ಪಂದ್ಯಾಟವು. ಆದಷ್ಟು ಬೇಗ ನಾಣ್ಯ ಚಿಮುಕಿಯಾಗಿ ಮೈಕ್ ಪಾಯಿಂಟ್ ಅಂತ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ತಮಗೆ ಪ್ರಥಮ ಕರೆಯನ್ನು ನೀಡ್ತಾ ಇದ್ದೇವೆ. ಇಲ್ಲಿ ಬೇಕಾಗಿದೆ 18 ಎಸೆತಗಳ ಮುಂದೆ 25 ಓಟಗಳ ಗುರಿ. KFC ಕೊಲ್ಲಪ್ಪದ ತಂಡದ ನಾಯಕ ಆದಷ್ಟು ಬೇಗ ನಾಣ್ಯ ಚಿಮುಕಿಯಾಗಿ ಮೈಕ್ ಪಾಯಿಂಟ್ ಅಂತ ಬರಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇಲ್ಲಿ ಉತ್ತಮವಾದ ಪ್ರಥಮ ಎಸೆತವನ್ನು ಸಿಕ್ಸರ್ ಆಗಿ ಮಾರ್ಪಾಡು ಮಾಡಿದ್ದಾರೆ ಮನೋಹರ್ ಅವರು. ತಾನಾಡಿದ ಎಲ್ಲಾ ಪಂದ್ಯಾಕೂಟಗಳಲ್ಲೂ ಕೂಡ ಸಿಕ್ಸರ್ ಬಾರಿಸಿ ತಂಡಕ್ಕೆ ಆಸರೆಯಾಗ್ತಾ ಇದ್ದಾರೆ ಮನೋಹರ್ ಅವರು. ತಂಡದ ಐಕಾನ್ ಆಟಗಾರನೆಂದರೆ ಹೇಗಿರಬೇಕೆಂದು ತೋರ್ಪಡಿಸಿದ್ದಾರೆ ಈ ಮನೋಹರ್ ಅವರು. ಇಲ್ಲಿ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಚೆಂಡು ಘೋಷಿತ ವಲಯಕ್ಕೆ ಧಾವಿಸಿದಾಗ ತಂಡಕ್ಕೆ 1 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 7 ಎಂದು ಕಾಣ ಸಿಗ್ತಾ ಇದೆ. ಪ್ರಥಮವಾದ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಇದು ಹೆಲಿಕಾಪ್ಟರ್ ಮಾದರಿಯ ಹೊಡೆತ. ಆದರೆ ಇಲ್ಲಿ ಕ್ಷೇತ್ರ ರಕ್ಷಕನ ಭದ್ರ ಬೊಗಸೆಯಲ್ಲಿ ಚೆಂಡು. ಇಲ್ಲಿ ಮನೋಹರ್ ಅವರ ಹುತ್ತರಿಯ ಪತನವಾಗಿದೆ. ಗ್ಲಾಡಿಯೇಟರ್ಸ್ ತಂಡ ಅದೃಷ್ಟದ ನಾಣ್ಯ ಚಿಮ್ಮುಕಿಯನ್ನು ಗೆದ್ದುಕೊಂಡಿದೆ. ಡಿಸಿಷನ್ ಇಸ್ ಪೆಂಡಿಂಗ್. ಇಲ್ಲಿ ನೂತನ ಕ್ರಮಾಂಕದಲ್ಲಿ ರಂಜಿತ್ ಬುಲ್ಲೇರಿಕಟ್ಟೇರ್ ಅವರ ಆಗಮನವಾಗ್ತಾ ಇದೆ. ಇಲ್ಲಿ ಪ್ರಥಮ ಕತ್ತಿನ 4ನೇ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ. ಇಲ್ಲಿ ಉತ್ತಮವಾದಂತಹ ಎಸೆತ. ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಇಲ್ಲಿ ಘೋಷಿತ ವಲಯಕ್ಕೆ ಚೆಂಡು ಧಾವಿಸಿದಾಗ 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 8 ಎಂದು ಕಾಣ ಸಿಗ್ತಾ ಇದೆ.
ಇಲ್ಲಿ ಪ್ರಥಮವನ್ನು ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ. ಇಲ್ಲಿ ಉತ್ತಮವಾದಂತಹ ಎಸೆತ, ಗಾಳಿಯಲ್ಲಿದೆ ಚೆಂಡು, ಇಲ್ಲಿ ಕ್ಷೇತ್ರರಕ್ಷಕರ ಭದ್ರ ಬೊಗಸೆಯಲ್ಲಿ ಚೆಂಡು, ಇಲ್ಲಿ ಹುತ್ತರಿಯ ಮೇಲೆ ಹುತ್ತರಿಯ ಪತನವಾಗ್ತಾ ಇದೆ. ಇಲ್ಲಿ ನೂತನ ಕ್ರಮಾಂಕದಲ್ಲಿ ರಘುರವರ ಆಗಮನವಾಗ್ತಾ ಇದೆ. ಇಲ್ಲಿ ಪ್ರಥಮ ಓವರ್ನ ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ. ಇಲ್ಲಿ ಬೇಕಾಗಿದೆ 13 ಎಸೆತಗಳ ಮುಂದೆ 17 ಓಟಗಳ ಗುರಿ. 13 ಎಸೆತಗಳ ಮುಂದೆ ಇಲ್ಲಿ ತಂಡಕ್ಕೆ 1 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 9 ಆನ್ ದ ಬೋರ್ಡ್ ನೌ. ಇಲ್ಲಿ ಬೇಕಾಗಿದೆ 12 ಎಸೆತಗಳ ಮುಂದೆ 16 ಓಟಗಳ ಗುರಿ. 8ರ ಸರಾಸರಿಯಂತೆ ಬೇಕಾಗಿದೆ. ದ್ವಿತೀಯ ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರಿಕಾ ವಿಭಾಗದಲ್ಲಿ ರವಿ, ಇಲ್ಲಿ ದಂಡುಗಾರಿಕಾ ವಿಭಾಗದಲ್ಲಿ ರಘು, ಜೆಸಿ ನಂಬರ್ 8. ದ್ವಿತೀಯ ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ ಇಲ್ಲಿ ಎಸೆತಗಾರ. ದ್ವಿತೀಯವನ್ನು ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ ಇಲ್ಲಿ ಎಸೆತಗಾರ ರವಿರವರ ಕೈಯಲ್ಲಿ ಚೆಂಡು. ಉತ್ತಮವಾದಂತಹ ಎಸೆತ, ರಕ್ಷಣಾತ್ಮಕ ತರದ ಓಟ, ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. ತಂಡಕ್ಕೆ 1 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 10. ಸ್ಕೋರ್ ಕಾರ್ಡ್ ಇಸ್ 10 ಆನ್ ದ ಬೋರ್ಡ್ ನೌ. ಇಲ್ಲಿ ಬೇಕಾಗಿದೆ 11ರ ಮುಂದೆ 15. 11 to go, 15 to get. ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರಿಕಾ ವಿಭಾಗದಲ್ಲಿ ರವಿ, ದಂಡುಗಾರಿಕಾ ವಿಭಾಗದಲ್ಲಿ ನಿಶಾಂತ್. ನೋಡುವ ಸಾಧ್ಯತೆಯಲ್ಲಿ ಬಲವಾದ ಮನವಿ, ದಂಡುಗಾರ ಸುರಕ್ಷಿತ ಕ್ರೀಸ್ ಮಧ್ಯೆ. ಇಲ್ಲಿ 1 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 11. 11 ಆನ್ ದ ಬೋರ್ಡ್ ನೌ. ಸ್ಕೋರ್ ಕಾರ್ಡ್ ಇಸ್ 11 ಆನ್ ದ ಬೋರ್ಡ್ ನೌ. ಇಲ್ಲಿ ಬೇಕಾಗಿದೆ 10ರ ಮುಂದೆ 14. ಯಾವುದೇ ಚರ್ಚೆಗಳಿಗೆ ಕೂಡ ಅವಕಾಶವಿಲ್ಲ. ತೀರ್ಪುಗಾರರು ಹಾಗೂ ಕಮಿಟಿ ತೀರ್ಮಾನ ಕೂಡ ಅಂತಿಮವಾಗಿರುತ್ತದೆ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇಲ್ಲಿ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ರವಿರವರಿಂದ ರಘುರವರ ಕಡೆಗೆ. ಇಲ್ಲಿ ಬೇಕಾಗಿದೆ 10ರ ಮುಂದೆ 14. ಉತ್ತಮವಾದಂತಹ ಎಸೆತ, ಅಷ್ಟೇ ಉತ್ತಮವಾದಂತಹ ಹೊಡೆತ. ಇಲ್ಲಿ ಒಂಟಿ ಓಟಕ್ಕಾಗಿದ್ದಾರೆ, ಇಲ್ಲಿ ಅವಳಿ ಓಟಕ್ಕಾಗಿದ್ದಾರೆ. ಇಲ್ಲಿ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. ರಘು ಹಾಗೂ ನಿಶಾಂತ್ ರವರಿಂದ ತಂಡಕ್ಕೆ 2 ಅಂಕದ ಜೋಡಣೆಯಾದಾಗ ತಂಡದ ಖಾತೆ 13 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ ಬೇಕಾಗಿದೆ 9ರ ಮುಂದೆ 12 ಬೇಕಾಗಿದೆ. ಇಲ್ಲಿ 4ನೇ ಎಸೆತವನ್ನು ಎಸೆಯಬೇಕಾಗಿದೆ. 2ನೇ ಓವರ್ನ 4ನೇ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ. ಉತ್ತಮವಾದಂತಹ ಎಸೆತ, ಅಷ್ಟೇ ಉತ್ತಮವಾದಂತಹ ಹೊಡೆತ. ಇಲ್ಲಿ ವಿಕೆಟ್ಗಳ ಮಧ್ಯೆ ಚುರುಕಿನ ಓಡಾಟ. ತಂಡಕ್ಕೆ 1 ಅಂಕ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 14. 2 more left in this over. ಇಲ್ಲಿ ದ್ವಿತೀಯ ಓವರ್ನ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ರವಿರವರಿಂದ ನಿಶಾಂತ್ ಅವರ ಕಡೆಗೆ. ಉತ್ತಮವಾದಂತಹ ಎಸೆತ, ಬಲವಾದ ಮನವಿ. ಇಲ್ಲಿ ನಿಶಾಂತ್ ರವರ ಹುತ್ತರಿಯ ಪತನವಾಗಿದೆ. ಇಲ್ಲಿ ಬೇಕಾಗಿದೆ
ಇಲ್ಲಿ ಬೇಕಾಗಿದೆ 7ರ ಮುಂದೆ 11. 7 to go, 11 to get. ಉತ್ತಮವಾದಂತ ಆಡಳಿತ. ಬಲವಾದ ಮನವಿ. ಇಲ್ಲಿ ಔಟ್ ಎಂದು ಘೋಷಣೆ. ಇಲ್ಲಿ ಬೇಕಾಗಿದೆ 6ರ ಮುಂದೆ 11. 11 6ರ ಮುಂದೆ 11. ಮಿಡ್ಲ್ ರನ್ ಸಿಂಗಲ್ ಹೋತನ ತನ್ನ ಕಡವಲು. ಇಲ್ಲಿ ಎಸೆತಗಾರಿಕಾ ವಿಭಾಗದಲ್ಲಿ ಶಶಿ. ಇಲ್ಲಿ ತೃತೀಯವನ್ನು ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಉತ್ತಮವಾದಂತಹ ಎಸೆತ. ಇಲ್ಲಿ ಬಲವಾದ ಮನವಿ. ಇಲ್ಲಿ ಶಶಿಯರವರ ಮುಖದಲ್ಲಿ ಖುಷಿಯಾಗಿದೆ. ಇಲ್ಲಿ ಹುತ್ತರಿಯ ಪತನವಾಗ್ತಾ ಇದೆ. ಕ್ಲೀನ್ ಬೌಲ್ಡ್ ಮುಖೇನ ರಘುರವರ ಹುತ್ತರಿಯ ಪತನವಾಗಿದೆ. ಇಲ್ಲಿ ಬೇಕಾಗಿದೆ 5ರ ಮುಂದೆ 11. ಇಲ್ಲಿ ಬೇಕಾಗಿದೆ 5ರ ಮುಂದೆ 11. ಉತ್ತಮವಾದಂತಹ ಎಸೆತ. ಅಷ್ಟೇ ಉತ್ತಮವಾದಂತಹ ಹೊಡೆತ. ಚೆಂಡು ಲಾಂಗ್ ಆನ್ ಹತ್ತ ಸಾಗ್ತಾ ಇದೆ. ತಂಡಕ್ಕೆ 1 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 15. ಇಲ್ಲಿ ಬೇಕಾಗಿದೆ 4ರ ಮುಂದೆ 10. ಇಲ್ಲಿ ಬೇಕಾಗಿದೆ 4ರ ಮುಂದೆ 10. 4 to go, 10 to get. ಥರ್ಡ್ ಟೈಮ್ ಇನ್ ದಿ ಸರ್ವ್. ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ. ಇಲ್ಲಿ ಮುನ್ನಗಿ ಬಾರಿಸಿ ರತ್ನ ಗಾಳಿಯಲ್ಲಿದೆ ಚೆಂಡು. ಯಾವುದೇ ಕ್ಷೇತ್ರ ರಕ್ಷಕರಿಲ್ಲ. ತಂಡಕ್ಕೆ ಅವಳಿ ಊಟ ಸಂಪನ್ನಗೊಂಡಿದೆ. ಇಲ್ಲಿ ಅವಳಿ ಊಟ ಸಂಪನ್ನಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 17. ಇಲ್ಲಿ ಬೇಕಾಗಿದೆ 3ರ ಮುಂದೆ 8. 3 to go, 8 to get. ಫೋರ್ತ್ ಟೈಮ್ 4ನೇ ಎಸೆತ ಎಸೆಯಬೇಕಾಗಿದೆ ಎಸೆತಗಾರ. ಇಲ್ಲಿ ಉತ್ತಮವಾದಂತಹ ಎಸೆತ. ಇಲ್ಲಿ ಒಂಟಿ ಸಂಪನ್ನಗೊಂಡಿದೆ. ಅವಳಿಗಾಯಕರಲ್ಲಿ ರನ್ಔಟ್ ಆಗುವ ಸಾಧ್ಯತೆ. ಇಲ್ಲಿ ಪ್ರಕಾಶ್ ಅವರ ಹೊತ್ತರಿಯ ಪತನವಾಗಿದೆ ರನ್ಔಟ್ ಮುಖೇನ. ಫಿಫ್ತ್ ಟೈಮ್ ಇನ್ ದಿಸ್ ಓವರ್. 5ನೇ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ. ಇಲ್ಲಿ ಬೇಕಾಗಿದೆ ಇಲ್ಲಿ ಬೇಕಾಗಿದೆ 2ರ ಮುಂದೆ 7. ಇಲ್ಲಿ ಬೇಕಾಗಿದೆ 2ರ ಮುಂದೆ 7. ಸ್ಟ್ರೈಕ್ ವಿಭಾಗದಲ್ಲಿ ತಮ್ಮೂರವರ ದಂಡು ಗರ್ಜಿಸಬಹುದು ಎಂದು ಕಾದು ನೋಡಬೇಕಾಗಿದೆ. ಇಲ್ಲಿ ಉತ್ತಮವಾದಂತಹ ಹೊಡೆತ. ಅವಳಿ ಓಟಕ್ಕಾಯ್ತಾರೆ. ಇಲ್ಲಿ ರನ್ಔಟ್ ಆಗುವ ಸಾಧ್ಯತೆ. ಇಲ್ಲಿ ಬೇಕಾಗಿದೆ 1ರ ಮುಂದೆ 6. 1 to go, 6 to get.
ಇಲ್ಲಿ ಬೇಕಾಗಿದೆ 1ರ ಮುಂದೆ 6, ಇಲ್ಲಿ ಗೆಲ್ಲುವವರು ಯಾರು ಎಂದು ಕಾದು ನೋಡಬೇಕಾಗಿದೆ. ಇಲ್ಲಿ ಬೇಕಾಗಿದೆ 1ರ ಮುಂದೆ 6, ಇಲ್ಲಿ ಗೆಲ್ಲುವವರು ಯಾರು ಎಂದು ಕಾದು ನೋಡಬೇಕಾಗಿದೆ. ಇಲ್ಲಿ ಮುನ್ನುಗ್ಗಿ ಬಾರಿಸುವ ಯತ್ನ, ಇಲ್ಲಿ SKC ಪುಣಚ ತಂಡವು ಫೈನಲ್ಗೆ ದಾಪುಗಾಲನ್ನಿಟ್ಟಿದೆ. ನೇರವಾಗಿ ಫೈನಲ್ ಹಂತಕ್ಕೆ ಪ್ರವೇಶಿಸಿದೆ. ಇಲ್ಲಿ ಗ್ಲಾಡಿಯೇಟರ್ಸ್ ತಂಡವು ಅದೃಷ್ಟದ ನಾಣ್ಯ ಚಿಮ್ಮುಕೆಯನ್ನು ಗೆದ್ದುಕೊಂಡು ತಮ್ಮ ಆಯ್ಕೆಯನ್ನ ತಿಳಿಸಿಲ್ಲ. ತೀರ್ಪುಗಾರರೇ ಪಂದ್ಯಾಟವನ್ನಾದಷ್ಟು ಬೇಗ ಮುಂದುವರಿಸುವರೇ, ಇಲ್ಲಿ ಸಮಯದ ಅಭಾವವಿದೆ. ಪ್ರಥಮ ಹೆಸರಲ್ಲಿ ಗಾಳಿಯಲ್ಲಿದೆ ಚೆಂಡು. ಉತ್ತಮವಾದ ಕ್ಷೇತ್ರ ರಕ್ಷಣೆ ಅನೀಶ್ ರವರಿಂದ. ತಂಡಕ್ಕೆ ಅವಳಿ ಒತ್ತದ ಜೋಡಣೆಯಾಗಿದೆ. ತಂಡದ ಮೊತ್ತ ಕಾಣಸಿಗ್ತಾ ಇದೆ ಇಲ್ಲಿ 2. ಪ್ರಥಮವನ್ನು ದ್ವಿತೀಯ ಎಸೆಯಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಚಂದ್ರ, ದಂಡುಗಾರಿಕಾ ವಿಭಾಗದಲ್ಲಿ ನಿತಿನ್. ಉತ್ತಮವಾದಂತಹ ಎಸೆತ, ಅಷ್ಟೇ ಉತ್ತಮವಾದಂತಹ ಹೊಡೆತ, ಅಷ್ಟೇ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ ಶೈಲೇಶ್ ರವರಿಂದ. ತಂಡಕ್ಕೆ 1 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 3 ಎಂದು ಕಾಣಸಿಗ್ತಾ ಇದೆ. ಇಲ್ಲಿ ಪ್ರಥಮವನ್ನು ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಚಂದ್ರ ಪ್ರತೀಶದವರ ಕಡೆಗೆ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ, ಆದರೆ ತಂಡಕ್ಕೆ 1 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 4 ಎಂದು ಕಾಣಸಿಗ್ತಾ ಇದೆ. ಇಲ್ಲಿ ಪ್ರಥಮವನ್ನು 4ನೇ ಎಸೆತವನ್ನು ಎಸೆಯಬೇಕು ಚಂದ್ರಾರ ನಿತಿನ್ ಕಡೆಗೆ. ಇಲ್ಲಿ ಗಾಳಿಯಲ್ಲಿದೆ ಚೆಂಡು, ಇಲ್ಲಿ ಕೌಶಿಕ್ ರವರ ಭದ್ರ ಬೊಗಸೆಯಲ್ಲಿ ಚೆಂಡು, ಇಲ್ಲಿ ನಿತಿನ್ ರವರ ಹುತ್ತರಿಯ ಪತನವಾಗ್ತಾ ಇದೆ. ದಂಡುಗಾರರೇ ಆದಷ್ಟು ಬೇಗ ಮೈದಾನವನ್ನು ಪ್ರವೇಶಿಸಿ ನಮ್ಮೊಂದಿಗೆ ಸಹಕರಿಸಿ.
ಆಟಗಾರರೇ ಆದಷ್ಟು ಬೇಗ ಮೈದಾನವನ್ನು ಪ್ರವೇಶಿಸಿ ನಮ್ಮನಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇಲ್ಲಿ ಮುತ್ತಿನ ಕ್ರಮಾಂಕದಲ್ಲಿ 1 ಡೌನ್ ಆಟಗಾರನಾಗಿ ಧನು ಜೆಸಿ ನಂಬರ್ 77 ಧನುರವರ ಆಗಮನವಾಗ್ತಾ ಇದೆ. ಪ್ರಥಮವಾದ ಪಂಚಮ ಎಸೆಯಬೇಕಾಗಿದೆ. ಇಲ್ಲಿ ಚೆಂಡಿಗೂ ದಂಡಿಗೆ ಯಾವುದೇ ಸಂಪರ್ಕವಿಲ್ಲ. ಬೈಸ್ ಮುಖೇನ ಒಂದಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 5 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ ಪ್ರಥಮ ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಎಸೆತಗಾರ ಚಂದ್ರರವರಿಂದ ಧನುಷ್ ರವರ ಕಡೆಗೆ ಇಲ್ಲಿ ತೀರ್ಪುಗಾರರಿಂದಾಗಲೇ ಎಸೆತ ಘೋಷಣೆ. ತಂಡಕ್ಕೆ ಇತರೆ ಅಂಕದ ಜೋಡಣೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 6 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ ಪ್ರಥಮವನ್ನು ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಎಸೆತಗಾರ ಚಂದ್ರರವರಿಂದ ಧನುಷ್ ರವರ ಕಡೆಗೆ ರಕ್ಷಣಾತ್ಮಕ ಆಟಕ್ಕೆ ಮೊರೆ ಹೋಗಿದ್ದಾರೆ. ಇಲ್ಲಿ 1 ಅಂಕದ ಸೇರ್ಪಡೆಗೊಂಡಿದೆ. ಇಲ್ಲಿ ತಂಡಕ್ಕೆ 1 ಅಂಕದ ಸೇರ್ಪಡೆಗೊಂಡಾಗ ಪ್ರಥಮ ಓವರ್ ಮುಕ್ತಾಯಕ್ಕೆ ತಂಡದ ಒಟ್ಟು ಗಳಿಕೆ 7 ಎಂದು ಕಾಣ ಸಿಗ್ತಾ ಇದೆ. After completion of over number 1, scorecard is 7 on the board, no loss of 1 wicket. ಯಾವುದೇ ಗುಂಪು ಚರ್ಚೆಗಳಿಗೆ ಅವಕಾಶವಿಲ್ಲ. ಪಂದ್ಯಾಟವನ್ನು ಆದಷ್ಟು ಬೇಗ ಮುಂದುವರಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಇಲ್ಲಿ ದ್ವಿತೀಯವನ್ನು ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ. ಕೌಶಿಕ್ ರವರಿಂದ ಧನುಷ್ ರವರ ಕಡೆಗೆ ಇಲ್ಲಿ ತೀರ್ಪುಗಾರರಿಂದ ಅಗಲಸೆತ ಎಂದು ಘೋಷಣೆ. ತಂಡಕ್ಕೆ ಇತರೆ ಅಂಕದ ಜೋಡಣೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 8 ಎಂದು ಕಾಣ ಸಿಗ್ತಾ ಇದೆ. ದ್ವಿತೀಯವನ್ನು ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ರಕ್ಷಣಾತ್ಮಕ ತರದಾಟಕ್ಕೆ ಮೊರೆ ಹೋಗ್ತಾ ಇದ್ದಾರೆ ಧನುಷ್ ರವರು. ಧನುಷ್ ರವರು ನಿಯಂತ್ರಣದಲ್ಲಿರಲಿಲ್ಲ. ಇಲ್ಲಿ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರ ಕೌಶಿಕ್ ರವರಿಂದ ಧನುಷ್ ರವರ ಕಡೆಗೆ ಎಲ್ಲಿ ಒಂದು ಗಿಬಾರಿಸುವ ಯತ್ನ. ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಚೆಂಡು ನೇರವಾಗಿ ಗೂಟ ರಕ್ಷಕನ ಕೈಯಲ್ಲಿ ಎಸೆತ ಚುಕ್ಕಿಯಾಗಿ ಮಾರ್ಪಾಡಾಗಿದೆ. ಇಲ್ಲಿ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಕೌಶಿಕ್ ರವರಿಂದ ಧನುಷ್ ರವರ ಕಡೆಗೆ ಮುನ್ನುಗ್ಗಿ ಬಾರಿಸುವ ಯತ್ನ. ಗಾಳಿಯಲ್ಲಿದೆ ಚೆಂಡು. ಇಲ್ಲಿ ಕ್ಷೇತ್ರ ರಕ್ಷಕನ ಭದ್ರ ಬೊಗಸೆಯಲ್ಲಿ ಚೆಂಡು ಅಪ್ಪಚ್ಚಿಯಾಗುತ್ತಾ ಇಲ್ಲಿ ಹೊತ್ತರಿಯ ಪತನವಾಗಿದೆ. ಇಲ್ಲಿ ನೂತನ ಕ್ರಮಾಂಕದಲ್ಲಿ ಅಕ್ಷಯ್ ರವರ ಆಗಮನವಾಗ್ತಾ ಇದೆ. ನಗು ಮುಖದ ಆಟಗಾರ ಅಕ್ಷಯ್ ರವರ ಆಗಮನವಾಗ್ತಾ ಇದೆ. ಇಲ್ಲಿ ಅಕ್ಷಯ್ ರವರ ದಂಡು ಎಷ್ಟರ ಮಟ್ಟಿಗೆ ಗರ್ಜಿಸಬಹುದೆಂದು ಕಾದು ನೋಡಬೇಕಾಗಿದೆ. ಕಳೆದ ಪಂದ್ಯಾಟದ ಸಿಕ್ಸರ್ ವೀರ ಅಕ್ಷಯ್ ರವರ ಸ್ಟ್ರೈಕ್ ತುದಿಯಲ್ಲಿ ತಮ್ಮ ತಂಡಕ್ಕೆ ಎಷ್ಟರ ಮಟ್ಟಿಗೆ ಆಸರೆಯಾಗಬಲ್ಲರೆಂದು ಕಾದು ನೋಡಬೇಕಾಗಿದೆ. ಇಲ್ಲಿ ದ್ವಿತೀಯ ಓವರ್ 4ನೇ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಎಸೆತಗಾರ ಕೌಶಿಕ್ ರವರಿಂದ ಉತ್ತಮವಾದಂತಹ ಹೊಡೆತ ಲಾಂಗನತ್ತ ಸಾಗ್ತಾ ಇದೆ ಚೆಂಡು. ಇಲ್ಲಿ ಒಂಟಿಯಲ್ಲೇ ತೃಪ್ತಿ ಪಡೆಯಬೇಕಾಗಿದೆ. ಇಲ್ಲಿ 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 9 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ ದ್ವಿತೀಯವನ್ನು ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಕೌಶಿಕ್, ದಂಡುಗಾರಿಕಾ ವಿಭಾಗದಲ್ಲಿ ಪ್ರತೀಶ್. ಇಲ್ಲಿ ಕ್ಲೀನ್ ಬೋಲ್ಡ್ ಮುಖೇನ ಪ್ರತೀಶ್ ರವರ ಹೊತ್ತರಿಯ ಪತನವಾಗ್ತಾ ಇದೆ. ಚೆಂಡು ನೇರವಾಗಿ ಗೂಟವನ್ನು ಸ್ಪರ್ಶಿಸುತ್ತಾ ಜೆಸಿ ನಂಬರ್ 9 ಪ್ರತೀಶ್ ರವರ ಹೊತ್ತರಿಯ ಪತನವಾಗಿದೆ. ಇಲ್ಲಿ ದ್ವಿತೀಯವನ್ನು ಕೊನೆಯ ಎಸೆತವನ್ನು ಎಸೆಯಬೇಕಾಗ್ತಾ ಇದೆ ಇಲ್ಲಿ ಕೌಶಿಕ್. ಇಲ್ಲಿ ದೊಡ್ಡ ಹೊಡೆತಗಳಿಗೆ ಹೆಸರುವಾಸಿಯಾಗಿರುವಂತಹ ಸತೀಶ್ ರವರ ಜೂನಿಯರ್ ಪೊಲಾರ್ಡ್ ಎಂದೇ ಹೆಸರುವಾಸಿಯಾಗಿರುವ ಸತೀಶ್ ರವರ ಆಗಮನವಾಗ್ತಾ ಇದೆ. ಸತೀಶ್ ರವರ ದಂಡು ಎಷ್ಟರ ಮಟ್ಟಿಗೆ ಗರ್ಜಿಸಬಹುದು ಎಂದು ಕಾದು ನೋಡಬೇಕಾಗಿದೆ. ಇಲ್ಲಿ ತೀರ್ಪುಗಾರರಿಂದಾಗಲೇ ಎಸೆತೆಂದು ಘೋಷಣೆ. ಇಲ್ಲಿ ಇತರೆ ಅಂಕದ ಜೋಡಣೆಯೊಂದಿಗೆ ತಂಡದ ಮೊತ್ತ ಡಬಲ್ ಡಿಜಿಟ್ 10 ಆನ್ ದ ಸ್ಕೋರ್ ಬೋರ್ಡ್. ಇಲ್ಲಿ ಸತತವಾಗಿ ಅಗಲ ಎಸೆತವನ್ನು ಎಸೆತಾ ಇದ್ದಾರೆ ಕೌಶಿಕ್ ರವರು. ಇತರೆ ಅಂಕದ ಜೋಡಣೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 11 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ ದ್ವಿತೀಯವನ್ನು ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಕೌಶಿಕ್ ರವರಿಂದ ಅಚ್ಚೂರವರ ಕಡೆಗೆ. ಇಲ್ಲಿ अगला ये से लगातार 3 वाइड गेंद फेंक चुके हैं अब तक कौशिक ने और इस एक मतलब सिंगल रन की संख्या बढ़ता हुआ 12. ಇಲ್ಲಿ ದ್ವಿತೀಯವನ್ನು ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ. ಇಲ್ಲಿ ಉತ್ತರಿಯ ಪತನವಾಗಿದೆ. ನೇರವಾಗಿ ನೆಲಕಚ್ಚಿ ಬಂದಂತಹ ಚೆಂಡು ನೇರವಾಗಿ ಗೂಟವನ್ನು ಸ್ಪರ್ಶಿಸುತ್ತಾ ಇಲ್ಲಿ ಸತೀಶ್ ರವರ ಹುತ್ತರಿಯ ಪತನವಾಗಿದೆ. ಎಂಡ್ ಆಫ್ ಓವರ್ ನಂಬರ್ 2. ಸ್ಕೋರ್ ಕಾರ್ಡ್ ಈಸ್ 12 ಆನ್ ದ ಬೋರ್ಡ್. ನೌ ಲಾಸ್ ಆಫ್ 3 ವಿಕೆಟ್.
ಇಲ್ಲಿ ತೃತೀಯವನ್ನ ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ದೀಕ್ಷಿತ್, ದಂಡುಗಾರಿಕಾ ವಿಭಾಗದಲ್ಲಿ ಕೌಶಿಕ್. ಇಲ್ಲಿ ಅಕ್ಷಯ್ ಅವರು ದೊಡ್ಡ ಹೊಡೆತಕ್ಕಾಗಿ ಮೊರೆ ಹೋಗ್ತಾ ಇದ್ದಾರೆ. ಇಲ್ಲಿ ಪ್ರಥಮ ಎಸೆತ ಚುಕ್ಕಿಯಾಗಿ ಮಾರ್ಪಾಡಾಗಿದೆ. ಇಲ್ಲಿ ತೃತೀಯವನ್ನು ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ದೀಕ್ಷಿತ್, ದಂಡುಗಾರಿಕಾ ವಿಭಾಗದಲ್ಲಿ ಅಕ್ಷಯ್. ಇಲ್ಲಿ ಮುನ್ನುಗ್ಗಿ ಬಾರಿಸ ಯತ್ನ, ಚೆಂಡು ಘೋಷಿತ ವಲಯಕ್ಕೆ ಧಾವಿಸಿದಾಗ ತಂಡಕ್ಕೆ ಒಂದಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 13. ಪ್ರಥಮ ಇನ್ನಿಂಗ್ಸ್ ಕೊನೆಯ 4 ಎಸೆತಗಳು ಬಾಕಿ ಇದೆ. ಇಲ್ಲಿ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ದೀಕ್ಷಿತ್ ಅವರನ್ನು. ಅಕ್ಷಯ್ ಅವರ ಕಡೆಗೆ ಇಲ್ಲಿ ಗಾಳಿಯಲ್ಲಿದೆ ಚೆಂಡು. ಇಲ್ಲಿ ಘೋಷಿತ ವಲಯಕ್ಕೆ ಚೆಂಡು ಧಾವಿಸಿದಾಗ ತಂಡಕ್ಕೆ ಒಂದಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 14. ಇಲ್ಲಿ ಅಕ್ಷಯ್ ಅವರು ದಂಡಮುಖಿನ ಒಂದೆರಡು ದೊಡ್ಡ ಹೊಡೆತಗಳ ಅಗತ್ಯವಿದೆ. ಇಲ್ಲಿ ತೃತೀಯವನ್ನು ಚತುರ್ಥ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ. ಇಲ್ಲಿ ಉತ್ತಮವಾದಂತಹ ಎಸೆತ, ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಚೆಂಡು ನೇರವಾಗಿ ಗೋಟೆ ರಕ್ಷಕನ ಕೈಯಲ್ಲಿ, ಎಸೆತ ಚುಕ್ಕಿಯಾಗಿ ಮಾರ್ಪಾಡಾಗಿದೆ. ಇಲ್ಲಿ ತೃತೀಯವನ್ನು ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ. ಇಲ್ಲಿ ಲಾಂಗ್ ಅನ್ನತ್ತ ಸಾಗ್ತಾ ಇದೆ ಚೆಂಡು. ಇಲ್ಲಿ ಗೂಟಗಳ ಮಧ್ಯೆ ಚುರುಕಿನ ಓಡಾಟ, ಆದರೆ ಇಲ್ಲಿ ರನ್ಔಟ್ ಮುಖೇನ ಹುತ್ತರಿಯ ಪತನವಾಗಿದೆ. ತಂಡಕ್ಕೆ ಒಂದಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 15. ಇಲ್ಲಿ ಪ್ರಥಮ ಇನ್ನಿಂಗ್ಸ್ನ ಕೊನೆಯ ಎಸೆತ ಬಾಕಿ. ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ತೀರ್ಪುಗಾರರಿಂದ ಅಗಲ ಎಸೆತ ಎಂಬ ಘೋಷಣೆ. ಇಲ್ಲಿ ಅವಳಿ ಒಟ್ಟದ ಜೋಡಣೆಯಾದಾಗ ತಂಡದ ಖಾತೆಯಲ್ಲಿ 17 ಎಂದು ಕಾಣಸಿಗ್ತಾ ಇದೆ. ಕೊನೆಯ ಎಸೆತದಲ್ಲಿ ಅಕ್ಷಯ್ ಅವರು ಸಿಕ್ಸರ್ ಸಿಡಿಸಬಲ್ಲರೆ ಎಂದು ಕಾದು ನೋಡಬೇಕಾಗಿದೆ. ಜೆಸಿ ನಂಬರ್ 18 ಅಕ್ಷಯ್ ಅವರ ದಂಡು ಗರ್ಜಿಸಬಹುದೇ, ಕಾದು ನೋಡಬೇಕಾಗಿದೆ. ಇಲ್ಲಿ ಹುತ್ತರಿಯ ಪತನವಾಗಿದೆ. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ ದೀಕ್ಷಿತ್ ಅವರಿಂದ. ಇಲ್ಲಿ ಪ್ರಥಮ ಇನ್ನಿಂಗ್ಸ್ ಮುಕ್ತಾಯವಾಗಿದೆ. 3 ಓವರ್ಗಳ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 17. ಈ ಪಂದ್ಯಾಟವನ್ನು ವಿಜಯಶಾಲಿಯಾಗಲು ಗ್ಲಾಡಿಯೇಟರ್ಸ್ ತಂಡಕ್ಕೆ 18 ಎಸೆತಗಳ ಮುಂದೆ 18 ಓಟಗಳ ಗುರಿ. ಸರಾಸರಿ 6ರ ಸರಾಸರಿ. ಗ್ಲಾಡಿಯೇಟರ್ಸ್ ತಂಡದ ಆರಂಭಿಕ ದಾಂಡಿಗರಾದ ಶಿವಗ ಮೈದಾನವನ್ನು ಪ್ರವೇಶಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.
ಇಲ್ಲಿ ಪ್ರಥಮ ಓವರ್ನ ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ ಜೆಸಿ ನಂಬರ್ 9 ಪ್ರತೀಶ್ ರವರಿಂದ. ಇಲ್ಲಿ ಸ್ಟ್ರೈಕ್ ವಿಭಾಗದಲ್ಲಿ ಕೌಶಿಕ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ದೀಕ್ಷಿತ್. ಪ್ರಥಮ ಓವರ್ನ ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರಿಕಾ ವಿಭಾಗದಲ್ಲಿ ಪ್ರತೀಶ್. ಇಲ್ಲಿ ಆಕಾಶವಾಣಿ ಕೊಲ್ಲಪದ ತಂಡಕ್ಕೆ 2 ಅಂಕಗಳ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 2. ಇಲ್ಲಿ ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಎಸೆತಗಾರ ಸತೀಶ್ ರವರಿಂದ ಕೌಶಿಕ್ ರವರ ಕಡೆಗೆ ಇಲ್ಲಿ ಉತ್ತಮವಾದಂತಹ ಎಸೆತ ರಚನಾತ್ಮಕ ಆಟಕ್ಕೆ ಮೊರೆ ಹೋಗಿದ್ದಾರೆ ಕೌಶಿಕ್ ರವರು. ತಂಡಕ್ಕೆ ಅವಳಿ ಓಟಕ್ಕಾಗಿ ಕರೆಯಲ್ಲಿ ಅವಳಿ ಸಂಪನ್ನ. ಇಲ್ಲಿ ಅವಳಿ ಓಟ ಸಂಪನ್ನಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 4 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ. ಇಲ್ಲಿಗೆ ಚೋಟಾಗ ಸಾಧ್ಯತೆ ಇತ್ತು, ಇದನ್ನು ಕೈ ಚೆಲ್ಲಿದ್ದಾರೆ ಅಕ್ಷಯ್ ರವರು. ಘೋಷಿತ ಬಲಿಕ್ಕೆ ಚೆಂಡು ಧಾವಿಸಿದಾಗ ತಂಡಕ್ಕೆ 1 ಅಂಕ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 5. ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ಇಲ್ಲಿ ಎಸೆತಗಾರ. ಇಲ್ಲಿ ತೀರ್ಪುಗಾರರಿಂದ ಅಡ್ಡ ನಿಶಾನೆ ಎಂದು ಘೋಷಣೆ. ತಂಡಕ್ಕೆ 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 6 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ ಪ್ರಥಮ ಓವರ್ನ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ. ಇಲ್ಲಿ ತೀರ್ಪುಗಾರರಿಂದ ಅಗಲ ಎಸೆತ ಎಂದು ಘೋಷಣೆ. ತಂಡಕ್ಕೆ 1 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 7. ಇಲ್ಲಿ ಪ್ರಥಮ ಓವರ್ನ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಪ್ರತೀಶ್ ರವರಿಂದ ಕೌಶಿಕ್ ರವರ ಕಡೆಗೆ. ಎಲ್ಲಿ ಗಾಳಿಯಲ್ಲಿದೆ ಚೆಂಡು ಸೀಮಾರೇಖೆಗೆರೆಯನ್ನ ದಾಟಿದೆ. ತಂಡಕ್ಕೆ 6 ಅಂಕದ ಜೋಡಣೆಯಾದಾಗ 13 ಎಂದು ಕಾಣ ಸಿಗ್ತಾ ಇದೆ. ಜೆಸಿ ನಂಬರ್ 01 ಕೌಶಿಕ್ ಸಿಕ್ಸರ್ ವೀರ ಸ್ಟ್ರೈಕ್ ತುದಿಯಲ್ಲಿ. ಇಲ್ಲಿ ಪ್ರಥಮ ಓವರ್ನ 4ನೇ ಎಸೆತವನ್ನು ಎಸೆಯಬೇಕಾಗಿದೆ ಪ್ರತೀಶ್ ರವರಿಂದ ಕೌಶಿಕ್ ರವರ ಕಡೆಗೆ. ಇಲ್ಲಿ ತೀರ್ಪುಗಾರರಿಂದ ಅಗಲ ಎಸೆತ ಎಂದು ಘೋಷಣೆ. ತಂಡಕ್ಕೆ ಇತರೆ ಅಂಕದ ಜೋಡಣೆಯಾದಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 14. ಇಲ್ಲಿ ಪುಲ್ಟಾಸ್ ಮಾದರಿಯಲ್ಲಿ ಬಂದಂತಹ ಚೆಂಡು ಇಲ್ಲಿ ಪ್ರತೀಶ್ ರವರ ಭದ್ರ ಬೊಗಸೆಯಲ್ಲಿ ಕೌಶಿಕ್ ರವರ ಹೊತ್ತರಿಯ ಪತನವಾಗಿದೆ. ಪ್ರಥಮ ಓವರ್ನ ಕೊನೆಯ 2 ಎಸೆತಗಳು ಬಾಕಿ. ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ನೂತನ ಕ್ರಮಾಂಕದಲ್ಲಿ ಶೈಲೇಶ್ ರವರ ಆಗಮನವಾಗ್ತಾ ಇದೆ. ಇಲ್ಲಿ ಪೋಲ್ಟಾಸ್ ಮಾದರಿಯಲ್ಲಿ ಬಂದಂತಹ ಚೆಂಡು ರಕ್ಷಣಾತ್ಮಕ ಆಟಕ್ಕೆ ಮೊರೆ ಹೋಗಿದ್ದಾರೆ. ಇಲ್ಲಿ ತಂಡಕ್ಕೆ 1 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 15 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ ಪ್ರಥಮವನ್ನು ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ಪ್ರತೀಶ್ ರವರು. ಪ್ರಥಮವನ್ನು ಕೊನೆಯ ಎಸೆತವನ್ನು ಎಸೆಯಬೇಕಾಗಿ ಇಲ್ಲಿ ಗಾಳಿಯಲ್ಲಿದೆ ಚೆಂಡು. ಇಲ್ಲಿ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ ಸತೀಶ್ ರವರಿಂದ. ತಂಡಕ್ಕೆ 1 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 16. ಇಲ್ಲಿ ಬೇಕಾಗಿದೆ 12ರ ಮುಂದೆ 2 1ರ ಸರಾಸರಿಯಂತೆ ಬೇಕಾಗಿದೆ. ಓಹೋ ಉತ್ತಮವಾದಂತಹ ಎಸೆತಗಾರಿಕೆ ನಿತಿನ್ ರವರಿಂದ. ಇಲ್ಲಿ ಚೆಂಡು ನೇರವಾಗಿ ಗೂಟವನ್ನು ಸ್ಪರ್ಶಿಸುತ್ತಾ
ಶೈಲೇಶ್ರವರ ಹುತ್ತರಿಯ ಪತನವಾಗಿದೆ. ಇಲ್ಲಿ ದ್ವಿತೀಯ ಸೆಟ್ ಸೇಬೇಕಾಗಿದೆ ಸುಧೀರ್ ಅವರಿಗೆ. ಇಲ್ಲಿ ರನ್ ಔಟ್ ಆಗುವ ಸಾಧ್ಯತೆ. ಡೈರೆಕ್ಟ್ ಹಿಟ್, ಆದರೆ ಬ್ಯಾಟ್ಸ್ಮನ್ ಸುರಕ್ಷಿತ ಕ್ರೀಸ್ ಮಧ್ಯೆ. ಇಲ್ಲಿ 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 ಉತ್ತರಿಯ ಪತನವಾಗಿ ಇಲ್ಲಿ ಗ್ಲಾಡಿಯೇಟರ್ಸ್ ತಂಡ ವಿಜಯಶಾಲಿಯಾಗಿದೆ. ಇನ್ನು ಮುಂದಿನ ಪಂದ್ಯಾಕೂಟಕ್ಕೆ 15 ನಿಮಿಷದ ಕಾಲಾವಕಾಶವನ್ನು ನೀಡಲಾಗಿದೆ. ಪಂದ್ಯಾಟಕ್ಕೆ 15 ನಿಮಿಷಗಳ ಕಾಲಾವಕಾಶವನ್ನು ನೀಡಲಾಗಿದೆ. ಮುಂದಿನ 15 ನಿಮಿಷಗಳ ನಂತರ ಪಂದ್ಯಾಟವು ನಡೆಯಲಿದೆ.
ಬಾಳೋಣ ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ಜೋ ಫ್ಯಾನ್ಸ್ ಅಡ್ಯಾಡಕ ತಂಡದ ಕ್ಯಾಪ್ಟನ್ ಹಾಗೂ ಗ್ಲಾಡಿಯೇಟರ್ ತಂಡದ ಕ್ಯಾಪ್ಟನ್ ನಾಣ್ಯ ಚಿಮ್ಮಿಕೆಗಾಗಿ ಬರಬೇಕಾಗಿ ಕೇಳಿಕೊಳ್ತೇವೆ. ಗ್ಲಾಡಿಯೇಟರ್ ತಂಡದ ನಾಯಕ ಗಣೇಶ್. Toss win by Gladiators. Decision pending. ಮಧ್ಯಾಹ್ನದ ಬಿಸಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲ ಕ್ರೀಡಾಪಟುಗಳು ಊಟವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ನಮ್ಮ ಮನಸ್ಸು ಒಳ್ಳೆದು ಮಾಡಿದ ದೇವರು ಅಷ್ಟೇ. ಮಧ್ಯಾಹ್ನದ ಬಿಸಿ ಊಟ ತಯಾರಾಗಿರುತ್ತದೆ. ಕ್ರೀಡಾಪಟುಗಳು ಊಟವನ್ನು ಅಂಪೈರ್ಸ್ ಆದಷ್ಟು ಬೇಗ ಆಟವನ್ನು ನಡೆಸಿಕೊಡಬೇಕಾಗಿ ಕೇಳಿರುತ್ತೇವೆ. ಸತೀಶ್ ಕಾಟೋಕೆ ಅವರು ಆದಷ್ಟು ಬೇಗ ಬೈಕ್ ಮಾಡಿ ಬರಬೇಕಾಗಿ ಕೇಳಿರುತ್ತೇವೆ.
ಈ ಪಂದ್ಯಾಕೂಟವು ಮುಗಿದ ನಂತರ ಊಟದ ವ್ಯವಸ್ಥೆ ಇದೆ. ಈ ಊಟದ ವ್ಯವಸ್ಥೆಯನ್ನು ಎಲ್ಲರೂ ಸದುಪಯೋಗ ಪಡಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ತೀರ್ಪುಗಾರರೇ, ಪಂದ್ಯಾಟವನ್ನು ಆದಷ್ಟು ಬೇಗ ಮುಂದುವರಿಸುವರಿ. ಎಸ್ ರೆಡಿ. ಇಲ್ಲಿ ಪ್ರಥಮ ಓವರ್ನ ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ ಚಂದ್ರಾರ್ ಅವರಿಂದ ಅಬೀರ್ ಅವರ ಕಡೆಗೆ. ಇಲ್ಲಿ ತೀರ್ಪುಗಾರರ ಕೈ ಸೊನ್ನೆ ಅಗಲವಾಗುತ್ತಾ ಇಲ್ಲಿ ಇತರೆ ಅಂಕದ ಜೋಡಣೆಯೊಂದಿಗೆ ತಂಡದ ಖಾತೆ ಶುಭಾರಂಭಗೊಂಡಿದೆ. ಇಲ್ಲಿ ಪ್ರಥಮ ಎಸೆತವನ್ನು ಎಸೆಯಬೇಕಾಗಿ ಚಂದ್ರಾರ್ ಅವರಿಂದ ಉತ್ತಮವಾದಂತಹ ಎಸೆತ. ಇಲ್ಲಿ ಕ್ಲೀನ್ ಬೌಲ್ಡ್ ಮುಖೇನ ಅಬೀರ್ ಅವರ ಹುತ್ತರಿಯ ಪತನವಾಗಿದೆ. ನೆಲ ಕಚ್ಚಿ ಬಂದಂತಹ ಚೆಂಡು ನೇರವಾಗಿ ಗೂಟವನ್ನು ಸ್ಪರ್ಶಿಸುತ್ತಾ ಇಲ್ಲಿ ಅಬೀರ್ ಅವರ ಹುತ್ತರಿಯ ಪತನವಾಗಿದೆ. ಇಲ್ಲಿ ನೂತನ ಕ್ರಮಾಂಕದಲ್ಲಿ 1 ಡೌನ್ ಆಟಗಾರನಾಗಿ ರಘುರವರ ಆಗಮನವಾಗ್ತಾ ಇದೆ. ಇಲ್ಲಿ ಎಸೆತಗಾರಿಕಾ ವಿಭಾಗದಲ್ಲಿ ಚಂದ್ರ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಉತ್ತಮವಾದಂತಹ ಎಸೆತ. ಇಲ್ಲಿ ಎಸೆತ ಚುಕ್ಕಿಯಾಗಿ ಮಾರ್ಪಾಡಾಗಿದೆ. ಅಂಕಿಅಂಶ ಪಟ್ಟಿಯನ್ನು ಗಮನಿಸಿದಾಗ ಯಾವುದೇ ವ್ಯತ್ಯಾಸ ಕೂಡ ಕಂಡು ಬರುತ್ತಾ ಇಲ್ಲ. ಇಲ್ಲಿ ಪ್ರಥಮ ಓವರ್ನ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಚಂದ್ರರವರಿಂದ ರಘುರವರ ಕಡೆಗೆ. ನಮ್ಮೊಂದಿಗೆ ಲೈನ್ ಅಂಪೈರ್ ಆಗಿ ಅಕ್ಷಯ್ ಅವರು ಸಹಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಅಕ್ಷಯ್ ಅಡ್ಕರ್ ನಮ್ಮೊಂದಿಗೆ ಲೈನ್ ಅಂಪೈರ್ ಆಗಿ ಸಹಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ರವಿರವರು ನಿಮಗೆ ಎಕ್ಸ್ಟ್ರಾ ಐಸ್ ಕ್ರೀಮ್ ನೀಡ್ತೇನೆ ಎಂದು ಹೇಳಿದ್ದಾರೆ. ಎಂದಲ್ಲ ಬುಕ್ ಎಕ್ಸ್ಟ್ರಾ ಐಸ್ ಕ್ರೀಮ್ ಬಿಡೋರ್ಚಿ. ತೀರ್ಪುಗಾರರೇ, ಪಂದ್ಯಾಟವನ್ನು ಆದಷ್ಟು ಬೇಗ ಮುಂದುವರಿಸುವರಿ. ಪ್ರಥಮ ಓವರ್ನ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಉತ್ತಮವಾದಂತಹ ಎಸೆತ. ಇಲ್ಲಿ ತೀರ್ಪುಗಾರರಿಂದ ಅಗಲ ಎಸೆತ ಹಾಗೂ ಇತರ ಅಂಕದ ಜೋಡಣೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ. ಇಲ್ಲಿ 3 ಎಂದು ಕಾಣಸಿಗ್ತಾ ಇದೆ. ಇಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲತೆ. ಇಲ್ಲಿ ತಂಡಕ್ಕೆ 1 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 4 ಎಂದು ಕಾಣಸಿಗ್ತಾ ಇದೆ. 3 ಎಸೆತಗಳ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 4. ಇಲ್ಲಿ ತಂಡದ ಐಕಾನ್ ಆಟಗಾರ ಮನು. ಚಂದ್ರರವರಿಂದ ಉತ್ತಮವಾದ ಎಸೆತ. ಇಲ್ಲಿ ಕ್ಲೀನ್ ಬೌಲ್ಡ್ ಮುಖೇನ ಮನೂರವರ ಹುತ್ತರಿಯ ಪತನವಾಗಿದೆ.
ಇಲ್ಲಿ ಪ್ರಥಮ ಓವರ್ನ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಎಸೆದಗಾರ ಚಂದ್ರರವರಿಂದ ನಿಸ್ಮಿತ್ ರವರ ಕಡೆಗೆ ಇಲ್ಲಿ ಬಲವಾದ ಮನವಿ, ತೀರ್ಪುಗಾರರಿಂದ ನಾಟ್ ಔಟ್ ಎಂದು ಘೋಷಣೆ. ಇಲ್ಲಿ ಪ್ರಥಮ ಓವರ್ನ ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಚಂದ್ರ, ದಂಡುಗಾರಿಕಾ ವಿಭಾಗದಲ್ಲಿ ನಿಸ್ಮಿತ್. ಇಲ್ಲಿ ಅಗಲ ಎಸೆತ +1. ಇಲ್ಲಿ ಅವಳಿ ಒಟ್ಟದ ಜೋಡಣೆಯಾದಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ. ತಂಡದ ಒಟ್ಟು ಗಳಿಕೆ 6 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ ಪ್ರಥಮ ಓವರ್ನ ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ಚಂದ್ರ, ಜೆಸ್ಸಿ ನಂಬರ್ 55. ರಕ್ಷಣಾತ್ಮಕ ತರದಾಟಕ್ಕೆ ಮೊರೆ ಹೋಗಿದ್ದಾರೆ. ಇಲ್ಲಿ ಎಂಡ್ ಆಫ್ ಓವರ್ ನಂಬರ್ 1. ಸ್ಕೋರ್ ಕಾರ್ಡ್ ಇಸ್ 6 ಆನ್ ದ ಬೋರ್ಡ್ ನೌ. ಲಾಸ್ ಆಫ್ 2 ವಿಕೆಟ್. ಇಲ್ಲಿ ದ್ವಿತೀಯವನ್ನು ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಕೌಶಿಕ್, ದಂಡುಗಾರಿಕಾ ವಿಭಾಗದಲ್ಲಿ ರಘು. ಇಲ್ಲಿ ತಂಡಕ್ಕೆ 1 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 7. ಇಲ್ಲಿ ಪ್ರಥಮ ಓವರ್ನ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಎಸೆತಗಾರ ಕೌಶಿಕ್ ರವರು ರಘುರವರ ಕಡೆಗೆ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರ ಕೌಶಿಕ್ ರವರು ರಘುರವರ ಕಡೆಗೆ ಉತ್ತಮವಾದಂತಹ ಎಸೆತ. ರಕ್ಷಣಾತ್ಮಕರ ಆಟಕ್ಕೆ ಮೊರೆ ಹೋಗ್ತಾ ಇದ್ದಾರೆ ಇಲ್ಲಿ ರಘುರವರು. Umpire, 1+1. Yes, no ball +1. 2 run added to the board. 9 on the board now. ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ತೀರ್ಪುಗಾರರಿಂದ ಗಳಿಸಿದ ಘೋಷಣೆ. ತಂಡಕ್ಕೆ 1 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 10 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಕೌಶಿಕ್, ದಂಡುಗಾರಿಕಾ ವಿಭಾಗದಲ್ಲಿ ರಘು. ಇಲ್ಲಿ ಒನ್ ಟಾಪ್ ಮಾದರಿಯಲ್ಲಿ ಬಂದಂತಹ ಚೆಂಡು, ಹೋ 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 ಹೋ, ಇದು ಸೀಮಾರೇಖೆಯ ಗೆರೆಯನ್ನ ದಾಟಿದೆ. ಇಲ್ಲಿ ರಘುರವರು ತಂಡಕ್ಕೆ ಬಾಂಧವರಾಗಿ ಕಾಣಸಿಗ್ತಾ ಇದ್ದಾರೆ. ಇಲ್ಲಿ ತಂಡಕ್ಕೆ 6 ಅಂಕದ ಜೋಡಣೆಯಾದಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 16 ಎಂದು ಕಾಣಸಿಗ್ತಾ ಇದೆ. ಇಲ್ಲಿ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರ ಕೌಶಿಕ್ ರವರು. ಇಲ್ಲಿ ಫುಲ್ ಟಾಸ್ ಮಾದರಿಯಲ್ಲಿ ಬಂದಂತಹ ಚೆಂಡು ಇಲ್ಲಿ ಗಾಳಿಯಲ್ಲಿದೆ. ಇಲ್ಲಿ ಕ್ಷೇತ್ರ ರಕ್ಷಕನ ಭದ್ರಬಗಸಿಯಲ್ಲಿ ಶೈಲೇಶ್ ರವರ ಭದ್ರಬಗಸಿಯಲ್ಲಿ ಚೆಂಡು. ಇಲ್ಲಿ ರಘುರವರ ಹೊತ್ತರಿಯ ಪತನವಾಗಿದೆ. ಇಲ್ಲಿ 4ನೇ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ. ಇಲ್ಲಿ 4ನೇ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ. ಉತ್ತಮವಾದಂತಹ ಎಸೆತ, ಅಷ್ಟೇ ಉತ್ತಮವಾದಂತಹ ಹೊಡೆತ. ಚಿಂಡು ಲಾಂಗ್ ಸಾಗ್ತಾ ಇದೆ. ಇಲ್ಲಿ ಅವಳಿ ಓಟಕ್ಕಾಗಿ ಕರೆ. ಇಲ್ಲಿ ಕೌಶಿಕ್ ರವರ ಕೈ ಚಳಕ. ಇಲ್ಲಿ ರನ್ಔಟ್ ಮುಖೇನ ನಿಶಾಂತ್ ರವರ ಹುತ್ತರಿಯ ಪತನವಾಗಿದೆ.
17 on the board now.
Scorecard is 18 on the board now. 3 more left in this over. ತೀರ್ಪುಗಾರರೇ ಪಂದ್ಯಾಟವನ್ನು ಆದಷ್ಟು ಬೇಗ ಮುಂದುವರಿಸುವರೆ. ಇಲ್ಲಿ ದ್ವಿತೀಯವನ್ನು 4ನೇ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರ ಕೌಶಿಕ್ ರವರಿಂದ ಉತ್ತಮವಾದಂತಹ ಎಸೆತ, ಅಷ್ಟೇ ಉತ್ತಮವಾದಂತಹ ಹೊಡೆತ. ಇಲ್ಲಿ ಒಂಟಿಯಲ್ಲಿ ತೃಪ್ತಿ ಪಡೆಯಬೇಕಾಗಿದೆ. ಇಲ್ಲಿ ಅವಳಿ ಓಟಕ್ಕಾಯ್ಕರೆ, ಇಲ್ಲಿ ಅವಳಿ ಕೂಡ ಸಂಪನ್ನ. ಇಲ್ಲಿ ಅವಳಿ ಓಟ ಸಂಪನ್ನಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ. ಇಲ್ಲಿ 20 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ ದ್ವಿತೀಯವನ್ನು ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಆಫ್ ಸ್ಟಿಕ್ ನ ಹೊರಭಾಗದಲ್ಲಿದೆ ಚೆಂಡು. ತೀರ್ಪುಗಾರರಿಂದ ಅಗಲ ಎಸೆತ ಎಂದು ಘೋಷಣೆ. ತಂಡಕ್ಕೆ 1 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ. ಇಲ್ಲಿ 21. ಇಲ್ಲಿ ದ್ವಿತೀಯವನ್ನು ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಕೌಶಿಕ್ ರವರಿಂದ. ಇಲ್ಲಿ ಉತ್ತಮವಾದಂತಹ ಹೊಡೆತ, ಚೆಂಡು ಲಾಂಗ್ ಅನ್ನತ್ತ ಸಾಗ್ತಾ ಇದೆ. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. ಇಲ್ಲಿ 1 ಅಂಕದ ತೃಪ್ತಿ ಪಡೆಯಬೇಕಾಗಿದೆ. ಇಲ್ಲಿ 1 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ. ಇಲ್ಲಿ 22 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ ದ್ವಿತೀಯವನ್ನು ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಎಸೆತಗಾರ ಕೌಶಿಕ್ ರವರಿಂದ ತಮ್ಮೂರವರ ಕಡೆಗೆ ಮುನ್ನುಗ್ಗಿ ವಾರಿಸುವ ಯತ್ನ. ಚೆಂಡು ತೀರ್ಪುಗಾರರಿಂದ ನೋಬಾಲ್ ಎಂದು ಘೋಷಣೆ. ತಂಡಕ್ಕೆ 5 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ. ಇಲ್ಲಿ 27 ಎಂದು ಕಾಣ ಸಿಗ್ತಾ ಇದೆ. $27 on the board now. ಅಣ್ಣ ಅಣ್ಣ ಪ್ಲೇಸ್ನಾಗ ಚೂರಿಂಚುವಲ್ಲ ನಾನು. ಇಲ್ಲಿ ದ್ವಿತೀಯವನ್ನು ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರಿಕೆ ವಿಭಾಗದಲ್ಲಿ ಕೌಶಿಕ್. ಇಲ್ಲಿ ದ್ವಿತೀಯವನ್ನು ಕೊನೆಯ ಎಸೆತ ಬಾಕಿ. ಓಹೋ ನೋಬಾಲ್ ಎಂದು ಘೋಷಣೆ. ಇಲ್ಲಿ ಎಸ್ ಇಲ್ಲಿ ಅವಳಿ ಓಟದ ಜೋಡಣೆಯಾದಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 29. 29 on the board now. Scorecard is 29. 29 on the board now. ದ್ವಿತೀಯವನ್ನು ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಕೌಶಿಕ್ ರವರಿಂದ.
ರಂಜೂರವರ ಕಡೆಗೆ ಉತ್ತಮ ಕ್ಯಾಚ್ ಔಟ್ ಆಗುವ ಸಾಧ್ಯತೆ ಇದೆ. ಇಲ್ಲಿ ಕ್ಯಾಚ್ ಅನ್ನು ಕೈ ಸುಟ್ಟುಕೊಂಡಿದ್ದಾರೆ. ಇಲ್ಲಿ ಅವಳಿ ಓಟಕ್ಕಾಗಿ ಕರೆ, ಇಲ್ಲಿ ಅವಳಿ ಓಟ ಕೂಡ ಸಂಪನ್ನಗೊಂಡಿದೆ. ಎಂಡ್ ಆಫ್ ಓವರ್ ನಂಬರ್ 2. ಸ್ಕೋರ್ ಕಾರ್ಡ್ ಈಸ್ 31 ಆನ್ ದ ಬೋರ್ಡ್ ನಾವು. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 31. ತೀರ್ಪುಗಾರರ ಪಂದ್ಯಾಟವನ್ನು ಆದಷ್ಟು ಬೇಗ ಮುಂದುವರಿಸುವರು. ಇಲ್ಲಿ ಸಮಯದ ಅಭಾವವಿದೆ. ಇಲ್ಲಿ ತೃತೀಯವನ್ನು ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ. ದೀಕ್ಷಿತ್ ರವರ ಕೈಯಲ್ಲಿ ಚೆಂಡು, ತಮ್ಮೂರವರ ಕೈಯಲ್ಲಿ ದಂಡು. ಇಲ್ಲಿ ತೃತೀಯವನ್ನು ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಮುನ್ನುಗ್ಗಿ ಬಾರಿಸುವ ಯತ್ನ, ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಚೆಂಡು ನೇರವಾಗಿ ಗೂಟ ರಕ್ಷಕರ ಕೈಯಲ್ಲಿ. ಇಲ್ಲಿ ಎಸೆತ ಚುಕ್ಕಿಯಾಗಿ ಮಾರ್ಪಾಡಾಗಿದೆ. ಇಲ್ಲಿ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರ ದೀಕ್ಷಿತ್ ರವರಿಂದ ತಮ್ಮೂರವರ ಕಡೆಗೆ. ಇಲ್ಲಿ ಮುನ್ನುಗ್ಗಿ ಬಾರಿಸುವ ಯತ್ನ, ಗೂಟ ಅದ್ಭುತವಾದಂತಹ ಗುಟ್ಟ ರಕ್ಷಣೆ. ಡಾಟ್ ಅಂಡ್ ಡೆಲಿವರಿ ಚುಕ್ಕಿಯಾಗಿ ಮಾರ್ಪಾಡಾಗಿದೆ. ಇಲ್ಲಿ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರ ಉತ್ತಮವಾದಂತಹ ಎಸೆತ, ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಅಂಪೈರ್ ಎಸ್, ಚೆಂಡು ಘೋಷಿತ ವಲಯಕ್ಕೆ ಧಾವಿಸಿದಾಗ ತಂಡಕ್ಕೆ 1 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 32 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ 4ನೇ ಎಸೆತವನ್ನು ಎಸೆಯಬೇಕಾಗಿದೆ. ತೃತೀಯವನ್ನು 4ನೇ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಎಸೆತಗಾರ ದೀಕ್ಷಿತ್ ರವರಿಂದ ತಮ್ಮೂರವರ ಕಡೆಗೆ. ಇಲ್ಲಿ ತೀರ್ಪುಗಾರರಿಂದ ಗಳಿಸಿದೊಂದು ಘೋಷಣೆ. ತಂಡಕ್ಕೆ ಇತರೆ ಅಂಕದ ಜೋಡಣೆಯಾದಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 33 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ ತೃತೀಯ ಓವರ್ನ 4ನೇ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಎಸೆತಗಾರಿಕಾ ವಿಭಾಗದಲ್ಲಿ ದೀಕ್ಷಿತ್, ದಂಡುಗಾರಿಕಾ ವಿಭಾಗದಲ್ಲಿ ತಮ್ಮು. 3 more left in this over. ಗಾಳಿಯಲ್ಲಿನ ಚೆಂಡು. ಚಂದ್ರರವರ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆಯಲ್ಲಿ ತಂಡಕ್ಕೆ 1 ರನ್ನನ್ನು ಬಿಟ್ಟುಕೊಟ್ಟಿದ್ದಾರೆ. ಕೇವಲ ತಂಡಕ್ಕೆ 1 ರನ್ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 34 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ ಕೊನೆಯ ಓವರ್ನ ಪ್ರಥಮ ಇನ್ನಿಂಗ್ಸ್ ಕೊನೆಯ 2 ಎಸೆತಗಳು ಬಾಕಿ ಇದೆ. ತೃತೀಯ ಓವರ್ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಗಾಳಿಯಲ್ಲಿದೆ ಚೆಂಡು. ಇದು ಶೈಲೇಶ್ ಅವರ ಭದ್ರ ಬೊಗಸೆಯಲ್ಲಿ ಚೆಂಡು. ಇಲ್ಲಿ ಹುತ್ತರಿಯ ಪತನವಾಗಿದೆ, ರಂಜೂರವರ ಹುತ್ತರಿಯ ಪತನವಾಗಿದೆ. ಇದು ಪ್ರಥಮ ಇನ್ನಿಂಗ್ಸ್ ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಎಸೆತಗಾರ ಪ್ರಕಾಶ್, ನ್ಯೂ ಬ್ಯಾಟ್ಸ್ಮನ್, ಜೆಸಿ ನಂಬರ್ 07 ಪ್ರಕಾಶ್ ರವರ ಆಗಮನವಾಗ್ತಾ ಇದೆ. ಇಲ್ಲಿ ಪ್ರಥಮ ಇನ್ನಿಂಗ್ಸ್ ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಎಸೆತಗಾರ ದೀಕ್ಷಿತ್ ರವರಿಂದ. ಇಲ್ಲಿ ಲಾಲಿಪಾಪ್ ಮಾದರಿಯಾದಂತಹ ಚೆಂಡು. ಇಲ್ಲಿ ರನ್ಔಟ್ ಆಗುವ ಸಾಧ್ಯತೆ. ಇಲ್ಲಿ ರನ್ಔಟ್ ಮುಖೇನ ಹುತ್ತರಿಯ ಪತನವಾಗಿದೆ. ಎಂಡ್ ಆಫ್ ಓವರ್ ನಂಬರ್ 3. ಸ್ಕೋರ್ ಕಾರ್ಡ್ ಈಸ್ 34 ಆನ್ ದ ಬೋರ್ಡ್ ನೌ. 35 ಈಸ್ ದ ವಿನ್ನಿಂಗ್ ಟಾರ್ಗೆಟ್.
ತೀರ್ಪುಗಾರರೇ ಈ ಪಂದ್ಯಾಟವನ್ನು ಆದಷ್ಟು ಬೇಗ ಮುಂದುವರಿಸುವರೆ. ಇಲ್ಲಿ ಗ್ಲಾಡಿಯೇಟರ್ಸ್ ತಂಡದ ಆರಂಭಿಕ ದಾಂಡಿಗರು ಸ್ಟ್ರೈಕ್ ವಿಭಾಗದಲ್ಲಿ ಕೌಶಿಕ್, ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ದೀಕ್ಷಿತ್, ಬೌಲರ್ಸ್ ಅಭಿ, ಇಲ್ಲಿ ಬೇಕಾಗಿದೆ 18 ಎಸೆತಗಳ ಮುಂದೆ 35 ಓಟಗಳ ಗುರಿ. ಇಲ್ಲಿ ಪ್ರಥಮ ಓವರ್ನ ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರಿಕಾ ವಿಭಾಗದಲ್ಲಿ ಅಭಿ, ದಂಡುಗಾರಿಕಾ ವಿಭಾಗದಲ್ಲಿ ಕೌಶಿಕ್. ಇಲ್ಲಿ ಪ್ರಥಮ ಓವರ್ನ ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ. ಅಬೀರ್ ಅವರಿಂದ ಕೌಶಿಕ್ ರವರ ಕಡೆಗೆ. ಇಲ್ಲಿ ತೀರ್ಪುಗಾರರ ತೀರ್ಪು ಅಗಲ ಎಸೆತ ಘೋಷಣೆ. ತಂಡಕ್ಕೆ 1 ರನ್ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 1. ಇಲ್ಲಿ ಪ್ರಥಮ ಓವರ್ನ ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಅಬೀರ್ ಅವರಿಂದ ಕೌಶಿಕ್ ರವರ ಕಡೆಗೆ. ಇಲ್ಲಿ ಉತ್ತಮವಾದಂತಹ ಕ್ಷೇತ್ರ ರಕ್ಷಕರಿಂದ ಯಾವುದೇ ಅಂಕವನ್ನು ಕೂಡ ಬಿಟ್ಟುಕೊಡ್ತಾ ಇಲ್ಲ. ಇಲ್ಲಿ ಪ್ರಥಮ ಓವರ್ನ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ. ಇಲ್ಲಿ ಪ್ರಥಮವನ್ನು ದ್ವಿತೀಯ ಎಸೆಯಬೇಕಾಗಿದೆ ಅಬೀರ್ ಅವರಿಂದ ಕೌಶಿಕ್ ರವರ ಕಡೆಗೆ. ಇಲ್ಲಿ ಫುಲ್ ಟಾಸ್ ಮಾದರಿಯಲ್ಲಿ ಬಂದಂತಹ ಚೆಂಡು. ಇಲ್ಲಿ ತೀರ್ಪುಗಾರರ ಅಡ್ಡ ನಿಶಾನೆ ಎಂದು ಘೋಷಣೆ. ತಂಡಕ್ಕೆ ಇತರೆ ಅಂಕದ ಜೋಡಣೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 2. ಇಲ್ಲಿ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಅಬೀರ್ ಅವರಿಂದ ಕೌಶಿಕ್ ರವರ ಕಡೆಗೆ. ಓಹೋ ಇಲ್ಲಿ ಗಾಳಿಯಲ್ಲಿದ ಚೆಂಡು, ಕ್ಷೇತ್ರ ರಕ್ಷಕನ ಭದ್ರ ಬೊಗಸೆಯಲ್ಲಿ ಚೆಂಡು. ಇದು ಬಹು ದೊಡ್ಡ ಹೊಡೆತ ಗ್ಲಾಡಿಯೇಟರ್ಸ್ ತಂಡಕ್ಕೆ. ಕೌಶಿಕ್ ರವರ ಹೊತ್ತರಿಯ ಪತನವಾಗಿದೆ. ಕೌಶಿಕ್ ರಿಟರ್ನ್ ಬ್ಯಾಕ್ ಟು ದಿ ಪೆವಿಲಿಯನ್. ಇಲ್ಲಿ ಅವರ ಸ್ಥಾನವನ್ನು ತುಂಬಲು ಚಂದ್ರರವರ ಆಗಮನವಾಗ್ತಾ ಇದೆ. ಜೆಸಿ ನಂಬರ್ 55. 2 ಎಸೆತಗಳ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 2. ಇಲ್ಲಿ ಪ್ರಥಮ ಓವರ್ನ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರಿಕಾ ವಿಭಾಗದಲ್ಲಿ ಅಭಿ, ದಂಡುಗಾರಿಕಾ ವಿಭಾಗದಲ್ಲಿ ಚಂದ್ರ. ಪ್ರಥಮವನ್ನು ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ಅಬೀರ್ ಅವರನ್ನು ಚಂದ್ರ ಅವರ ಕಡೆಗೆ. ಇಲ್ಲಿ ಚೆಂಡು ಘೋಷಿತ ವಲಯಕ್ಕೆ ಧಾವಿಸಿದಾಗ ತಂಡಕ್ಕೆ 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 3 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ ಪ್ರಥಮ ಓವರ್ನ 4ನೇ ಎಸೆತವನ್ನು ಎಸೆಯಬೇಕಾಗಿದೆ ಅಬೀರ್ ಅವರಿಂದ ಚಂದ್ರ ಅವರ ಕಡೆಗೆ. ಉತ್ತಮವಾದಂತಹ ಎಸೆತ, ಅಷ್ಟೇ ಉತ್ತಮವಾದಂತಹ ಹೊಡೆತ. ಚೆಂಡು ಲೋಂಗನ್ನತ್ತ ಸಾಗ್ತಾ ಇದೆ. ಉತ್ತಮವಾದಂತಹ ಕ್ಷೇತ್ರ ರಕ್ಷಕನಿಂದ ರಘುರವರಿಂದ ತಂಡಕ್ಕೆ 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 4. 2 more left in this over. 5ನೇ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ. ಪ್ರಥಮ ಓವರ್ನ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ. ಇಲ್ಲಿ ದೀಕ್ಷಿತ್ ಹಾಗೂ ಚಂದ್ರರವರ ದಂಡು ಗರ್ಜಿಸಬೇಕಾಗಿದೆ. ಇಲ್ಲಿ ಪ್ರಥಮ ಓವರ್ನ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ಅಭಿ. ಪ್ರಥಮ ಓವರ್ನ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರಿಕಾ ವಿಭಾಗದಲ್ಲಿ ಅಭಿ, ದಂಡುಗಾರಿಕಾ ವಿಭಾಗದಲ್ಲಿ ದೀಕ್ಷಿತ್. ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್. ಎಲ್ಲಿ ರಕ್ಷಣಾತ್ಮಕ ಆಟಕ್ಕೆ ಮೊರೆ ಹೋಗಿದ್ದಾರೆ ದೀಕ್ಷಿತ್ ರವರು. ತಂಡಕ್ಕೆ 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 5 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ ಪ್ರಥಮವನ್ನು ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ. ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ಬದಲಾವಣೆ ತಂಡದ ಮಾಲಕ ಜಯಶ್ರೀರವರಿಂದ.
ಉತ್ತಮ ಓವರ್ನ ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಅಬೀರ್ ಅವರ ಜೆಸಿ ನಂಬರ್ 55 ಚಂದ್ರರವರಿಗೆ. ಓಹೋ, ಇಲ್ಲಿ ಗಾಳಿಯಲ್ಲಿ ಚೆಂಡು. ಉತ್ತಮವಾದಂತಹ ಕ್ಷೇತ್ರ ರಕ್ಷಕನಿಂದ ಇಲ್ಲಿ ಕೇವಲ 1 ಅಂಕವನ್ನು ಬಿಟ್ಟು ಕೊಡ್ತಾ ಇದ್ದಾರೆ. ಇಲ್ಲಿ after completion of over number 1 score card is 6 on the board now. ಇಲ್ಲಿ ಬೇಕಾಗಿದೆ 12ರ ಮುಂದೆ 29 ಓಟಗಳ ಗುರಿ. 12 to go, 29 to get. ಇಲ್ಲಿ ಭರ್ಜರಿ ಹೊಡೆತಗಳ ಅವಶ್ಯಕತೆ ಇದೆ. ತಂಡದ ಮೊತ್ತ 6. ಇಲ್ಲಿ ಬೇಕಾಗಿದೆ 12 ಎಸೆತಗಳ ಮುಂದೆ 29 ಓಟಗಳ ಗುರಿ. इधर 12 गेंदों में 29 रन बनाने का लक्ष्य. ಟು ಗೋ 29 ಟು ಗೆಟ್. ಇಲ್ಲಿ ದ್ವಿತೀಯ ಓವರ್ನ ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ ಮನೋಹರ್ ಅವರಿಂದ. ಇಲ್ಲಿ ತೀರ್ಪುಗಾರರಿಂದ ಅಡ್ಡ ನಿಶಾನೆ ಎಂದು ಘೋಷಣೆ. ತಂಡಕ್ಕೆ ಇತರೆ ಅಂಕದ ಜೋಡಣೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜೋಡಣೆಯಾಗಿದೆ. ತಂಡದ ಖಾತೆಯಲ್ಲಿ ಜಮೆಯಾಗಿದೆ 7 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ ದ್ವಿತೀಯ ಓವರ್ನ ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಫುಲ್ ಟಾಸ್ ಮಾದರಿಯಲ್ಲಿ ಬಂದಂತ ಜನ ಇಲ್ಲಿ ರನ್ ಹೊಡೆಯುವ ಸಾಧ್ಯತೆ. ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ ಜಯೇಶ್ ರವರಿಂದ. ಆದರೆ ತೀರ್ಪುಗಾರರಿಂದ ಅಗಲಿಸದೆಂದು ಘೋಷಣೆ. ತಂಡಕ್ಕೆ 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 8. ಇಲ್ಲಿ ದ್ವಿತೀಯ ಓವರ್ನ ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ ಮನೋಹರ್ ಅವರಿಂದ ಜೆಸಿ ನಂಬರ್ 55 ಚಂದ್ರರವರಿಗೆ. ಇಲ್ಲಿ ಗಾಳಿಯಲ್ಲಿದೆ ಚೆಂಡು. ಇದು ಹೊಡೆತ. ಚೆಂಡು ಸೀಮಾ ರೇಖೆಯ ಗರಿಯನ್ನು ದಾಟಿದೆ. ತಂಡಕ್ಕೆ 6 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 14 ಎಂದು ಕಾಣ ಸಿಗ್ತಾ ಇದೆ. ಸ್ಕೋರ್ ಬೋರ್ಡ್ ಇಸ್ 14 ಆನ್ ದ ಬೋರ್ಡ್ ನೋ. ಇಲ್ಲಿ 1-2 ದೊಡ್ಡ ಹೊಡೆತಗಳು ಬಂದಲ್ಲಿ ಪಂದ್ಯಾಟದಲ್ಲಿ ಹಿಡಿತ ಸಾಧಿಸಬಹುದು. ಇಲ್ಲಿ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಮನು, ದಂಡುಗಾರಿಕಾ ವಿಭಾಗದಲ್ಲಿ ಚಂದ್ರ. ಇಲ್ಲಿ ವೈಡಾ ಸರ್, ಎಸ್, 1 run added to the board. Score card is 15 on the board now. ಇಲ್ಲಿ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಮನೋಹರ್ ಅವರಿಂದ ಜೆಸಿ ನಂಬರ್ 55 ಚಂದ್ರರವರ ಕಡೆಗೆ. ಉತ್ತಮವಾದಂತಹ ಎಸೆತಗಾರಿಕೆ, ಅಷ್ಟೇ ಉತ್ತಮವಾದಂತಹ ದಂಡುಗಾರಿಕೆ. ತಂಡಕ್ಕೆ 1 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 16. ಇಲ್ಲಿ ದ್ವಿತೀಯ ಓವರ್ನ ಚತುರ್ಥ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಎಸೆತಗಾರಿಕಾ ವಿಭಾಗದಲ್ಲಿ ಮನು, ಇಲ್ಲಿ ದಂಡುಗಾರಿಕಾ ವಿಭಾಗದಲ್ಲಿ ದೀಕ್ಷಿತ್. ಇಲ್ಲಿ ಕ್ಯಾಚ್ ಔಟ್ ಆಗುವ ಸಾಧ್ಯತೆ ಇತ್ತು. ಇದನ್ನು ಕೈ ಚೆಲ್ಲಿದ್ದಾರೆ ಅಭಿ. ಚೆಂಡು ಘೋಷಿತ ವಲಯಕ್ಕೆ ಧಾವಿಸಿದಾಗ ತಂಡಕ್ಕೆ 1 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 17 ಎಂದು ಕಾಣ ಸಿಗ್ತಾ ಇದೆ. ದ್ವಿತೀಯವನ್ನು ಕೊನೆಯ 2 ಎಸೆತಗಳು ಬಾಕಿ ಇದೆ. ದ್ವಿತೀಯವನ್ನು ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಹಳಿ ತಪ್ಪಿದ ಚೆಂಡು ಇತರೆ ಅಂಕದ ಜೋಡಣೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 18 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ. ಉತ್ತಮವಾದಂತಹ ಎಸೆತ ಲೆಗ್ ಬೈ ಮುಖೇನ 1 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 19 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ ದ್ವಿತೀಯವನ್ನು ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ. ಇಲ್ಲಿ ದ್ವಿತೀಯ ಓವರ್ನ ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಮನು, ದಂಡುಗಾರಿಕಾ ವಿಭಾಗದಲ್ಲಿ ದೀಕ್ಷಿತ್, ಲೆಫ್ಟ್ ಹ್ಯಾಂಡೆಡ್ ಬ್ಯಾಟ್ಸ್ಮನ್ ದೀಕ್ಷಿತ್. ಬಲವಾಗಿ ಬೀಸುವ ಯತ್ನ, ಆದರೆ ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಇಲ್ಲಿ ಎಸೆತ ಚುಕ್ಕಿಯಾಗಿ ಮಾರ್ಪಾಡಾಗಿದೆ. 2 ಓವರ್ಗಳ ಮುಕ್ತಾಯಕ್ಕೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 19 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ ಬೇಕಾಗಿದೆ 6ರ ಮುಂದೆ 16. ಇಲ್ಲಿ ಗೆಲ್ಲುವವರು ಯಾರು ಎಂದು ಕಾದು ನೋಡಬೇಕಾಗಿದೆ.
ಇಲ್ಲಿ ತೃತೀಯವನ್ನು ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಹರ್ಷಿತ್, ದಂಡುಗಾರಿಕಾ ವಿಭಾಗದಲ್ಲಿ ಚಂದ್ರ. ಇಲ್ಲಿ ಬೇಕಾಗಿದೆ 6ರ ಮುಂದೆ 16. ತೃತೀಯವನ್ನು ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಉತ್ತಮವಾದಂತಹ ಎಸೆತ, ಅಷ್ಟೇ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. ಇಲ್ಲಿ ತಮ್ಮ ತಂಡಕ್ಕೆ 4 ಅಂಕಗಳನ್ನ ಉಳಿಸಿಕೊಟ್ಟಿದ್ದಾರೆ. ಇದು ಅದ್ಭುತ ಕ್ಷೇತ್ರ ರಕ್ಷಣೆಯೇ ಹೌದು. ತಂಡಕ್ಕೆ ಅವಳಿ ಓಟದ ಜೋಡಣೆಯಾದಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 21 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಎಸೆತಗಾರಿಕಾ ವಿಭಾಗದಲ್ಲಿ ಹರ್ಷಿತ್, ಅಲ್ಲಿ ದಂಡುಗಾರಿಕಾ ವಿಭಾಗದಲ್ಲಿ ಚಂದ್ರ. ಯಾವ ಸಮಯ ಸಂದರ್ಭದಲ್ಲೂ ಕೂಡ ಸಿಕ್ಸರ್ ಸಿಡಿಸಬಲ್ಲಂತಹ ಹೆಸರಾಂತ ಆಟಗಾರ ಚಂದ್ರ. ಇಲ್ಲಿ ಬೇಕಾಗಿದೆ 5ರ ಮುಂದೆ 14. ಫೈಟ್ ಟು ಗೋ 14 ಟು ಗೆಟ್. ಉತ್ತಮವಾದಂತಹ ಎಸೆತ, ಚೆಂಡುಘೋಷಿತ ವಲಯಕ್ಕೆ ಧಾವಿಸಿದಾಗ 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ. ಇಲ್ಲಿ 22 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ ಬೇಕಾಗಿದೆ 4ರ ಮುಂದೆ 13. 4 ಟು ಗೋ 13 ಟು ಗೆಟ್. ಇಲ್ಲಿ ಬೇಕಾಗಿದೆ 4ರ ಮುಂದೆ 13. ಇಲ್ಲಿ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಹರ್ಷಿತ್, ದಂಡುಗಾರಿಕಾ ವಿಭಾಗದಲ್ಲಿ ಚಂದ್ರ. ಉತ್ತಮವಾದಂತಹ ಎಸೆತ, ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಚೆಂಡು ಚುಕ್ಕಿಯಾಗಿ ಮಾರ್ಪಾಡಾಗಿದೆ. ಇಲ್ಲಿ ಬೇಕಾಗಿದೆ 3ರ ಮುಂದೆ 13. 2 ಭರ್ಜರಿ ಸಿಕ್ಸರ್ನ ಅಗತ್ಯವಿದೆ. ಇಲ್ಲಿ ಚಂದ್ರರವರ ದಂಡ ಗರ್ಜಿಸಬಹುದೇ ಎಂದು ಕಾದು ನೋಡಬೇಕಾಗಿದೆ. ಇಲ್ಲಿ ಬೇಕಾಗಿದೆ 3ರ ಮುಂದೆ 13. ಹರ್ಷಿತ್ ರವರು ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. ಇಲ್ಲಿ ರನ್ನೌಟಿನ ಮುಖೇನ ದೀಕ್ಷಿತ್ ರವರ ಹುತ್ತರಿಯ ಪತನವಾಗಿದೆ. ಇಲ್ಲಿ ಬೇಕಾಗಿದೆ 2ರ ಮುಂದೆ 13. 2 ಟು ಗೋ 13 ಟು ಗೆಟ್. ಇಲ್ಲಿ ಬೇಕಾಗಿದೆ 2ರ ಮುಂದೆ 13. ಇಲ್ಲಿ 2 ಭರ್ಜರಿ ಸಿಕ್ಸರ್ ಬಾರಿಸಿದಲ್ಲಿ ಪಂದ್ಯಾಟವು ಸಮಬಲ್ಲಗೊಳ್ಳುವುದು. ಪಂದ್ಯಾಕೂಟವು ಸಮಬಲ್ಲಗೊಂಡಾದರೆ ಇಲ್ಲಿ ಬೇಕಾಗಿದೆ 2ರ ಮುಂದೆ 13. ಈಲುಗಾಳಿಯಲ್ಲಿದ್ದ ಚೆಂಡು. ಇಲ್ಲಿ ಶೈಲೇಶರವರ ಹುತ್ತರಿಯ ಪತನವಾಗಿದೆ. ಇಲ್ಲಿ ಎಸೆತಗಾರಿಕಾ ವಿಭಾಗದಲ್ಲಿ ಉತ್ತಮವಾದಂತಹ ಎಸೆತಗಾರಿಕೆ ಹರ್ಷಿತ್ ರವರಿಂದ. ಅಷ್ಟೇ ಉತ್ತಮವಾದಂತಹ ಕ್ಷೇತ್ರ ರಕ್ಷಕನಿಂದ. ಇಲ್ಲಿ ಬೇಕಾಗಿದೆ 1ರ ಮುಂದೆ 13. 1 ಟು ಗೋ 13 ಟು ಗೆಟ್. ಇಲ್ಲಿ ನೂತನ ಕ್ರಮಾಂಕದಲ್ಲಿ ಅನೀಶ್ ರವರ ಆಗಮನವಾಗ್ತಾ ಇದೆ. ಜೆಸ್ಸಿ ನಂಬರ್ 1. ಹರ್ಷಿತ್ ರವರ ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ. ಉತ್ತಮವಾದಂತಹ ಎಸೆತ, ಅಷ್ಟೇ
ಉತ್ತಮವಾದಂತಹ ಹೊಡೆತ, ಅಷ್ಟೇ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. ಈ ಪಂದ್ಯಾಕೂಟದಲ್ಲಿ ಜೋಫ್ರಾನ್ಸ್ ಅಡ್ಡಿನಡ್ಕ ತಂಡವು ಫೈನಲ್ಗೆ ದಾಪುಗಾಲನ್ನಿಟ್ಟಿದೆ. ಫೈನಲ್ ಪಂದ್ಯಾಟ ಜೋಫ್ರಾನ್ಸ್ ಅಡ್ಡಿನಡ್ಕ ತಂಡವು ಫೈನಲ್ ಹಂತಕ್ಕೇರಿದೆ. ಮುಂದಿನ ಪಂದ್ಯಾಟವು ಫೈನಲ್ ಪಂದ್ಯಾಟವಾಗಿರುತ್ತದೆ. ಈ ಫೈನಲ್ ಪಂದ್ಯಾಟವು SKC ಪುಣಚ ಹಾಗೂ ಜೋಫ್ರಾನ್ಸ್ ಅಡ್ಡಿನಡ್ಕ ಈ ತಂಡಗಳ ಮಧ್ಯೆ ನಡೆಯಲಿದೆ. ಫೈನಲ್ ಪಂದ್ಯಾಕೂಟವು ಶಾರ್ಪ್ 2:30 ಆರಂಭಗೊಳ್ಳಲಿದೆ. ಫೈನಲ್ ಪಂದ್ಯಾಟವು 2:30 ಆರಂಭಗೊಳ್ಳಲಿದೆ. ಮಧ್ಯಾಹ್ನದ ಊಟದ ವ್ಯವಸ್ಥೆ ಇದೆ. ಎಲ್ಲ ಕ್ರೀಡಾಪಟುಗಳು ಹಾಗೂ ಕ್ರೀಡಾಭಿಮಾನಿಗಳು ಇದರ ಸದುಪಯೋಗವನ್ನು ಪಡೆಯಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೇವೆ. ಮಧ್ಯಾಹ್ನದ ಬಿಸಿ ಊಟದ ವ್ಯವಸ್ಥೆ ಇದೆ. ಇದರ ಸದುಪಯೋಗವನ್ನು ಕ್ರೀಡಾಪಟುಗಳು ಹಾಗೂ ಕ್ರೀಡಾ ಪ್ರೇಮಿಗಳು ಕೂಡ ಸದುಪಯೋಗ ಪಡಿಸಬೇಕೆಂದು ಕೇಳಿಕೊಳ್ತಾ ಇದ್ದೇವೆ. Spotify सुनते जा. Click here to
ರಾಯಲ್ಸ್ ಅಧೀನದ ತಂಡವು ಅದೃಷ್ಟದ ನಾಣ್ಯ ಚಿಮ್ಮಕಿಯನ್ನು ಗೆದ್ದುಕೊಂಡು ಕ್ಷೇತ್ರ ರಕ್ಷಣೆಯನ್ನು ಆಯ್ದುಕೊಂಡಿದೆ. ತಮ್ಮ ಕ್ಷೇತ್ರ ರಕ್ಷಣೆಯನ್ನು ಆದಷ್ಟು ಬೇಗ ಮುಂದುವರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ SKC ಪುಣಚ ತಂಡದ ಆರಂಭಿಕ ದಾಂಡಿಗರು ಆದಷ್ಟು ಬೇಗ ಮೈದಾನವನ್ನು ಪ್ರವೇಶಿಸಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. Is this just a dream? I believe in love. I'm not the one you're looking for. I believe in love. Lift me. ಲಿಖಿತ್ ಆಫ್ ಸೈಡ್ ಲೈನ್ ಎಂಪರ್ ಆಗಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಲಿಖಿತ್ ಆಫ್ ಸೈಡ್ ಲೈನ್ ಎಂಪರ್ ಆಗಿ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಎಸ್ ರೆಡಿ. ಇಲ್ಲಿ ಎಸೆತಗಾರಿಕಾ ವಿಭಾಗದಲ್ಲಿ ಅಭಿ, ದಂಡುಗಾರಿಕಾ ವಿಭಾಗದಲ್ಲಿ ರವಿ ಹಾಗೂ ನಾನ್ ಸ್ಟ್ರೈಕ್ ವಿಭಾಗದಲ್ಲಿ ಭರತ್. ಇಲ್ಲಿ ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಅಕ್ಷಯ್ ರವರಿಂದ ರವಿ ರವರ ಕಡೆಗೆ. ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ. ಉತ್ತಮವಾದಂತಹ ಎಸೆತ, ರಕ್ಷಣಾತ್ಮಕದ ಆಟ. ಇಲ್ಲಿ ತಂಡಕ್ಕೆ ಒಂದಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 1. ಇಲ್ಲಿ ಪ್ರಥಮ ಓವರ್ನ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ ಅಬೀರ್ ಅವರಿಂದ ಭರತ್ ರವರ ಕಡೆಗೆ. ಅಂಪೈರ್ ಕೈ ಸನ್ನೆ ಇಲ್ಲಿ ಅಗಲವಾಗುತ್ತಾ ಇತರೆ ಅಂಕದ ಜೋಡಣೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 2 ಎಂದು ಕಾಣಸಿಗ್ತಾ ಇದೆ. ಇಲ್ಲಿ ಪ್ರಥಮ ಓವರ್ನ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಎಸೆತಗಾರ ಅಬೀರ್ ಅವರಿಂದ ಭರತ್ ರವರ ಕಡೆಗೆ. ಇಲ್ಲಿ ಅಡ್ಡ ನಿಶಾನೆ ಎಂದು ಘೋಷಣೆ ಅಂಪೈರ್ ಅವರಿಂದ. ತಂಡಕ್ಕೆ ಇತರೆ ಅಂಕದ ಜೋಡಣೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 3 ಎಂದು ಕಾಣಸಿಗ್ತಾ ಇದೆ. ಇಲ್ಲಿ ಪ್ರಥಮ ಓವರ್ನ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ ಅಕ್ಷಯ್ ರವರಿಂದ ಭರತ್ ಅವರ ಕಡೆಗೆ. ಉತ್ತಮವಾದಂತಹ ಎಸೆತ, ಅಷ್ಟೇ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ ಅಬೀರ್ ಅವರಿಂದ. ಎಸೆತ ಚುಕ್ಕಿಯಾಗಿ ಮಾರ್ಪಾಡಾಗಿದೆ. ಇಲ್ಲಿ ಪ್ರಥಮ ಓವರ್ನ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ. ಪ್ರಥಮ ಓವರ್ನ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ಅಬೀರ್ ಅವರಿಂದ. ಇದು ತೀರ್ಪುಗಾರರಿಂದ ಅಗಲ ಎಸೆತ +1. ತಂಡಕ್ಕೆ ಅವಳಿ ಅಂಕದ ಜೋಡಣೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 5 ಎಂದು ಕಾಣಸಿಗ್ತಾ ಇದೆ. ಇಲ್ಲಿ ಪ್ರಥಮ ಓವರ್ನ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ. ಇಲ್ಲಿ ಪ್ರಥಮ ಓವರ್ನ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಅಬೀರ್ ಅವರಿಂದ ಭರತ್ ಅವರ ಕಡೆಗೆ. ಉತ್ತಮವಾದಂತಹ ಎಸೆತ, ಚೆಂಡು ಘೋಷಿತ ವಲಯಕ್ಕೆ ಧಾವಿಸಿದಾಗ ತಂಡಕ್ಕೆ 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 6 ಎಂದು ಕಾಣಸಿಗ್ತಾ ಇದೆ. ಇಲ್ಲಿ ಪ್ರಥಮ ಓವರ್ನ 4ನೇ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ. ಪ್ರಥಮ ಓವರ್ನ 4ನೇ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಅಬೀರ್ ಅವರಿಂದ ಭರತ್ ಅವರ ಕಡೆಗೆ. ಉತ್ತಮವಾದಂತಹ ಎಸೆತ, ಅಷ್ಟೇ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ ಅಬೀರ್ ಅವರಿಂದ. ಎಸೆತ ಚುಕ್ಕಿಯಾಗಿ ಮಾರ್ಪಾಡಾಗಿದೆ. ಇಲ್ಲಿ
ಇಲ್ಲಿ ಪ್ರಥಮವನ್ನು ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಎಸೆತಗಾರ ಅಬೀರ್ ಅವರಿಂದ ಭರತ್ ಅವರ ಕಡೆಗೆ. ಇಲ್ಲಿ ಉತ್ತಮವಾದಂತಹ ಹೊಡೆದ ಗಾಳಿಯಲ್ಲಿ ಚೆಂಡು ಲಾಂಗನ್ನತ್ತ ಸಾಗ್ತಾ ಇದೆ. ಇಲ್ಲಿ ಒಂಟಿನ ಅವಳಿಗಾಯಿದ್ದಾರೆ. ಇಲ್ಲಿ ರನ್ ಔಟ್ ಆಗುವ ಸಾಧ್ಯತೆ. ಇಲ್ಲಿ ಬ್ಯಾಟ್ಸ್ಮನ್ ಸುರಕ್ಷಿತ ಕ್ರೀಸ್ನಲ್ಲಿ ತಂಡಕ್ಕೆ ಅವಳಿ ಓಟದ ಜೋಡಣೆಯಾದಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ. 7 ಎಂದು ಕಾಣ ಸಿಗ್ತಾ ಇದೆ. 8 ಎಂದು ಕಾಣ ಸಿಗ್ತಾ ಇದೆ. ಒನ್ ಮೋರ್ ಲೆಫ್ಟ್ ಇನ್ ದಿಸ್ ಓವರ್. ಪ್ರಥಮವನ್ನು ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ಅಭಿ, ದಂಡುಗಾರಿಕಾ ವಿಭಾಗದಲ್ಲಿ ಭರತ್. ಉತ್ತಮವಾದಂತಹ ಎಸೆತದಲ್ಲಿ ಸ್ಟಂಪ್ ಔಟ್ ಆಗುವ ಸಾಧ್ಯತೆ. ಸ್ಟಂಪ್ ಔಟ್ ಅನ್ನ ಕೈ ಚೆಲ್ಲಿದ್ದಾರೆ ಮನೋರ್ ಅವರು. ಎಂಡ್ ಆಫ್ ಓವರ್ ನಂಬರ್ 1. ಸ್ಕೋರ್ ಕಾರ್ಡ್ 8 ಆನ್ ದ ಬೋರ್ಡ್ ನೌ ವಿದೌಟ್ ಲಾಸ್. ಇಲ್ಲಿ ತಂಡದ ಐಕಾನ್ ಆಟಗಾರ ಮನೋರ್ ಅವರ ಕೈಯಲ್ಲಿ ಚೆಂಡು. ಇಲ್ಲಿ ರವೀರ್ ಅವರ ಕೈಯಲ್ಲಿ ದಂಡು. ದ್ವಿತೀಯ ಓವರ್ ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ ಮನೋರ್ ಅವರಿಂದ ರವೀರ್ ಅವರ ಕಡೆಗೆ. ಉತ್ತಮವಾದಂತಹ ಎಸೆತ, ಅಷ್ಟೇ ಉತ್ತಮವಾದಂತಹ ಹೊಡೆತ. ಚೆಂಡು ಲಾಂಗನ್ನತ್ತ ಸಾಗ್ತಾ ಇದೆ. ತಂಡಕ್ಕೆ 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ. 9 ಎಂದು ಕಾಣ ಸಿಗ್ತಾ ಇದೆ. ಸ್ಕೋರ್ ಬೋರ್ಡ್ 9 ಆನ್ ದ ಬೋರ್ಡ್ ನೌ. ಸೆಕೆಂಡ್ ಟೈಮ್ ಇನ್ ದಿಸ್ ಓವರ್. ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಉತ್ತಮವಾದಂತಹ ಎಸೆತ, ಅಷ್ಟೇ ಉತ್ತಮವಾದಂತಹ ದಂಡುಗಾರಿಕೆ. ತಂಡಕ್ಕೆ 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ. 10 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಮನೋರ್ ಅವರಿಂದ ರವೀರ್ ಅವರ ಕಡೆಗೆ. ಉತ್ತಮವಾದಂತಹ ಎಸೆತ, ಅಷ್ಟೇ ಉತ್ತಮವಾದಂತಹ ಹೊಡೆತ, ಅಷ್ಟೇ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ ಭದ್ರ ಬಗಸೆಯಲ್ಲಿ ಚೆಂಡು. ಇಲ್ಲಿ ರವೀರ್ ಅವರ ಹುತ್ತರಿಯ ಪತನವಾಗಿದೆ. ರವೀರ್ ರಿಟರ್ನ್ ಬ್ಯಾಕ್ ಟು ದಿ ಪೆವಿಲಿಯನ್. ಸ್ಕೋರ್ ಬೋರ್ಡ್ 10 ಆನ್ ದ ಬೋರ್ಡ್ ನೌ. 3 more left in this over. ಇಲ್ಲಿ ದ್ವಿತೀಯ ಓವರ್ನ 4ನೇ ಎಸೆತವನ್ನು ಎಸೆಯಬೇಕಾಗಿದೆ. ನೂತನ ಕ್ರಮಾಂಕದಲ್ಲಿ ಸುಜನ್ ಅವರ ಆಗಮನ ಆಗ್ತಾ ಇದೆ. ಇಲ್ಲಿ 1 ಅಂಕದ ಸೇರ್ಪಡೆ. ಒಂದು ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ. 11 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ ದ್ವಿತೀಯ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ. ಇಲ್ಲಿ ಉತ್ತಮವಾದಂತಹ ಎಸೆತ, ತೀರ್ಪುಗಾರರಿಂದ ಅಗಲ ಎಸೆತ ಎಂದು ಘೋಷಣೆ. ತಂಡಕ್ಕೆ ಇತರ ಅಂಕದ ಜೋಡಣೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ. 12 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ ದ್ವಿತೀಯವನ್ನು ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ. ಉತ್ತಮವಾದಂತಹ ಎಸೆತ, ಚೆಂಡು ಘೋಷಿತ ವಲಯಕ್ಕೆ ಧಾವಿಸಿದಾಗ 1 ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ. 13 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ ದ್ವಿತೀಯವನ್ನು ಕೊನೆಯ ಎಸೆತ ಬಾಕಿ. ದ್ವಿತೀಯವನ್ನು ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಮನೋರ್ ಅವರಿಂದ ಸುಜನ್ ರವರ ಕಡೆಗೆ. ಇಲ್ಲಿ ಒಂಟಮಾದಲ್ಲಿ ಬಂದಂತ ಚೆಂಡು ಎಸೆತ ಚುಕ್ಕಿಯಾಗಿ ಮಾರ್ಪಾಡಾಗಿದೆ. ಇಲ್ಲಿ ಎಂಡ್ ಆಫ್ ಓವರ್ ನಂಬರ್ 2. ಸ್ಕೋರ್ ಕಾರ್ಡ್ ಈಸ್ 13 ಆನ್ ದ ಬೋರ್ಡ್ ನೌ. ಲಾಸ್ ಆಫ್ 1 ವಿಕೆಟ್. ಇಲ್ಲಿ ಪ್ರಥಮ ಇನ್ನಿಂಗ್ಸ್ ನ ಕೊನೆಯ ಮೊದಲ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ. ಎಸೆತಗಾರಿಕಾ ವಿಭಾಗದಲ್ಲಿ ಹರ್ಷಿತ್, ದಂಡಗಾರಿಕಾ ವಿಭಾಗದಲ್ಲಿ ಭರತ್. 13 ಆನ್ ದ ಬೋರ್ಡ್ ನೌ. ಇಲ್ಲಿ ತೃತೀಯವನ್ನು ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ ಹರ್ಷಿತ್ ರವರಿಂದ ಭರತ್ ರವರ ಕಡೆಗೆ. ಉತ್ತಮವಾದಂತಹ ಹೊಡೆದ ಚೆಂಡು ಗಾಳಿಯಲ್ಲಿದೆ. ಇಲ್ಲಿ ಕ್ಷೇತ್ರ ರಕ್ಷಣಾ ವೈಫಲ್ಯ. ಚೆಂಡು ಸೀಮಾರೇಖೆಯ ಹೊರಗಡೆ, ಸೀಮಾರೇಖೆಗೆ ಬಾಹರ್ 4 ರನ್ ಕೇಳಿ. ಹರೀಶ್ 4 ರನ್ ಮತ್ತು ಸೆಕುಲ್ ರನ್ ಸಂಖ್ಯೆ ಬರ್ತಾ ಹೊಸತ್ರ ತಂಡದ ಮೊತ್ತ 17 ಎಂದು ಕಾಣ ಸಿಗ್ತಾ ಇದೆ. ತಂಡಕ್ಕೆ 4 ಅಂಕದ ಜೋಡಣೆಯಾದಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 17. ತೃತೀಯ ಓವರ್ನ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ ಹರ್ಷಿತ್ ರವರ ಕೈಯಲ್ಲಿ ಚೆಂಡು, ಭರತ್ ರವರ ಕೈಯಲ್ಲಿ ದಂಡು.
ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಎಸೆತಗಾರ ಭರತ್ ರವರ ಕಡೆಗೆ ಮುನ್ನುಗ್ಗಿ ಬಾರಿಸುವ ಯತ್ನ, ಗಾಳಿಯಲ್ಲಿನ ಚೆಂಡು ನೇರವಾಗಿ ಸೀಮಾರೇಖೆಯ ಗೆರೆಯನ್ನು ದಾಟಿದೆ. ಇಲ್ಲಿ 6 ಅಂಕದ ಜೋಡಣೆಯಾದಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 23 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ. ಓಹೋ, ಗಾಳಿಯಲ್ಲಿನ ಚೆಂಡು. ಇಲ್ಲಿ ಕ್ಯಾಚ್ ಅನ್ನು ಕೈ ಚೆಲ್ಲಿ ಕೈ ಸುಟ್ಟುಕೊಂಡಿದ್ದಾರೆ. ಇಲ್ಲಿ ತಂಡಕ್ಕೆ ಅವಳಿ ಓಟದ ಜೋಡಣೆಯಾದಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆ ಆಗಿದೆ 25 ಎಂದು ಕಾಣ ಸಿಗ್ತಾ ಇದೆ. ಚತುರ್ಥ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಎಸೆತಗಾರ ಹರ್ಷಿತ್ ರವರಿಂದ ಭರತ್ ರವರ ಕಡೆಗೆ ಇಲ್ಲಿ ಮುಂದಕ್ಕೆ ಬಾರಿಸುವ ಯತ್ನ, ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಚೆಂಡು ನೇರವಾಗಿ ಗೂಟಿ ರಕ್ಷಕನ ಕೈಯಲ್ಲಿ. ಇಲ್ಲಿ ಎಸೆತ ಚುಕ್ಕಿಯಾಗಿ ಮಾರ್ಪಾಡಾಗಿದೆ. ಪ್ರಥಮ ಇನ್ನಿಂಗ್ಸ್ನ ಕೊನೆಯ 2 ಎಸೆತಗಳು ಬಾಕಿ. ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಹರ್ಷಿತ್ ರವರಿಂದ ಭರತ್ ರವರ ಕಡೆಗೆ. ಇಲ್ಲಿ ಮುಂದಕ್ಕೆ ಬಾರಿಸುವ ಗಾಳಿಯಲ್ಲಿದೆ ಚೆಂಡು. ಜಯೇಶ್ ರವರ ಉತ್ತಮವಾದ ತಕ್ಷಣ ಇಲ್ಲಿ ಅವಳಿ ಓಟ ಕೂಡ ಸಂಪನ್ನಗೊಂಡಿದೆ. ಗೂಟಗಳ ಮಧ್ಯೆ ಚುರುಕಿನ ಓಡಾಟ. ಸುಜನ್ ಹಾಗೂ ಭರತ್ ರವರ ಮಧ್ಯೆ ತಂಡಕ್ಕೆ ಅವಳಿ ಓಟ ಜೋಡಣೆಯಾದಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 27 ಎಂದು ಕಾಣ ಸಿಗ್ತಾ ಇದೆ. ಪ್ರಥಮ ಇನ್ನಿಂಗ್ಸ್ನ ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಹರ್ಷಿತ್ ರವರಿಂದ ಭರತ್ ರವರ ಕಡೆಗೆ. उठा के खेलने की कोशिश जरूर, गेंद जा रही है, एक रन और पूरा किया, दूसरा रन लेना चाहते थे, इसके साथ दूसरा रन भी पूरा कर चुके हैं बैट्समैन। अच्छी रनिंग द बिटवीन द विकेट भरत और सृजन के द्वारा, और इस 2 रनों के मदद से कुल रनों की संख्या बढ़ता हुआ 29, ತಂಡದ ಮೊತ್ತ 29. 30 run is winning target. After completion of 3 overs, scorecard is 29 on the board now. 30 is the winning target. ಇಲ್ಲಿ ಬೇಕಾಗಿದೆ 18 ಎಸೆತಗಳ ಮುಂದೆ 30 ಓಟಗಳ ಗುರಿ. ಜೋಫರ್ಸ್ ಅಟ್ಟಿನಡ್ಕ ತಂಡ ವಿಜಯಶಾಲಿಯಾಗಲು 18 ಎಸೆತಗಳ ಮುಂದೆ 30 ಓಟಗಳ ಗುರಿ.
ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಘೋಷಿತ ವಲಯಕ್ಕೆ ಚೆಂಡು ಧಾವಿಸಿದಾಗ ತಂಡಕ್ಕೆ ಒಂದು ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಒಂದು. ಇಲ್ಲಿ ವಿನೋದ್ ದ್ವಿತೀಯ ಎಸೆತವನ್ನು ಎಸೆಯಬೇಕಾದ ಉತ್ತಮವಾದಂತಹ ಎಸೆತ. ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಚೆಂಡು ನೇರವಾಗಿ ಕ್ಷೇತ್ರ ರಕ್ಷಕನ ಕೈಯಲ್ಲಿ ಎಸೆತ ಚುಕ್ಕಿಯಾಗಿ ಮಾರ್ಪಾಡಾಗಿದೆ. ಇಲ್ಲಿ ಪ್ರಥಮ ಓವರ್ನ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ. ಇಲ್ಲಿ ಎಸೆತಗಾರ ಪ್ರಥಮವನ್ನು ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ. ಇಲ್ಲಿ ಒಂಟಾಪ್ ಮಾದರಿಯಲ್ಲಿ ಬಂದಂತಹ ಚೆಂಡು ಘೋಷಿತ ವಲಯಕ್ಕೆ ಧಾವಿಸಿದಾಗ ತಂಡಕ್ಕೆ ಒಂದು ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 2 ಎಂದು ಕಾಣ ಸಿಗ್ತಾ ಇದೆ. ಪ್ರಥಮ ಓವರ್ 4ನೇ ಎಸೆತವನ್ನು ಎಸೆಯಬೇಕಾಗಿದೆ. ಉತ್ತಮವಾದಂತಹ ಎಸೆತ. ಚೆಂಡು ನೇರವಾಗಿ ಗೂಟವನ್ನು ಸ್ಪರ್ಶಿಸುತ್ತಾ ನಿಶಾಂತರವರ ಹುತ್ತರಿಯ ಪತನವಾಗಿದೆ. ಇಲ್ಲಿ ಅವರ ಸ್ಥಾನವನ್ನು ತುಂಬಲು ನೂತನ ಕ್ರಮಾಂಕದಲ್ಲಿ ಜೆಸಿ ನಂಬರ್ 8 ರಘುರವರ ಆಗಮನವಾಗ್ತಾ ಇದೆ. ಪ್ರಥಮ ಓವರ್ನ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ. 5ನೇ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ವಿನೋದ್ ರವರಿಂದ ರಘುರವರ ಕಡೆಗೆ ಉತ್ತಮವಾದಂತಹ ಎಸೆತ. ಅಷ್ಟೇ ಉತ್ತಮವಾದಂತಹ ಹೊಡೆತ, ಅಷ್ಟೇ ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ ರವಿರವರಿಂದ ತಂಡಕ್ಕೆ ಒಂದು ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 3. ಪ್ರಥಮ ಓವರ್ನ ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ವಿನೋದ್ ತಂಡದ ಐಕಾನ್ ಆಟಗಾರ ಮನೋಹರ್ ಅವರ ಕಡೆಗೆ. ಉತ್ತಮವಾದಂತಹ ಹೊಡೆತ. ಚೆಂಡು ಲಾಂಗ್ ಅನ್ನು ಸಾಗ್ತಾ ಇದೆ. ಇಲ್ಲಿ ಕ್ಷೇತ್ರ ರಕ್ಷಣೆಯಲ್ಲಿ ವೈಫಲ್ಯತೆ, ಇಲ್ಲಿ ಅವಳಿ, ಇಲ್ಲಿ ತ್ರಿವಳಿ ಅಂಕ ಕೂಡ ಸಂಪನ್ನಗೊಂಡಿದೆ. ಕ್ಷೇತ್ರ ರಕ್ಷಕರು ಎಷ್ಟರ ಮಟ್ಟಿಗೆ ವೈಫಲ್ಯತೆ ಅಂತ ತೋರಿಸ್ತಾ ಇದ್ದಾರೆ. ಇಲ್ಲಿ 3 ಅಂಕದ ಜೋಡಣೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 6. ಆಫ್ಟರ್ ಕಂಪ್ಲೀಷನ್ ಆಫ್ ಓವರ್ ನಂಬರ್ 1 ಸ್ಕೋರ್ ಕಾರ್ಡ್ is 6 on the board now. ಇಲ್ಲಿ ಬೇಕಾಗಿದೆ 12ರ ಮುಂದೆ 24, 12ರ ಸರಾಸರಿಯಂತೆ ಬೇಕಾಗಿದೆ. ಇಲ್ಲಿ ಎಸೆತಗಾರಿಕಾ ವಿಭಾಗದಲ್ಲಿ ಭರತ್ ದ್ವಿತೀಯವನ್ನು ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ ಮನೋಹರ್ ಅವರ ಕಡೆಗೆ. ಉತ್ತಮವಾದಂತಹ ಎಸೆತ, ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ. ಇಲ್ಲಿ ರನ್ ಔಟ್ ಆಗುವ ಸಾಧ್ಯತೆ. ರಘುರವರ ಹುತ್ತರಿಯ ಪತನವಾಗಿದೆ. ರನ್ ಔಟ್ ಮುಖೇನ ದ್ವಿತೀಯ ಹುತ್ತರಿಯ ಪತನವಾಗಿದೆ. ಜೋಫೆನ್ಸ್ ಅಡಿನಡ್ಗ ಲೂಸಿಂಗ್ ದ ಸೆಕೆಂಡ್ ವಿಕೆಟ್ ನೌ. ಇಲ್ಲಿ ಅವರ ಸ್ಥಾನವನ್ನು ತುಂಬಲು ಅಬೀರ್ ಅವರ ಆಗಮನವಾಗ್ತಾ ಇದೆ. ಇಲ್ಲಿ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ ಭರತ್ ರವರಿಂದ. ಸಾರಿ, ದ್ವಿತೀಯವನ್ನು ಪ್ರಥಮ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಭರತ್ ರವರಿಂದ.
ಮನೋರವರ ಕಡೆ ಉತ್ತಮವಾದಂತಹ ಎಸೆತ, ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಚೆಂಡು ನೇರವಾಗಿ ಘೋಷಿತ ಬಲಕ್ಕೆ ಧಾವಿಸಿದಾಗ ತಂಡಕ್ಕೆ ಒಂದಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 8 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ ದ್ವಿತೀಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಭರತ್ ರವರಿಂದ ಮನೋರವರ ಕಡೆಗೆ. ಇಲ್ಲಿ ದೊಡ್ಡ ಹೊಡೆತಕ್ಕಾಗಿ ಮನೆ ಇಲ್ಲಿ ತಂಡಕ್ಕೆ ಒಂದು ಅಂಕದ ಸೇರ್ಪಡೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 9 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಭರತ್ ರವರಿಂದ ಅಬೀರ್ ಅವರ ಕಡೆಗೆ. ಭರತ್ ರವರಿಂದ ಅಬೀರ್ ಅವರ ಕಡೆಗೆ ಉತ್ತಮವಾದಂತಹ ಎಸೆತ, ತೀರ್ಪುಗಾರರಿಂದ ಅಡ್ಡ ನಿಶಾನೆ ಎಂದು ಘೋಷಣೆ. ತಂಡಕ್ಕೆ ಇತರ ಅಂಕದ ಜೋಡಣೆಯೊಂದಿಗೆ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 10. ತೃತೀಯ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಭರತ್ ರವರಿಂದ. ಇಲ್ಲಿ ಗಾಳಿಯಲ್ಲಿದೆ ಚೆಂಡು, ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ, ಆದರೆ ಅವಳಿ ಓಟ ಸಂಪನ್ನಗೊಂಡಿದೆ. ಅವಳಿ ಓಟ ಸಂಪನ್ನಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ ಇಲ್ಲಿ 12. ಇಲ್ಲಿ 4ನೇ ಎಸೆತವನ್ನು ಎಸೆಯಬೇಕಾಗಿದೆ ಭರತ್ ರವರಿಂದ ಅಬೀರ್ ಅವರ ಕಡೆಗೆ. 4ನೇ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಇಲ್ಲಿ ತೀರ್ಪುಗಾರರಿಂದ ಅಗಲ ಎಸೆತ ಘೋಷಣೆ. ತಂಡಕ್ಕೆ 1+1, ತಂಡಕ್ಕೆ ಅವಳಿ ಓಟದ ಜೋಡಣೆಯಾದಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 14 ಎಂದು ಕಾಣ ಸಿಗ್ತಾ ಇದೆ. Three more left in this over. 4ನೇ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಭರತನ. ಉತ್ತಮವಾದಂತಹ ಎಸೆತ, ಅಷ್ಟೇ ಉತ್ತಮವಾದಂತಹ ಹೊಡೆತ ಅಬೀರ್ ಅವರನ್ನ. ಚೆಂಡು ಘೋಷಿತ ವಲಯಕ್ಕೆ ಧಾವಿಸಿದಾಗ ತಂಡಕ್ಕೆ ಒಂದಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 15 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ಎಸೆತಗಾರ ಪಂಚಮ ಎಸೆತವನ್ನು ಎಸೆಯಬೇಕಾಗಿದೆ ಇಲ್ಲಿ ಎಸೆತಗಾರ ಭರತ್ ರವರಿಂದ ಅಬೀರ್ ಅವರ ಕಡೆಗೆ. ಇಲ್ಲಿ ಗಾಳಿಯಲ್ಲಿದ್ದ ಚೆಂಡು ಲೋಗನ ಕ್ಷೇತ್ರ ರಕ್ಷಣೆಯಲ್ಲಿ ಕೊಂಚ ವಿಫಲತೆ. ತಂಡಕ್ಕೆ ಅವಳಿ ಓಟ ಜೋಡಣೆಯಾದಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 17 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ಇಲ್ಲಿ ಎಸೆತಗಾರ. ಕೊನೆಯ ಎಸೆತವನ್ನು ಎಸೆಯಬೇಕಾಗಿದೆ ಇಲ್ಲಿ ಎಸೆತಗಾರ ಭರತ್ ರವರಿಂದ ಅಬೀರ್ ಅವರ ಕಡೆಗೆ. ಉತ್ತಮವಾದಂತಹ ಎಸೆತ, ಚೆಂಡಿಗೂ ದಂಡಿಗೂ ಯಾವುದೇ ಸಂಪರ್ಕವಿಲ್ಲ. ಚೆಂಡು ನೇರವಾಗಿ ಗುಟ್ಟಿ ರಕ್ಷಕನ ಕೈಯಲ್ಲಿ. ಎಸೆತ ಚುಕ್ಕಿಯಾಗಿ ಮಾರ್ಪಾಡಾಗಿದೆ. ಆಫ್ಟರ್ ಕಂಪ್ಲೀಷನ್ ಆಫ್ ಓವರ್ ನಂಬರ್ 2, ಸ್ಕೋರ್ ಕಾರ್ಡ್ ಈಸ್ 17 ಆನ್ ದ ಬೋರ್ಡ್ ನೌ. ಇಲ್ಲಿ ಬೇಕಾಗಿದೆ 6ರ ಮುಂದೆ 13, 6 to go, 13 to get.
ಇಲ್ಲಿ ತೃತೀಯವನ್ನು ಪ್ರಥಮ ಎಸೆತ ಮುನ್ನಿಸಬೇಕಾಗಿದೆ. ಇಲ್ಲಿ ಬೇಕಾಗಿದೆ 6ರ ಮುಂದೆ 13 6 to go 13 to get. ಪ್ರಥಮ ಎಸೆತ ಮುನ್ನಿಸಬೇಕು. ಇಲ್ಲಿ ಗಾಳಿಯಲ್ಲಿದೆ ಚೆಂಡು, ನೇರವಾಗಿ ಚೆಂಡು ಸೀಮಾರೇಖೆಯ ಗೆರೆಯಿಂದ ದಾಟಿದೆ. ತಂಡಕ್ಕೆ 6 ಅಂಕದ ಜೋಡಣೆಯಾದಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮಿಯಾಗಿದೆ ಇಲ್ಲಿ 23 ಎಂದು ಕಾಣ ಸಿಗ್ತಾ ಇದೆ. ಇಲ್ಲಿ ಬೇಕಾಗಿದೆ 5ರ ಮುಂದೆ 7. ಇಲ್ಲಿ ಬೇಕಾಗಿದೆ 5ರ ಮುಂದೆ 7. ಇಲ್ಲಿ ತೃತೀಯವರು ದ್ವಿತೀಯ ಎಸೆತಬೇಕಾಗಿದೆ. ಎಸೆತಗಾರ ರವಿರವರಿಂದ ಮನೂರವರ ಕಡೆಗೆ ಉತ್ತಮವಾದಂತಹ ಎಸೆತ, ಉತ್ತಮವಾದಂತಹ ಕ್ಷೇತ್ರ ರಕ್ಷಣೆ, ಯಾವುದೇ ಅಂಕವನ್ನ ಬಿಟ್ಟು ಕೊಡ್ತಾ ಇಲ್ಲ. ಇಲ್ಲಿ ಬೇಕಾಗಿದೆ 4ರ ಮುಂದೆ 6. ಇಲ್ಲಿ ಗೆಲ್ಲುವವರು ಯಾರು ಎಂದು ಕಾದು ನೋಡಬೇಕಾಗಿದೆ. ಇಲ್ಲಿ ಬೇಕಾಗಿದೆ 4ರ ಮುಂದೆ 6, ಸಾರಿ 7, ಸಾರಿ ಇಲ್ಲಿ 4ರ ಮುಂದೆ 7 ಬೇಕಾಗಿದೆ. ತೀರ್ಪುಗಾರರಿಂದ ನೋ ಬಾಲ್ ಎಂದು ಘೋಷಣೆ. I'm not the one you're looking for. Lift me. ತೀರ್ಪುಗಾರರ ತೀರ್ಪು ಅಂತಿಮವಾಗಿರುತ್ತದೆ. ಯಾವುದೇ ಚರ್ಚೆಗಳಿಗೆ ಕೂಡ ಆಸ್ಪದವಿಲ್ಲ.
ದಯವಿಟ್ಟು ಆಟಗಾರರ ಗಮನಿಸಿ, ತೀರ್ಪುಗಾರರ ಹಾಗೂ ಸಂಘಾಟಕರ ತೀರ್ಪು ಅಂತಿಮವಾಗಿರುತ್ತದೆ. ದಯವಿಟ್ಟು ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇದು ಶಾಂತಿಗಾಗಿ ಕ್ರೀಡೆ. ಇಲ್ಲಿ 4 ಮುಂದೆ 5 ಬೇಕಾಗಿದೆ. ಇಲ್ಲಿ ಬೇಕಾಗಿದೆ 4 ಮುಂದೆ 5. ತೃತೀಯ ಓವರ್ನ 3ನೇ ಎಸೆತವನ್ನು ಎಸೆಯಬೇಕಾಗಿದೆ. ಎಸೆತಗಾರಿಕಾ ವಿಭಾಗದಲ್ಲಿ ರವಿ, ದಂಡುಗಾರಿಕಾ ವಿಭಾಗದಲ್ಲಿ ಮನು. ಇಲ್ಲಿ ತೀರ್ಪುಗಾರರಿಂದ ಅಗಲಿಸುತ್ತಿದ್ದ ಘೋಷಣೆ. ತಂಡಕ್ಕೆ 1 ಅಂಕದ ಸೇರ್ಪಡೆಗೊಂಡಾಗ ತಂಡದ ಖಾತೆಯಲ್ಲಿ ಒಟ್ಟು ಜಮೆಯಾಗಿದೆ 26. ಇಲ್ಲಿ ಬೇಕಾಗಿದೆ 4 ಮುಂದೆ 4. 4 to go, 4 to get. 4 to go, 4 to get. ಉತ್ತಮವಾದಂತಹ ಹೊಡೆತ. ಇಲ್ಲಿ ತಂಡಕ್ಕೆ 6 ಅಂಕದ ಜೋಡಣೆಯಾದಾಗ ಈ ಪಂದ್ಯಾಟವನ್ನು, ಫೈನಲ್ ಪಂದ್ಯಾಟವನ್ನು ಜೋ ಫ್ಯಾನ್ಸ್ ಅಡ್ಡಿನಡ್ಕ ತಂಡ ವಿಜಯಶಾಲಿಯಾಗಿದೆ. ಕಂಗ್ರಾಚುಲೇಷನ್ ಫಾರ್ ಮಿಸ್ಟರ್ ವಿನ್ನರ್ಸ್. ಥ್ಯಾಂಕ್ ಯು ಫಾರ್ ರನ್ನರ್ಸ್.
ಶುಭ ಮಧ್ಯಾಹ್ನ. ವಿಎಂಎಫ್ ಕೊಲ್ಲಪದ ಮತ್ತು ಬ್ರಿಗೇಡ್ ಬ್ರದರ್ಸ್ ಅಡ್ಡಿನಡಕ ಇದರ ಆಶ್ರಯದಲ್ಲಿ ಹಿಂದೂ ಬಾಂಧವರ ಶ್ರೀರಾಮ ಟ್ರೋಫಿ 2024 ಇದೀಗಲೇ ಮುಕ್ತಾಯಗೊಂಡಿದೆ. ಕ್ರಿಕೆಟ್ ಪಂದ್ಯಾಟದ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲ ಇಲ್ಲಿ ಭಾಗವಹಿಸಿದ್ದೇವೆ. ಎಲ್ಲ ಆಟಗಾರರು ವೇದಿಕೆಯ ಮುಂಭಾಗಕ್ಕೆ ಬಂದು ಸೇರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಕ್ರಿಕೆಟ್ ಪಂದ್ಯಾಟದ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿದ ಶ್ರೀಮತಿ ಶ್ಯಾಮಲಾ ಪತ್ತಾಡ್ಕ, ಅಧ್ಯಕ್ಷರು ಪೆರ್ಲಾ ಸೇವಾ ಸಹಕಾರಿ ಬ್ಯಾಂಕ್ ಇವರಿಗೆ ವಿಎಂಎಫ್ ಬ್ರದರ್ಸ್ ಮತ್ತು ಬ್ರಿಗೇಡ್ ಬ್ರದರ್ಸ್ ಅಡ್ಡಿನಡಕ ಇದರ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ಕುಮಾರಿ ಪ್ರತೀಕ್ಷಾ ಇವರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಕ್ರಿಕೆಟ್ ಪಂದ್ಯಾಟದ ಸಮಾರಂಭಕ್ಕೆ ಆಗಮಿಸಿದ ಅಜಯ್ ಪೈ ಪೆರ್ಲಾ ಉದ್ಯಮಿಗಳು ಇವರು ಕೂಡ ಭಾಗವಹಿಸಿದ್ದಾರೆ. ಇವರಿಗೂ ವಿಎಂಎಫ್ ಕೊಲ್ಲಪದವು ಮತ್ತು ಬ್ರಿಗೇಡ್ ಬ್ರದರ್ಸ್ ಅಡ್ಡಿನಡಕ ಇದರ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ದಯಾನಂದ ಇವರು ಶಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಅತಿಥಿ ರವಿ ಸಾತ್ವಿಕ್ ಕಂಡೇರಿ, ಮಾಲಕರು ಸುರಕ್ಷಾ ಮಡ್ ಬ್ಲಾಕ್ ಸರವು ಇವರು ಕೂಡ ಆಗಮಿಸಿದ್ದಾರೆ. ಇವರಿಗೂ ಕೂಡ ವಿಎಂಎಫ್ ಕೊಲ್ಲಪದ ಮತ್ತು ಬ್ರಿಗೇಡ್ ಬ್ರದರ್ಸ್ ಅಡ್ಡಿನಡಕ ಇದರ ವತಿಯಿಂದ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಇವರಿಗೆ ರವಿ ಇವರು ಸಾಲು ಹೊದಿಸಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಇವತ್ತಿನ ಕ್ರಿಕೆಟ್ ಪಂದ್ಯಾಟದ ಸಮಾರೋಪ ಸಮಾರಂಭದಲ್ಲಿ ನಾವೆಲ್ಲ ಭಾಗವಹಿಸಿದ್ದೇವೆ. ಇಲ್ಲಿ ಇದರ ಕುರಿತಾಗಿ ಶ್ರೀಮತಿ ಶ್ಯಾಮಲಾ ಪತ್ತಾಡ್ಕ ಇವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಎಲ್ಲರಿಗೂ ನಮಸ್ಕಾರ. ವಿಎಂಎಫ್ ಕೊಲ್ಲಪದವು ಮತ್ತು ಬ್ರಿಗೇಡ್ ಬ್ರದರ್ಸ್ ಅಡ್ಡಿನಡಕ ಇದರ ಆಶ್ರಯದಲ್ಲಿ ಹಿಂದೂ ಬಾಂಧವರ ಶ್ರೀರಾಮ ಟ್ರೋಫಿ ಕಾರ್ಯಕ್ರಮ ನಿನ್ನೆಯಿಂದ ನಡೀತಾ ಉಂಟು. ಸುಮಾರು ಜನ ಆಟಗಾರರಲ್ಲಿ ಪಾಲ್ಗೊಂಡಿದ್ದೀರಾ. ಎಲ್ಲರೂ ಇದನ್ನು ಆಟವಾಗಿ ತಗೊಳ್ಳಿ. ಯಾವುದೇ ಇದು ಕಾಂಪಿಟೇಷನ್ ಅಂದರೆ ಒಂದು ತಂಡ ಇನ್ನೊಂದು ತಂಡದ ಒಂದು ಕಾಂಪಿಟೇಷನ್ ಅಂತ ತಗೊಳ್ಳದೆ ಎಲ್ಲರೂ ಚಂದ ಒಳ್ಳೆ ಒಂದು ಆಟ ಅಂತ ಹೇಳಿ ತಗೊಂಡು ಇದನ್ನು ಇಲ್ಲಿವರೆಗೆ ತಂದಿದ್ದೀರಾ. ಹಾಗೂ ಇವತ್ತು ಯಾವಾಗಲೂ ಸಹ ಕಾಂಪಿಟೇಷನ್ ಅಂತೇಳಿ ಬಂದಂತಾಗುವಾಗ ಒಬ್ಬರು ವಿನ್ ಆಗಲೇಬೇಕು, ಒಬ್ಬರು ಸೋಲ್ಲೇಬೇಕು. ಆದ ಕಾರಣ ವಿನ್ನಾದವರು ಇನ್ನೂ ಅಂತ ನೆನೆಸಬೇಡಿ, ಸೋತವರು ಸೋತೆ ಅಂತ ಸಹ ನೆನೆಸಬೇಡ. ಖಂಡಿತ ಇನ್ನೊಂದು ಅವಕಾಶ ಅವರಿಗೆ ಖಂಡಿತ ಸಿಗ್ತದೆ. ಇನ್ನೊಮ್ಮೆ ಅವರು ಇದೇ ರೀತಿಯ ಇನ್ನೊಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿದಾಗ ಅವರು ಖಂಡಿತ ಅದರಲ್ಲಿ ಯಶಸ್ವಿ ಆಗ್ತಾರೆ, ಅವರು ವಿನ್ ಆಗ್ತಾರೆ ಅಂತ ನನ್ನ ಅನಿಸಿಕೆ. ಯಾವಾಗಲೂ ನಾವು ಜೀವನದಲ್ಲಿ ಸಹ ಅಷ್ಟೇ, ನಮ್ಮ ಜೀವನದಲ್ಲಿ ಸಹ ನಾವು ಯಾವತ್ತೂ ಸಹ ನಾವು ನಮ್ಮ ಜೀವನವನ್ನು ಇರಬಾರ್ದು, ಯಾವುದೇ ಒಂದು ಇದಿರಲಿ, ನಮ್ಮ ಏಮ್ ಇರಲಿ, ಅದನ್ನು ನಾವು ಒಂದು ಸ್ಪೋರ್ಟಿವ್ ಆಗಿ ಅಂದರೆ ಒಂದು ಜೋಶಿನಿಂದ ಅದನ್ನು ತಗೊಳ್ಬೇಕು. ಯಾವುದೇ ರೀತಿಯ ನಾವು ವಿನ್ನಾದೆವು ಸೋತೆವು ಅಂತ ಹೇಳುವಂಥ ಒಂದು ಬೇಸರ ಪಟ್ಟುಕೊಳ್ಳದೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಕ್ರೀಡಾಪಟುಗಳಿಗೂ ಇನ್ನು ಮುಂದೆ ನಡೀಲಿಕ್ಕಿದೆ ಕಬಡ್ಡಿ ಪಂದ್ಯಾಟ. ಅದರಲ್ಲಿ ಸಹ ಹಾಗೆ ಎಲ್ಲ ಕ್ರೀಡಾಪಟುಗಳಿಗೂ ಸಹ ನಾನು ಆಲ್ ದಿ ಬೆಸ್ಟ್ ಹೇಳ್ತಾ ಎಲ್ಲರಿಗೂ ಶುಭವನ್ನು ಹಾರೈಸ್ತಾ ಈ ಕಾರ್ಯಕ್ರಮಕ್ಕೆ ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಆಟಗಾರರಿಗೆ ಮುಂದೆ ಒಳ್ಳೆ ಭವಿಷ್ಯ, ಒಳ್ಳೆಯದಾಗಲಿ, ಒಳ್ಳೆ ಭವಿಷ್ಯ ಸಿಗಲಿ. ಹೆಚ್ಚಿನ ನಿಮಿಷ ಯಾರೇ ಆಗಲಿ ಒಂದು ಸ್ಪೋರ್ಟ್ಸಲ್ಲಿ ಮುಂದೆ ಬರಬೇಕಿದ್ರೆ ಅವರು ಇಂಥ ಹಳ್ಳಿಯಲ್ಲಿ ನಡೆಯುವಂತಹ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಅವರು ಅದನ್ನು ಮುಂದೆ ಹೋಗೋದು ಎಲ್ಲ ಆಟಗಾರರು ಸಹ ಹಾಗೆ. ಆದ ಕಾರಣ ಈ ಒಂದು ನಿಮ್ಮ ವೇದಿಕೆಯನ್ನು ನೀವು ಒಳ್ಳೆ ಉಪಯೋಗಿಸಿ ಇದರಲ್ಲಿ ಒಳ್ಳೆಯ
ಆಟಗಾರರಾಗಿ ಗುರುತಿಸಿಕೊಂಡಿದ್ದೀರಾ ಕೆಲವರೆಲ್ಲ. ಅವರು ಮುಂದೆ ಅವರ ಜೀವನ ಹೆಚ್ಚು ನಮ್ಮ ಬೇರೆ ಬೇರೆ ಈಗ ಇದೆಲ್ಲ ಕ್ರಿಕೆಟ್ ಮ್ಯಾಚಸ್ ಅದರಲ್ಲಿ ಅವರಿಗೊಂದು ಪ್ರವೇಶ ಸಿಗುವಂತಹ ಅವಕಾಶ ಸಹ ಇವತ್ತಿನ ಕಾರ್ಯಕ್ರಮದಿಂದ ಸಿಗ್ಲಿಕ್ಕೂ ಸಾಕು. ಹಾಗಿರೋ ಒಂದು ಪ್ರತಿಭೆ ಮುಂದೆ ಬರಲಿ ಅಂತ ನಮ್ಮ ಆಶಿಸ್ತಾ ಎಲ್ಲ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದಂಥ ಎಲ್ಲ ಕ್ರೀಡಾಪಟುಗಳಿಗೆ ಸಹ ಒಂದು ಆಲ್ ದಿ ಬೆಸ್ಟ್ ಹೇಳ್ತಾ ಅವರಿಗೆ ಒಂದು ಅಭಿನಂದನೆಯನ್ನು ಹೇಳುತ್ತಾ, ಇವತ್ತು ವಿನ್ ಆದಂಥ ಇದು ತಂಡ ಇರ್ಬೋದು ಅವರಿಗೆ ಸಹ ಅಭಿನಂದನೆ ಹೇಳುತ್ತಾ, ರನ್ನರ್ ಅಪ್ ಆದವರಿಗೆ ಸಹ ಅಭಿನಂದನೆ ತಿಳಿಸ್ತಾ ಇದ್ದೇನೆ. ಎಲ್ಲರಿಗೆ ಸಹ ಒಳ್ಳೆಯದಾಗಲಿ, ಅವರ ಮುಂದಿನ ಈ ಕ್ರೀಡಾ ಭವಿಷ್ಯ ಒಳ್ಳೆಯದಾಗಲಿ, ಉಜ್ವಲವಾಗಿ ಬಿಡಲಿ. ಇನ್ನು ನೆಕ್ಸ್ಟ್ ಇಯರ್ ಸಹ ಈ ರೀತಿ ಕಾರ್ಯಕ್ರಮ ಒಂದು ಮಾಡುವಂತಾಗಲಿ. ಈ ಸಂಘಟಕರಿಗೆ ಸಹ ನಾನು ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಈ ಒಂದು ಒಳ್ಳೆಯ ಅವಕಾಶವನ್ನು ಈ ಆಟಗಾರರಿಗೆ ಮಾಡಿಕೊಟ್ಟಂತಹ ಈ ತಂಡಕ್ಕೂ ಸಹ ಈ ಸಂಘಟಕರಿಗೆ ಸಹ ಅದೇ ಅಲ್ಲದೆ ಎಂದರೆ ಇಂತಹ ಒಂದು ಕಾರ್ಯಕ್ರಮ ಆಗ್ತಾ ಇದ್ರೆ ಎಲ್ಲರಿಗೂ ಸಹ ಒಂದು ಭಾಗವಹಿಸುವಂತಹ ಒಂದು ಅವಕಾಶ ಸಿಗ್ತದೆ. ಅವರಿಗೆ ಅವರಲ್ಲಿರುವಂತಹ ಪ್ರತಿಭೆ ಅದನ್ನು ಯಾವ ರೀತಿ ಹೊರಗೆ ತರಬೇಕಂತ ಗೊತ್ತಾಗ. ಎಲ್ಲ ಮಕ್ಕಳು ಸಹ ಮನೆಯಲ್ಲಿ ಆಡ್ತಾರೆ, ಆದರೆ ಇದೊಂದು ರೀತಿ ಈ ಒಳ್ಳೆ ಗ್ರೌಂಡಲ್ಲಿ ಈ ರೀತಿ ಆಡಲಿಕ್ಕೆ ಅವರಿಗೆ ಸಿಗುವಂಥದ್ದು ಒಂದು ಒಳ್ಳೆ ಸದಾವಕಾಶ. ಇದನ್ನೆಲ್ಲ ಉಪಯೋಗಿಸಿಕೊಂಡಿದ್ದೀರಾ ಎಲ್ಲ ಕ್ರೀಡಾಪಟುಗಳು ಸಹ. ಹಾಗೆ ನನಗೆ ಅವಕಾಶ ಮಾಡಿಕೊಟ್ಟಂತಹ ಇಲ್ಲಿಯ ತಂಡಕ್ಕೆ ನಾನು ಧನ್ಯವಾದ ತಿಳಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಕುರಿತಾಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ ಶ್ಯಾಮಲ ಪತ್ತಡ್ಕ ಇವರಿಗೆ ಧನ್ಯವಾದಗಳು. ಇದೀಗ ಕಾರ್ಯಕ್ರಮದ ಪಂದ್ಯಾಟದ ಕುರಿತಾಗಿ ಸಾತ್ವಿಕ್ ಖಂಡೇರಿ ಇವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. VMF ಕೊಲ್ಲಪದವು ಬೊಕ್ಕ ಬ್ರಿಗೇಡ್ ಬ್ರದರ್ಸ್ ಅಡ್ಯಾನಡ್ಕ ಮೆಕ್ಕಲ್ನ ಒಂಜಿ ಆಶ್ರಯಾಡ್ ಇನ್ನೊಂಜಿ ಬಾರಿ ಮಲ್ಲ ಮಟ್ಟದ ಒಂಜಿ ಕ್ರಿಕೆಟ್ಲ ಕಬಡ್ಡಿ ಪಂದ್ಯಾಟಲ ನಡಪದೇರು ಐತೊಟ್ಟಿಗೆ ವಿಶಿಷ್ಟವಾದ ರೀತಿಡು ಒಂಜಿ ಸಾಂಸ್ಕೃತಿಕ ಕಾರ್ಯಕ್ರಮನ ಏರ್ಪಾಡು ಮಾಡ್ತೇರು. ಒಂಜಿ ಹಳ್ಳಿದ ಉಳೈ ಒಂಜಿ ಇತ್ಮಲ್ಲ ಕಾರ್ಯಕ್ರಮ ನಡಪೋಡಂಡ ಒಂಜಿ ಆ ಬಂಗ ಎತ್ತುಂಡು ನಮಗೆ ಗೊತ್ತು. ನಮ್ಮಲ್ಲ ಒಂಜಿ ಕಾರ್ಯಕ್ರಮ ಮತ್ತು ನಡಪದಿ ಇತ್ತಿನೆದ್ದವರ ಒಂದು ಜವನೇರನ್ನು ಒಗ್ಗಟ್ಟಿಸೋದು ಮಲ್ಲ ಮಟ್ಟಿಗೆ ಒಂಜಿ ಕಾರ್ಯಕ್ರಮ ಕೈ ಬಾರ್ದೇರು ಅಕ್ಲೆಗ್ ತುಂಬ ಒಂಜಿ ಅಭಿನಂದನೆ ಪನೊಂದುಲ್ಲೆ. ಒಂಜಿ ಕ್ರಿಕೆಟ್ ಆವಡು ಕಬಡ್ಡಿ ಆವಡು ಹಳ್ಳಿದ ಒಂಜಿ ಪ್ರತಿಭೆ ದುಮ್ಗಾನ ಆವಡಂಡ ಹಳ್ಳಿಡ್ ನಡಪು ನಂಚಿನ ಪಂದ್ಯಾಟ ಬಾರಿ ಮಹತ್ವವನ್ನು ಪಡೆದುಂಡು. ಆ ನಿಟ್ಟಿಡು ಸಂಘಟಕರು ಒಂಜಿ ಎಡ್ಡೆ ಕಾರ್ಯಕ್ರಮ ಮಂತದೇರು. ಈ ಪಂದ್ಯಾಟಡ್ ಅವಕಾಶದ ತಂದು ಗುಬ್ಬಿನಂಚಿನ ಮಾತ ಪ್ಲೇಯರ್ಸ್ಗಳ ಅಭಿನಂದನೆ ಪನೊಂದುಲ್ಲ, ವಿನ್ನರ್ಸ್ಗಳ ಅಭಿನಂದನೆ ಪನೊಂದುಲ್ಲೆ. ಒಂಜಿ ಅವಕಾಶ ಕೊರ್ನ ಸಂಘಟಕರಿಗೆ ಧನ್ಯವಾದ ತಿಳಿಸೋದು ಎನ್ನರಡ್ಡ ಬರ್ತಾರೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಕುರಿತಾಗಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ನಮಗೆಲ್ಲರಿಗೂ ಉತ್ತಮ ರೀತಿಯ ಪ್ರೋತ್ಸಾಹವನ್ನು ನೀಡಿದ ಸಾತ್ವಿಕ್ ಖಂಡೇರಿ ಇವರಿಗೆ ಧನ್ಯವಾದಗಳು. ಇದೀಗ ಈ ಪಂದ್ಯಾಕೂಟದ ಸಮಾರೋಪ ಸಮಾರಂಭಕ್ಕೆ ಆಗಮಿಸಿದ ಎಲ್ಲ ಅತಿಥಿಗಳು ಕೂಡ ಸ್ವಾಗತವನ್ನು ಬಯಸುತ್ತಾ ಇಲ್ಲಿ ಪ್ರೆಸೆಂಟೇಷನ್ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇಲ್ಲಿ ಬೆಸ್ಟ್ ಬ್ಯಾಟ್ಸ್ಮನ್ ಆಗಿ ಎಲ್ಲ ಪಂದ್ಯಗಳಲ್ಲೂ ಕೂಡ ತಮ್ಮ ಸಾಧನೆಯನ್ನು ತೋರಿದಂತಹ ಒಬ್ಬ ಉತ್ತಮ ಆಟಗಾರ ಬೆಸ್ಟ್ ಬ್ಯಾಟ್ಸ್ಮನ್ ಮನೋಜ್ ಫ್ರಮ್
ಜೋ ಫ್ಯಾನ್ಸ್ ಅಡ್ಡಿನಡ್ಕ ಈ ಪ್ರಶಸ್ತಿಯನ್ನು ನೀಡಲು ಸಾತ್ವಿಕ್ ಖಂಡೇರಿ ಇವರನ್ನ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ತಾನಾಡಿದ ಎಲ್ಲಾ ಪಂದ್ಯಾಟಗಳ ಉತ್ತಮ ಎಸೆತಗಾರನಾಗಿ ಇಲ್ಲಿ ಅಭಿಷೇಕ್ ಮೂಡಂಬೈಲ್, ಉತ್ತಮ ಎಸೆತಗಾರನಾಗಿ ಅಭಿಷೇಕ್ ಮೂಡಂಬೈಲು ಈ ಪ್ರಶಸ್ತಿಯನ್ನು ಶ್ಯಾಮಲಾ ಪತ್ತಡ್ಕ ಇವರು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಬೆಸ್ಟ್ ಆಲ್ರೌಂಡರ್ ಭರತ್ ಫ್ರಮ್ SKC ಪುಣಚ. ಇದನ್ನು ಅಜಯ್ ಪೈಪೆರ್ಲಾ ಇವರು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ತಾನಾಡಿದ 11 ಪಂದ್ಯಗಳಲ್ಲೂ ಕೂಡ ಉತ್ತಮ ಪ್ರದರ್ಶನವನ್ನು ನೀಡಿದ ಒಬ್ಬ ಆಟಗಾರ, ಮ್ಯಾನ್ ಆಫ್ ದ ಸೀರೀಸ್. ಹೂ ಆರ್ ಯು? ಮನೋಜ್. ಎಸ್, ಯಾ, ಮನೋಜ್ ರವರನ್ನ ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇವೆ. ತಾನಾಡಿದ 11 ಪಂದ್ಯಗಳಲ್ಲೂ ಕೂಡ ಉತ್ತಮ ಪ್ರದರ್ಶನವನ್ನು ನೀಡಿ ತಮ್ಮ ತಂಡವನ್ನು ಫೈನಲ್ ಹಂತಕ್ಕೆ ಏರಿಸಿ ಫೈನಲ್ನ ವಿಜಯಶಾಲಿಯಾಗಿದ್ದಾರೆ. ಈ ಪ್ರಶಸ್ತಿಯನ್ನು ಶಿವಪ್ರಸಾದ್ ರವರು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಈ ಪಂದ್ಯಾಕೂಟದಲ್ಲಿ ರನ್ನರ್ಸ್ ಆದ SKC ಪುಣಚ ತಂಡದ ಎಲ್ಲಾ ಸದಸ್ಯರು ಬಂದು ತಮ್ಮ ಗೌರವವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಇದನ್ನು ಅಜಯ್ ಪೈಪೆರ್ಲಾ ಇವರು ನೀಡಿ ಗೌರವಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲರೂ ಚಪ್ಪಾಳೆ ತಟ್ಟಿ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಟೂರ್ನಮೆಂಟ್ ನಲ್ಲಿ ಚಾಂಪಿಯನ್ ಪಟ್ಟವನ್ನು ಅಲಂಕರಿಸಿಕೊಂಡಂತಹ ವಿನ್ನರ್ಸ್ ಜೋ ಫ್ರಾನ್ಸ್ ಅಡ್ಡಿನಡ್ಕ ತಂಡದ ಎಲ್ಲ ಆಟಗಾರರು ವೇದಿಕೆ ಮುಂಭಾಗಕ್ಕೆ ಬಂದು ತಮ್ಮ ಪ್ರಶಸ್ತಿಯನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಅದೇ ರೀತಿ ಈ ಪ್ರಶಸ್ತಿಯನ್ನು ನೀಡಲು ಸಾತ್ವಿಕ್ ಖಂಡೇರಿ ಹಾಗೂ ಶ್ಯಾಮಲಾ ಪತ್ತಡ್ಕ ಇವರನ್ನ ಕೇಳ್ಕೊಳ್ತಾ ಇದ್ದೇವೆ. ಅಜಯ್ ನೀವು ಕೂಡ ಸಹಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲರೂ ಚಪ್ಪಾಳೆಯ ಮೂಲಕ ಸ್ವಾಗತಿಸಬೇಕಾಗಿ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ.
ಈ ಪಂದ್ಯಾಟಕ್ಕೆ ಆಗಮಿಸಿದಂತಹ ಎಲ್ಲ ಮುಖ್ಯ ಅತಿಥಿಗಳಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ ಹಾಗೂ ಈ ಕ್ರೀಡಾಕೂಟದಲ್ಲಿ ಸೇರಿಕೊಂಡಂತಹ ಎಲ್ಲ ಕ್ರೀಡಾಪಟುಗಳಿಗೂ ಹಾಗೂ ಸಂಘಟಕರಿಗೂ ಕೂಡ ಅದೇ ರೀತಿ ನಮ್ಮೊಂದಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಅಭಿಮಾನಿಗಳಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಸಮರ್ಪಿಸುತ್ತಾ ಈ ಧನ್ಯವಾದವನ್ನು ಮುಗಿಸುತ್ತೇನೆ. ಸ್ವಯಂ ಸೇವಕರ ಗಮನಕ್ಕೆ ಯಾರು ಕೂಡ ಗ್ರೌಂಡ್ ಮೈದಾನ ಬಿಟ್ಟು ಹೊರಗಡೆ ಹೋಗಬಾರದಂತೆ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲ ಸ್ವಯಂ ಸೇವಕರ ಗಮನಕ್ಕೆ ಯಾರು ಕೂಡ ಮೈದಾನವನ್ನು ಬಿಟ್ಟು ಹೊರಗಡೆ ಹೋಗಬಾರದಂತೆ ಕೇಳ್ಕೊಳ್ತಾ ಇದ್ದೀವಿ. ಎಲ್ಲ ಸ್ವಯಂ ಸೇವಕರು